ಜೈ ಹಿಂದ್. ಸೊ ನೋಡ್ರಿ, ಈ ವಿಡಿಯೋದಲ್ಲಿ ನಾವು ಪ್ರಾಫಿಟ್ ಅಂಡ್ ಲಾಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ತುಂಬಾ ಇಂಪಾರ್ಟೆಂಟ್. ನಾನು 4 ಟೈಪ್ಸ್ ಗಳ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತೀನಿ. SSC ಎಕ್ಸಾಮ್ಸ್ ಗಳಲ್ಲಿ ಸೇಮ್ ಅದೇ ತರ ಕ್ವಶನ್ಸ್ ಗಳನ್ನ ಕೇಳೋದ್ರಿಂದ ಎಲ್ಲಾ ಕಡೆ ಕಲೆಕ್ಟ್ ಮಾಡ್ಕೊಂಡು ನಾನು ಟೈಪ್ಸ್ ಗಳನ್ನ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಸೊ ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ, ಆಮೇಲೆ ಲೈಕ್ ಮಾಡ್ರಿ. ಇಲ್ಲಿ ಟೈಪ್ ಒನ್ ಕ್ವಶನ್ಸ್ ಗಳನ್ನ ನಾನು ಇದ್ರಲ್ಲಿ ಡಿಸ್ಕಷನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಾನು ನಿಮ್ಗೊಂದು ಕೆಲವೊಂದು ಥಿಂಗ್ಸ್ ಗಳನ್ನ ಹೇಳ್ತೀನಿ. ಇವಾಗ ನೋಡ್ರಿ, ನಾವು ಯಾವ್ದಾದ್ರು ಒಂದು ಬ್ಯಾಗ್ ಅನ್ನ ತಗೊಂಡ್ಬೇಕಂತ ಹೇಳಿದ್ರೆ, ಸೊ ಒಂದು ಬ್ಯಾಗ್ ಬೇಕಾಗೈತ ನನಗೆ ಇವಾಗ. ಸೊ ಅಥವಾ ಯಾರಿಗಾದ್ರೂ ನೀವು ಕೊಡಿಸ್ತಾ ಇದೀರಾ ಅಂತ ಅನ್ಕೊಡ್ರಿ, ಒಂದ್ ಅಂಗಡಿಗೆ ಹೋಗ್ಬಿಟ್ಟು ಏನ್ ಮಾಡ್ತೀರಿ, ಒಂದ್ ಬ್ಯಾಗ್ ಅನ್ನ ತಗೊಳ್ತೀರಿ. ಸೊ ಎಷ್ಟಕ್ಕೆ ತಗೊಂತೀರಿ? 100 rupees ತಗೊಂತೀರಿ. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಕಾಸ್ಟ್ ಪ್ರೈಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಕಾಸ್ಟ್ ಪ್ರೈಸ್. ಅಂದ್ರೆ ನಾವು ಕನ್ನಡದಾಗ ಏನ್ ಹೇಳ್ತೀವಿ ಅಂದ್ರ ಕೊಂಡ ಬೆಲೆ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಕೊಂಡ ಬೆಲೆ ಅಂತಂದ್ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಅದನ್ನ ನಮಗ್ ಬೇಡ, ಬೇರೆದವ್ರಿಗೆ ಮಾರೋಣ ಅಂತಂದ್ ಹೇಳಿದ್ರೆ, ಸೊ ಅದನ್ನ ನೀವು ಮಾರ್ತೀರಾ, 120 ರೂಪಾಯಿಗೆ ಮಾರ್ತೀರಾ. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಸೆಲ್ಲಿಂಗ್ ಪ್ರೈಸ್. ಸೆಲ್ ಮಾಡ್ತೀವಿ, ಸೆಲ್ಲಿಂಗ್ ಪ್ರೈಸ್ ಅಂತಂದ್ ಹೇಳ್ತೀವಿ. ಕನ್ನಡದಲ್ಲಿ ಮಾರುವ ಬೆಲೆ ಅಂತಂದ್ ಹೇಳ್ತೀವಿ. ಸೊ ನಾನು ಕನ್ನಡದಲ್ಲಿ ಹೇಳಂಗಿಲ್ಲ, ಯಾಕಂದ್ರೆ ಅದು ತುಂಬಾ ಕನ್ಫ್ಯೂಸ್ ಆಗತ್ತ. ಸೊ ನಾನು CP ಮತ್ತು SP ಅಂತಂದ್ ಹೇಳಿ ತಗೊಂತೀನಿ. ಇವಾಗ ನೋಡ್ರಿ, 100 ರೂಪಾಯಿಗೆ ತಗೊಂಡ್ ಬಂದ್ವಿ, 120 ರೂಪಾಯಿಗೆ ಮಾರಿದ್ವಿ ಅಂತಂದ್ ಹೇಳಿದ್ರೆ ನಮ್ಗ 20 ರೂಪಾಯಿ ಪ್ರಾಫಿಟ್ ಆಯ್ತು, ಅಂದ್ರೆ ಲಾಭ ಆಯ್ತು. ಅದನ್ನ ನಾವು ಪ್ರಾಫಿಟ್ ಅಂತಂದ್ ಹೇಳ್ತೀವಿ. ಒನ್ ಟೈಮ್ ನಾವು 120ಕ್ಕೆ ಮಾರ್ಲಿಲ್ಲ, ಅದನ್ನ ನಾನು 80 ರೂಪಾಯಿಗೆ ಮಾರದೆ ಅಂತಂದ್ ಹೇಳಿದ್ರೆ ಅವಾಗ ಏನಾಗತ್ತೆ, ನನಗೆ 20 ರೂಪಾಯಿ ನಷ್ಟ ಆಗತ್ತೆ. ಅದನ್ನ ನಾವು ಲಾಸ್ ಅಂತಂದ್ ಹೇಳ್ತೀವಿ. ಬಟ್ ಆದ್ರೆ ಇಲ್ಲಿ ನಮ್ ಕ್ವಶನ್ಸ್ ಗಳನ್ನ ಏನ್ ಕೇಳ್ತಾರಂದ್ರ, ಇದನ್ನು ಕೇಳ್ತಾರ, ಪ್ರಾಫಿಟ್ ಎಷ್ಟಾಗೈತಿ ರುಪೀಸ್ ಅಲ್ಲಿ ಹೇಳು, ಲಾಸ್ ಎಷ್ಟಾಗೈತಿ ರುಪೀಸ್ ಅಲ್ಲಿ ಹೇಳು ಅಂತಂದ್ ಹೇಳ್ತಾರ. ಇನ್ ಕೆಲವೊಂದ್ಸರಿ ಪ್ರಾಫಿಟ್ ಅನ್ನ ಪರ್ಸೆಂಟೇಜ್ ಅಲ್ಲಿ ಹೇಳಿ ಅಂತಂದ್ ಹೇಳಿ. ಈಗ ಹೆಂಗ್ ನೀವು ಮಾರ್ಕ್ಸ್ ನ ತಗೊಂಡ್ 10th ಮಾರ್ಕ್ಸ್ ಇರುತ್ತೆ, 625ಕ್ಕೆ ನೀವ್ ಎಷ್ಟು ತಗೊಂಡಿರ್ತೀರಿ? 400 ತಗೊಂಡಿರ್ತೀರಿ. ನಾ 400 ಮಾರ್ಕ್ಸ್ ತಗೊಂಡ ಅಂತಂದ್ ಹೇಳಿದ್ರೆ ಯಾರಿಗಾದ್ರೂ ಅರ್ಥ ಆಗತ್ತೆ? ಅರ್ಥ ಆಗಂಗಿಲ್ಲ. ಅದೇ ನೀವು ಪರ್ಸೆಂಟೇಜ್ ಅಲ್ಲಿ ಹೇಳ್ಬೇಕಂತಂದ್ ಹೇಳಿದ್ರೆ, ಪರ್ಸೆಂಟೇಜ್ ಅಲ್ಲಿ ಹೇಳೋ ಮಾರಾಯ, ನಮ್ಗೆ ಅರ್ಥ ಆಗೋದು ಅಂತಂದ್ ಹೇಳ್ತಿರಲ್ಲ. ಸೊ ಅವಾಗ ಪರ್ಸೆಂಟೇಜ್ ಮಾಡ್ತಾರಲ್ಲ, ಸೇಮ್ ಅದೇ ತರ ಈಗ ನಮಗ್ ಪ್ರಾಫಿಟ್ ಎಷ್ಟು ಬಂದಿರೈತೆ ಅದನ್ನ ನಾವು ಪರ್ಸೆಂಟೇಜ್ ಅಲ್ಲಿ ಹೇಳ್ಬೇಕು. ಅವಾಗ ನಾವೇನ್ ಮಾಡ್ಬೇಕು? ಲಾಭ ಆಗಿದ್ರ ಅವಾಗೇನು ಎಷ್ಟು ಲಾಭ ಆಗೈತಿ ಪ್ರಾಫಿಟ್, ಅದಾದ ನಂತರ ಕೊಂಡ ಬೆಲೆ CP×100. ಇದೊಂದು ಫಾರ್ಮುಲಾ ಏನಪ್ಪಾ ಅಂದ್ರೆ ಯೂಸ್ ಆಗತ್ತೆ. ಅದಾದ ನಂತರ ಎಲ್ಲಾದ್ರೂ ನಷ್ಟ ಆಗಿತ್ತು ಅಂತಂದ ಹೇಳಿದ್ರೆ, ನಷ್ಟ ಆಗಿತ್ತು ಅಂದ್ರೆ ಇಲ್ಲಿ ಏನು ಚೇಂಜಸ್ ಇಲ್ಲ, ಜಸ್ಟ್ L% ಲಾಸ್ ಪರ್ಸೆಂಟೇಜ್ ಈಕ್ವಲ್ ಟು ಎಷ್ಟು ಲಾಸ್ ಆಗೈತಿ, ಇದು ಎಷ್ಟು ಲಾಭ ಆಗೈತಿ, ಇದು ಎಷ್ಟು ನಷ್ಟ ಆಗೈತಿ ಅಂತಂದ ಹೇಳಿ CP×100. ಎಲ್ಲಾನು ಸೇಮೆ. ಇಲ್ಲಿ ಇದಷ್ಟೇ ಚೇಂಜ್ ಆಗತ್ತೆ. ಲಾಭ ಆಗಿರೋದು ಎಷ್ಟು ಲಾಭ ರುಪೀಸ್ ಅಲ್ಲಿ, ಎಷ್ಟು ನಷ್ಟ ಆಗೈತಿ ನಷ್ಟ ರುಪೀಸ್ ಅಲ್ಲಿ ಬರುತ್ತೆ. ಇದೊಂದು ಫಾರ್ಮುಲಾ ಯೂಸ್ ಆಗತ್ತೆ. ಅದಾದ ನಂತರ ಇನ್ನೊಂದು ಫಾರ್ಮುಲಾ ಯೂಸ್ ಆಗತ್ತೆ. ಟ್ರಿಕ್ಸ್ ಎಲ್ಲ ಹೇಳಂಗಿಲ್ಲ, ಯಾಕಂದ್ರೆ ಎಲ್ಲಾ ಕ್ವಶನ್ಸ್ ಗಳಿಗೆ ಟ್ರಿಕ್ಸ್ ಗಳು ಯೂಸ್ ಆಗಂಗಿಲ್ಲ. ನೀವು ಟ್ರಿಕ್ಸ್ ಗಳನ್ನ ಅಪ್ಲೈ ಮಾಡಕಂತಂತ ಹೇಳಿದ್ರೆ ಕೇಳುವಾಗ ಅರ್ಥ ಆಗತ್ತೆ, ಆಮೇಲೆ ನೀವು ಅಪ್ಲೈ ಮಾಡುವಾಗ ಅದು ಅರ್ಥನೇ ಆಗಂಗಿಲ್ಲ. ಆಮೇಲೆ ಎಕ್ಸಾಮ್ ಅಲ್ಲಿ ಕಂಟಿನ್ಯೂಸ್ ಆಗಿ ಅರ್ಥ ಆಗಂಗಿಲ್ಲ, ದೇವರನಿಗೂ ಅರ್ಥ ಆಗಂಗಿಲ್ಲ. ಸೊ ಅದಕ್ಕೋಸ್ಕರ ಫಾರ್ಮುಲಾಗಳನ್ನ ಯೂಸ್ ಮಾಡಿ ಮಾಡೋಣ. ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ. ಸೊ ಇದ್ರ ಮೇಲೆ ನಿಮ್ಗೆ 3 ರಿಂದ 4 ಕ್ವಶನ್ಸ್ ಗಳನ್ನ SSC ಎಕ್ಸಾಮ್ಸ್ ಗಳಲ್ಲಿ ಕೇಳ್ತಾರೆ ಈ ಟಾಪಿಕ್ ನಿಂದ. ಅದಕ್ಕೋಸ್ಕರ ನಾನು ತುಂಬಾ ಈಸಿಯಾಗಿ ಸ್ಲೋ ಆಗಿ ಹೇಳ್ತಾ ಹೋಗ್ತೀನಿ. ನೋಡ್ರಿ, ಪರ್ಸೆಂಟೇಜ್ ಈಕ್ವಲ್ ಟು, ಅದು ಲಾಭ ಆಗಿರ್ಬೋದು ಅಥವಾ ನಷ್ಟ ಆಗಿರ್ಬೋದು, ಪರ್ಸೆಂಟೇಜ್ ಈಕ್ವಲ್ ಟು SP/CP. ಈ ಫಾರ್ಮುಲಾ ಒಂದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಇದನ್ನೊಂದು ನೀವು ನೆನ್ಪಿಟ್ಕೋಬೇಕು. ಕ್ಲಿಯರ್? ಅದಾದ ನಂತರ ಇವತ್ತಿನ ಕ್ಲಾಸ್ ಅಲ್ಲಿ ಇದಷ್ಟೇ ಯೂಸ್ ಆಗತ್ತೆ. ಇವುಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇವಾಗ ಹೋಗೋಣ. ಸೊ ಒಂದ್ ಕ್ವಶನ್ ಅನ್ನ ನೋಡೋಣ. ಇವಾಗ ಫಸ್ಟ್ ಕ್ವಶನ್ ಏನೈತಿ ನೋಡ್ರಿ. ಇದಕ್ಕಿಂತ ಮುಂಚೆ ನಾನು ನಿಮ್ಗೊಂದು ಒಂದೇ ಒಂದು ಸಜೆಷನ್ ಹೇಳ್ತೀನಿ. ಯಾವ್ದಾದ್ರು ಒಂದು ಕ್ವಶನ್ ಇರ್ಲಿ, ಯಾವ್ದಾದ್ರು ಒಂದು ಕ್ವಶನ್ ಇತ್ತು ಅಂತಂತ ಹೇಳಿದ್ರೆ ಅದ್ರಲ್ಲಿ ಏನ್ ಕೊಟ್ಟಿದ್ದಾರೆ ಅದನ್ನ ಅರ್ಥ ಮಾಡ್ಕೊಳ್ರಿ ಮೊದಲು. ಅದ್ರಲ್ಲಿ ಏನ್ ಕೊಟ್ಟಿದ್ದಾರೆ ಅರ್ಥ ಮಾಡ್ಕೊಳ್ರಿ. ನೀವು ನಮ್ಮ ಸ್ಟೂಡೆಂಟ್ಸ್, ನೀವು ಓದ್ತಾ ಇದೀರ ಅಂತಂದ ಹೇಳಿದ್ರೆ, ನಾನು ನಿನ್ನೆ ಕೂಡ ಲೈವ್ ಕ್ಲಾಸ್ ತಗೊಂಡಿದ್ದೆ, ಅದ್ರಲ್ಲಿ ಕೂಡ ಹೇಳಿದ್ದೆ. ನೀವು ಫಸ್ಟ್ ಏನ್ ಮಾಡ್ಬೇಕು, ಅಲ್ಲಿ ಏನೇನ್ ಕೊಟ್ಟಿದಾರ, SP ಕೊಟ್ಟಿದಾನ, CP ಕೊಟ್ಟಿದಾನ, ಅಥವಾ ಲಾಸ್ ಅಂತಂದ್ ಕೊಟ್ಟಿದಾನ, ಎಷ್ಟು ಲಾಸ್ ಆಗೈತೆ ಅಂತಂದ್ ಹೇಳಿ, ಅಥವಾ ಎಷ್ಟು ಪ್ರಾಫಿಟ್ ಆಗೈತೆ ಅಂತ ಕೊಟ್ಟಿದಾನ, ಅಥವಾ ಲಾಸ್ ಪರ್ಸೆಂಟೇಜ್ ಕೊಟ್ಟಿದಾನ, ಅಥವಾ ಪ್ರಾಫಿಟ್ ಪರ್ಸೆಂಟೇಜ್ ಕೊಟ್ಟಿದಾನ, ಏನ್ ಕೊಟ್ಟಿದ ಅನ್ನೋದನ್ನ ನಾವು ಮೊದಲು ಬರ್ಕೊಳ್ಬೇಕು. ಅವಾಗ ನಮ್ಗೆ ಅರ್ಥ ಆಗತ್ತೆ. ಇವಾಗ ನೋಡ್ರಿ, ಕೆಳಗಡೆ ಕ್ವಶನ್ ಅಲ್ಲಿ ಅಂಗಡಿಯವನು ಒಂದು ಹೂಕುಂಡವನ್ನ 3500ಕ್ಕೆ ಮಾರಾಟ ಮಾಡಿದ್ದಾನೆ. ಹೂಕುಂಡದ ಅಸಲು ಬೆಲೆ 2800 ಆಗಿದ್ದರೆ ಶೇಕಡಾವಾರು ಲಾಭ ಎಷ್ಟು ಅಂತ ಕೇಳಿದ. ಇಲ್ಲಿ ಏನ್ ಕೊಟ್ಟಿದಾನ, ಅಂಗಡಿಯವನು ಒಂದು ಹೂಕುಂಡ ಮಾರಾಟ ಮಾಡಿದಾನೆ ಅಂದ್ರ ಇದೇನಾಯ್ತು, ಮಾರಿದ ಬೆಲೆ ಆಯ್ತು. ಮಾರಿದ ಬೆಲೆ ಅಂತಂದ ಹೇಳಿದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಯ್ತು, 3500. ಮತ್ತೇನ್ ಕೊಟ್ಟಿದ್ದಾನೆ, ಹೂಕುಂಡದ ಅಸಲು ಬೆಲೆ. ಅಸಲು ಅಂತಂದ ಹೇಳಿದ್ರೆ ನಾನು ತಗೊಂಡಾಗ ಅಥವಾ ಅದ್ರದ್ದು ಮೇನ್ ಬೆಲೆ, ಅಂದ್ರೆ ನಾವು ತಗೊಂಡಿರ್ತೀವಲ್ಲ, ಬೇರೆ ಕಡೆಯಿಂದ ತಗೊಂಡಿರ್ತೀವಲ್ಲ, ಅದು ಅಸಲು ಬೆಲೆ ಅಂತಂದ್ ಅನ್ಕೊಡ್ರಿ. ಅಂದ್ರೆ ಇಲ್ಲೇನಾಯ್ತು, CP ಕಾಸ್ಟ್ ಪ್ರೈಸ್ ಎಷ್ಟಾಯ್ತಪ್ಪ ಅಂತಂದ ಹೇಳಿದ್ರೆ ಅಸಲು ಪ್ರೈಸ್ 2800 ಆಯ್ತು. ನಾವು ಅದನ್ನ ತಗೊಂಡ್ ಬಂದಿದ್ದು 2800ಕ್ಕ, ಮಾರಿದ್ 3500ಕ್ಕ. ಅಂದ್ರೆ ನಮ್ಗ್ ಲಾಭ ಆಗೇ ಆಗಿರುತ್ತೆ. ಲಾಭ ಯಾವಾಗ್ಲೂ ಆಗೇ ಆಗಿರುತ್ತೆ.
ಕ್ಲಿಯರ್ ಎಲ್ರಿಗೂ ಈಸಿಯಾಗಿ ಗೊತ್ತಾಯ್ತಲ್ಲ. ನಾವು ತಗೊಂಡಿದ್ದು 2800ಕ್ಕ, ಮಾರಿದ್ 3500ಕ್ಕ, ನಮ್ಗೆ ಲಾಭ ಆಯ್ತು. ಎಷ್ಟು ಲಾಭ ಆಯ್ತು ಅನ್ನೋದನ್ನ ನಾವು ಇವಾಗ ಕ್ಯಾಲ್ಕುಲೇಷನ್ ಮಾಡ್ಬೇಕು. ಲಾಭ ಆಯ್ತು, ಎಷ್ಟು ಲಾಭ ಆಯ್ತು ಅದನ್ನ ಪಿ ಅಂತಂದ್ ಹೇಳ್ತೀವಿ. ಅದನ್ನ ಹೇಳುವಾಗ ನಾವು ಎಸ್ ಪಿ ಮೈನಸ್ ಸಿ ಪಿ ಅಂತ ಮಾಡ್ಬೇಕು. ಎಸ್ ಪಿ ಮೈನಸ್ ಯಾವ್ದು ದೊಡ್ಡದೈತೆ ಅದನ್ನ ಮೊದಲು ಬರ್ಕೋಬೇಕು. ಎಸ್ ಪಿ ಮೈನಸ್ ಸಿ ಪಿ, ಲಾಭ ಆದಾಗ ಮಾರಿದ ಬೆಲೆ ಯಾವಾಗ್ಲೂ ಜಾಸ್ತಿ ಇರುತ್ತೆ. ಓಕೆ, ಎಸ್ ಪಿ ಎಷ್ಟೈತಿ 3500. ಅದಾದ ನಂತರ ನೆಕ್ಸ್ಟ್ ಇಲ್ಲೇ ಕೆಳಗಡೆ ಬರ್ಕೋತೀನಿ, 2800 ಮೈನಸ್ ಮಾಡ್ಬೇಕು. ಎಷ್ಟು ಉಳಿದಿತ್ ನೋಡ್ರಿ. ಸೊ ಇದು 7 ಉಳಿತು. ಅದಾದ ನಂತರ ಇದು 0 ಆಗುತ್ತೆ. ಎಷ್ಟು ಲಾಭ ಆಯ್ತಪ್ಪ ಅಂತಂದ್ ಹೇಳಿದ್ರೆ ನಂಗೆ 700 ಆಯ್ತು. ಬಟ್ ಆದ್ರೆ ಅವನು ಲಾಭವನ್ನ ಕೇಳಿಲ್ಲ, ಪರ್ಸೆಂಟೇಜ್ ಅಲ್ಲಿ ಕೇಳಿದಾನ. ಈಗ ಹೆಂಗ್ ನಾವು ಮಾರ್ಕ್ಸ್ ಹೇಳ್ದಂಗ 400 ಅಂತಂದ್ ಹೇಳಿ, ನಂಗೆ ಅದು ಬೇಡ, ಪರ್ಸೆಂಟೇಜ್ ಅಲ್ಲಿ ಹೇಳಂತಂದ್ ಹೇಳಿದಾನ. ಪರ್ಸೆಂಟೇಜ್ ಅಲ್ಲಿ ಹೇಳಂತ ಹೇಳಿದಾನ ಅಂತಂದ್ ಹೇಳಿದ್ರೆ ನಾವೇನ್ ಮಾಡ್ಬೇಕು, ಪಿ ಪರ್ಸೆಂಟೇಜ್, ಪ್ರಾಫಿಟ್ ಪರ್ಸೆಂಟೇಜ್ ಕೇಳಿದಾನ. ಎಷ್ಟು ಲಾಭ ಆಗೈತಿ ಅದ ಪಿ ಅಂತಂದ್ ಹೇಳ್ತೀವಿ, ಡಿವೈಡೆಡ್ ಬೈ ಸಿ ಪಿ ಇಂಟು 100. ಇಲ್ಲಿ ನೋಡ್ರಿ, ಇದು ಲಾಭ ಎಷ್ಟಾಗೈತೆ ನಂಗೆ 700 ಆಗೈತೆ. ಕೊಂಡ ಬೆಲೆ ಸಿ ಪಿ ಎಷ್ಟೈತೆ 2800. ಅದಾದ ನಂತರ 100. ಈ 2 ಜೀರೋ ಕ್ಯಾನ್ಸಲ್, ಈ 2 ಜೀರೋ ಕ್ಯಾನ್ಸಲ್. ಇಲ್ಲಿ ನೋಡ್ರಿ 7 ನೂರ್ಲೆ 700, 7 4 28. ಇನ್ನೇನು ಉಳಿತು 100 ಡಿವೈಡೆಡ್ ಬೈ 4 ಉಳಿತು. ಕ್ಯಾಲ್ಕುಲೇಷನ್ ಮಾಡ್ರಿ. 4 1 4 2 8, 2 ಉಳಿತೈತಿ 0 ಅಂದ್ರೆ 20 ಆಯ್ತು. 4 5 20 ಅಂದ್ರೆ 25% ಏನಪ್ಪಾ ಅಂದ್ರೆ ನಮ್ಗ ಲಾಭ ಆಯ್ತು ಅಂತ ಹೇಳಿ ಆನ್ಸರ್ ಬರುತ್ತೆ. ನೀವು ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದ್ ಹೇಳಿದ್ರೆ 30 ಸೆಕೆಂಡ್ ಕೆಲಸ ಇದು. ನಿಮ್ಗೆ ಅನ್ಸುತ್ತ 30 ಸೆಕೆಂಡ್ ಕೆಲಸ. ಇಲ್ಲಿ ಏನೈತೆ, ನಾನು ಏನು ಬರ್ಕೊಂಡಿಲ್ಲ. ಇದೊಂದು ಫಾರ್ಮುಲಾ ಹಾಕಿದೀನಿ, ಅದಾದ ನಂತರ ನೆಕ್ಸ್ಟ್ ಇದೊಂದು ಫಾರ್ಮುಲಾ ಹಾಕಿದೀನಿ. ಈ 2 ಫಾರ್ಮುಲಾದಿಂದ ನಾನು ಸಾಲ್ವ್ ಮಾಡಿದೀನಿ. ಈಗ ಕೆಲವು ಜನ ಟ್ರಿಕ್ಸ್ ಗಳನ್ನ ಹೇಳ್ತಾರ. ಆ ಟ್ರಿಕ್ಸ್ ಈ ವಿಡಿಯೋ ನೋಡೋವರೆಗೂ ಮಾತ್ರ ಅರ್ಥ ಆಗತ್ತೆ. ನೆಕ್ಸ್ಟ್ ನೀವು ಮಾಡಕ್ ಹೋದ್ರಿ ಅಂದ್ರೆ ಅರ್ಥ ಆಗಂಗಿಲ್ಲ. ಸೊ ಅದಕ್ಕೋಸ್ಕರ ಫಾರ್ಮುಲಾ ಪ್ರಕಾರ ಮಾಡ್ರಿ. ಫಸ್ಟ್ ನಾವ್ ಏನ್ ಕಂಡಿದ್ವಿ, ಎಷ್ಟು ಲಾಭ ಆಯ್ತು ಅಂತಂದ್ ಹೇಳಿ, ಅದಾದ ನಂತರ ನೆಕ್ಸ್ಟ್ ಇದರಲ್ಲಿ ಫಾರ್ಮುಲಾ ಹಾಕ್ಬಿಟ್ಟು ಪರ್ಸೆಂಟೇಜ್ ಕಂಡಿದ್ವಿ. ಕ್ಲಿಯರ್? ಎಸ್, ಅದೇ ತರ ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನು. ಸೊ ಏನ್ ಕೊಟ್ಟಿದ್ದಾರೆ, ಕ್ವಶನ್ ಒಳಗಡೆ ಏನ್ ಕೊಟ್ಟಿದ್ದಾರೆ ಅದನ್ನ ನಾವು ಮೊದಲು ನೋಡ್ಕೋಬೇಕು ಇವಾಗ. ಕ್ಲಿಯರ್? ಫಸ್ಟ್ ನನಗೆ ಕ್ವಶನ್ ಅರ್ಥ ಮಾಡ್ಕೊಡ್ರಿ ಅಷ್ಟೇ. ಒಂದು ವೇಳೆ ಬಟ್ಟೆಯ ಬೆಲೆಯು 800ರಿಂದ 720ಕ್ಕೆ ಇಳಿದರೆ ಶೇಕಡಾವಾರು ಇಳಿಕೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಈ ತರ ಕ್ವಶನ್ಸ್ ಗಳನ್ನು ಕೇಳ್ತಾರೆ. ಈ ತರನು ಕ್ವಶನ್ಸ್ ಕೇಳ್ತಾರೆ. ಈಗ ಬಟ್ಟೆಯ ಬೆಲೆ ಎಷ್ಟೈತಿ, ಮೊದಲು 800 ರೂಪಾಯಿ ಐತೆ. ಅಂದ್ರೆ ಇದು ಸಿ ಪಿ, ಕಾಸ್ಟ್ ಪ್ರೈಸ್ ಎಷ್ಟೈತೆ ಅದ್ರದ 800 ರೂಪಾಯಿ ಐತಿ. ಬಟ್ ಆದ್ರ 720ಕ್ಕೆ ಇಳಿದಾರೆ ಅಂತಂದ್ ಹೇಳಿದ್ರೆ, ಅಂದ್ರೆ ಅವ್ನು ಮಾರಿದಾನ 720 ರೂಪಾಯಿಗೆ ಅಂತಂದ್ ಹೇಳಿದ್ರೆ ಮಾರಿದಾನ, ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಆಯ್ತು 720 ರೂಪಾಯಿ ಆಯ್ತು. ಇವಾಗ ಏನ್ ಕೇಳಿದಾನ, ಎಷ್ಟು ಇಳಿಕೆ ಆಯ್ತು, ಶೇಕಡಾವಾರು ಇಳಿಕೆ ಎಷ್ಟಾಯ್ತು ಅಂತಂದ್ ಹೇಳಿದ್ರೆ, ಇಳಿಕೆ ಅಂತಂದ್ ಹೇಳಿದ್ರೆ ನಷ್ಟ ಆಯ್ತು, ಏರಿಕೆ ಅಂತಂದ್ ಹೇಳಿದ್ರೆ ಲಾಭ ಅಂತ ಹೇಳ್ತೀವಲ್ಲ. ಇಲ್ಲಿ ಇಳಿಕೆ ಆಗೈತೆ, ಶೇಕಡಾವಾರು ನಷ್ಟ ಅಂತ ಕೇಳಿದಾರೆ. ಇವಾಗ ನೋಡ್ರಿ, ನಮ್ಗ ಕಾಸ್ಟ್ ಪ್ರೈಸ್ 800 ರೂಪಾಯಿ ತಗೊಂಡನ್ನ 720 ರೂಪಾಯಿಗೆ ಮಾರಿದಾನ ಅಂತಂದ್ ಹೇಳಿದ್ರೆ ನಂಗೆ ಲಾಸ್ ಆತಿಲ್ಲ. ಒಂದ್ ಸ್ವಲ್ಪ ನೀವ ಅರ್ಥ ಮಾಡ್ಕೊಡ್ರಿ. ಡೈರೆಕ್ಟ್ ಆಗಿ ಹೇಳ್ಬೋದಲ್ಲ, ಫಾರ್ಮುಲಾನ ಹಾಕೋದ್ ಬೇಡ. 800 ರೂಪಾಯಿಗೆ ತಗೊಂಡ ನೀ 720 ರೂಪಾಯಿಗೆ ಮಾರಿದಾನ ಅಂತಂದ್ ಹೇಳಿದ್ರೆ ನಂಗೆ ನಷ್ಟ ಎಷ್ಟಾಯ್ತು, ಡೈರೆಕ್ಟ್ ಆಗಿ ನಷ್ಟ ಈಕ್ವಲ್ ಟು ಸಿ ಪಿ ಮೈನಸ್ ಎಸ್ ಪಿ ಮಾಡ್ಬೇಕಾಗತ್ತೆ. ಯಾವ್ದು ದೊಡ್ಡದೈತಿ ಅದನ್ನ ಮೊದ್ಲು ಹಾಕ್ಬೇಕು. ಸಿ ಪಿ ಅಂತಂದ್ ಹೇಳಿದ್ರೆ, ಸಿ ಪಿ ಎಲ್ಲಾದ್ರೂ ಜಾಸ್ತಿ ಆಯ್ತು ಅಂದ್ರೆ, ನಮ್ ಕೊಂಡಿದ್ ಜಾಸ್ತಿ ಆಯ್ತು ಅಂತಂದ್ ಹೇಳಿದ್ರೆ ನಮ್ಗೆ ನಷ್ಟ ಆಗಿರತ್ತ. ಇದೆಷ್ಟಾಯ್ತು, 800 ಮೈನಸ್ 720 ಎಷ್ಟು ಬಂತು ನನಗ, 80 ರೂಪಾಯಿ ಲಾಸ್ ಆಗಿತ್ತು. ಗುರುವೇ ನನಗೆ 80 ರೂಪಾಯಿ ಅಂತಂದ್ ಹೇಳಕ್ ಹೋಗ್ಬೇಡ. ಅವ್ರ ಏನ್ ಕೇಳಿದ್ರು, ಪರ್ಸೆಂಟೇಜ್ ಹೇಳು ಅಂತಂದ್ ಹೇಳಿದಾರೆ. ಈಗ ನೀನ್ ಏನ್ ಮಾಡ್ಬೇಕು, ಪರ್ಸೆಂಟೇಜ್ ಅಲ್ಲಿ ಬರಬೇಕು. ಪರ್ಸೆಂಟೇಜ್ ಲಾಸ್ ಈಕ್ವಲ್ ಟು ಫಾರ್ಮುಲಾ ಏನ್, ಲಾಸ್ ಎಷ್ಟು ಲಾಸ್ ಆಗೈತಿ ರುಪೀಸ್ ಅಲ್ಲಿ ಡಿವೈಡೆಡ್ ಬೈ ಕೊಂಡ ಬೆಲೆ ಇಂಟು 100. ಇದು ನಮ್ದು ಫಾರ್ಮುಲಾ. ಕ್ಲಿಯರ್? ಸೊ ಇವಾಗ ನೋಡ್ರಿ, ಲಾಸ್ ಎಷ್ಟಾಗೈತಿ, 80 ರೂಪಾಯಿ ಆಗೈತಿ. ಸೊ ನಮ್ದು ಕಾಸ್ಟ್ ಪ್ರೈಸ್ ಎಷ್ಟೈತಿ, 800 ರೂಪಾಯಿ ಐತಿ, ಇಂಟು 100. ಈ 2 ಜೀರೋ ಕ್ಯಾನ್ಸಲ್, ಈ 2 ಜೀರೋ ಕ್ಯಾನ್ಸಲ್, 2 ಒಂದ್ಲೆ 8 ಒಂದ್ಲೆ 8 ಹತ್ಲೆ, ಅಂದ್ರ 10% ಏನಪ್ಪಾ ಅಂತಂದ್ ಹೇಳಿದ್ರೆ ನನಗ ಲಾಸ್ ಆಗೈತಿ. ಸೊ ಈ ತರ ಏನಂತಂದ್ ಹೇಳಿದ್ರೆ ಕ್ವಶನ್ಸ್ ಗಳನ್ನ ನೀವು ಸಾಲ್ವ್ ಮಾಡ್ಬೇಕು. 2 ಸ್ಟೆಪ್. ನಾನು ಫಸ್ಟ್ ಟೈಪ್ 1 ಅಲ್ಲಿ ಸೇಮ್ ಇದೇ ತರ ಇವೆಲ್ಲ SSC ಕ್ವಶನ್ ಪೇಪರ್ ಅಲ್ಲಿ, SSC ಕ್ವಶನ್ ಪೇಪರ್ಸ್ ಗಳಲ್ಲಿ 2024ರಲ್ಲಿ ಕೇಳಿರುವಂತಹ ಕ್ವಶನ್ಸ್ ಗಳನ್ನ ನಾನು ತಗೊಂಡು ಇವಾಗ ಸಾಲ್ವ್ ಮಾಡಕತ್ತೇನೆ. ಕ್ಲಿಯರ್ ಎಲ್ರಿಗೂ? ಒರಿಜಿನಲ್ ಕ್ವಶನ್ ಪೇಪರ್ಸ್ ಗಳನ್ನ ತಗೊಂಡು ಸಾಲ್ವ್ ಮಾಡಕತ್ತ. ಸೇಮ್ ಅದೇ ತರ ನೆಕ್ಸ್ಟ್ ಕ್ವಶನ್ ನೋಡೋಣ. ಇವಾಗ ನೆಕ್ಸ್ಟ್ ಕ್ವಶನ್ ಏನೈತಿ ಇಲ್ಲಿ, ಸೊ ಒಂದು ವೇಳೆ ಒಂದು ಮೇಜಿನ ಮಾರಾಟ ಬೆಲೆಯು ಅದರ ಅಸಲು ಬೆಲೆಯ 25% ಆಗಿದ್ದರೆ ಶೇಕಡಾವಾರು ನಷ್ಟ ಎಷ್ಟು ಅಂತ ಕೇಳಿದಾರೆ. ಸೊ ಈ ತರ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಇಲ್ಲಿ ಏನ್ ಡೈರೆಕ್ಟ್ ಆಗಿ ನಮ್ಗ ರುಪೀಸ್ ಅಲ್ಲಿ ಕೊಟ್ಟಿಲ್ಲ. ಫಸ್ಟ್ ಥಿಂಗ್, ಅವನೇನ್ ಕೊಟ್ಟಿದಾನ, ಒಂದೇನೋ ಸಮೀಕರಣ ತರ ಕೊಟ್ಟಿದಾನೆ. ಏನು, ಮಾರಾಟ ಬೆಲೆ, ಒಂದು ಮೇಜಿನ ಮಾರಾಟ ಬೆಲೆ ಎಷ್ಟಾಗೈತೆ ಅಂತಂದ ಹೇಳಿದ್ರೆ ಈಕ್ವಲ್ ಟು ಅದರ ಅಸಲು ಬೆಲೆ. ಅಸಲು ಬೆಲೆ ಅಂತಂದ ಹೇಳಿದ್ರೆ ಕಾಸ್ಟ್ ಪ್ರೈಸ್ 25% ಆಗೈತೆ. ಅಸಲು ಬೆಲೆ ಎಷ್ಟೈತಲ್ಲ ಅದರಲ್ಲಿ 25%
ಮಾರಾಟ ಬೆಲೆ ಆಗೈತಿ ಅಂತಂದ್ ಹೇಳಿ. ಮಾರಾಟ ಬೆಲೆಯು ಅದರ ಅಸಲು ಬೆಲೆಯ 25% ಆಗೈತಿ. ಹಂಗಾದ್ರ ನಷ್ಟ ಎಷ್ಟಾಗೈತಿ ಅಂತಂದ್ ಹೇಳಿ. ಸೊ ಇವಾಗ ನಾವು ಕ್ಯಾಲ್ಕುಲೇಷನ್ ಅನ್ನ ಮಾಡ್ಕೊಂತ ಹೋಗ್ಬೇಕು. ಇದನ್ನ ನೋಡಿದ ತಕ್ಷಣ ನಮಗ್ ಬಹಳ ಕೆಟ್ಟ ಅಂತಂದ್ ಹೇಳಿದ್ರೆ ಒಂಥರ ಏನ್ ಅರ್ಥನ ಆಗೋತ್ತು. ಇವಾಗ ನೋಡ್ರಿ, ಇದನ್ನ ನಾನು ಎಸ್ ಪಿ ಅಂತ ಬರ್ಕೊಂತೀನಿ. ಎಸ್ ಪಿ ಈಕ್ವಲ್ ಟು ಸಿ ಪಿ ಇಂಟು 25% ಅನ್ನ 25/100 ಅಂತಂದ್ ಬರ್ಕೊಂತೀನಿ. ಸೊ ಇವಾಗ ನಾನು ಇದನ್ನ ಈ ತರ ಬರ್ಕೊಂತೀನಿ. ಸಿ ಪಿ ಈ ಕಡೆ ತಗೊಳ್ರಿ, ಎಸ್ ಪಿ ಡಿವೈಡೆಡ್ ಬೈ ಸಿ ಪಿ ಈಕ್ವಲ್ ಟು 25/100 ಅಂತಂದ್ ಹೇಳಿ. ಸೊ ಈ ತರ ಬಂತು. ಇವಾಗ ನಾನು ಏನ್ ಮಾಡ್ತೀನಿ ಅಂದ್ರೆ, ಎಸ್ ಪಿ ವ್ಯಾಲ್ಯೂ ಎಷ್ಟೈತಿ? 25 ಐತಿ. ಸೆಲ್ಲಿಂಗ್ ಪ್ರೈಸ್ ಎಷ್ಟಾಯ್ತು? 25 ಆಯ್ತು. ಕಾಸ್ಟ್ ಪ್ರೈಸ್ ಎಷ್ಟಾಯ್ತು? ಕಾಸ್ಟ್ ಪ್ರೈಸ್ 100 ಆಯ್ತು. ಕಾಸ್ಟ್ ಪ್ರೈಸ್ 100. ಇಲ್ಲಿ ಏನ್ ಬರ್ಕೊಂಡಿದ್ದಾನಲ್ಲ, ಸೊ ಇಲ್ಲಿ ಏನ್ ಕೊಟ್ಟಿದಾರಲ್ಲ ಅದನ್ನ ಸಮೀಕರಣ ಯೂಸ್ ಮಾಡ್ಕೊಂಡು ನಾನು ಈಕ್ವಲ್ ಹಾಕೇನಿ. ಎಸ್ ಪಿ ಅಂತಂದ್ರೆ 25, ಸಿ ಪಿ ಅಂದ್ರೆ 100. ಇನ್ ಈ ತರ ನೀವು ಮಾಡ್ಕೊಬೇಕು. ಸೊ ಇಲ್ಲಿ ಕರೆಕ್ಟ್ ಆಯ್ತಾ? ಈಗ ನೋಡ್ರಿ, ಕಾಸ್ಟ್ ಪ್ರೈಸ್ ಜಾಸ್ತಿ ಐತೆ ಅಂದ್ರೆ ನಮಗೆ ನಷ್ಟ ಆಗತ್ತೆ. ಎಷ್ಟು ನಷ್ಟ ಆಗೈತೆ ನೋಡ್ರಿ ಇವಾಗ? ಸರಿ, 75 ರೂಪಾಯಿ ನಷ್ಟ ಆಗೈತ್ರಿ. ನಾವು ಡೈರೆಕ್ಟ್ ಆಗಿ ಕ್ಯಾಲ್ಕುಲೇಷನ್ ಮಾಡಿದ್ವಲ್ಲ, ಸಿ ಪಿ ಮೈನಸ್ ಎಸ್ ಪಿ ಮಾಡಿದ್ರಿ ಅಂದ್ರೆ 75 ರೂಪಾಯಿ ಬರುತ್ತೆ. ನಮ್ಗೇನ್ ಕೇಳಿದಾರ? ನನಗೆ ಡೈರೆಕ್ಟ್ ಆಗಿ ನೀನ್ ಹೇಳಂಗಿಲ್ಲ, ನೀನೇನ್ ಮಾಡ್ಬೇಕು? ಪರ್ಸೆಂಟೇಜ್ ಅಲ್ಲಿ ಹೇಳ್ಬೇಕಂತ ಹೇಳಿದಾರೆ. ಲಾಸ್ ಪರ್ಸೆಂಟೇಜ್ ಈಕ್ವಲ್ ಟು ಏನು? ಲಾಸ್ ಎಷ್ಟಾಗೈತಿ? ಡಿವೈಡೆಡ್ ಬೈ ಸಿ ಪಿ ಇಂಟು 100. ಇದು ನಮ್ದು ಫಾರ್ಮುಲಾ. ಓಕೆ, ಡನ್. ಮಾಡ್ಬೋದು. ಮಾಡಕ್ಕೇನ್ರಿ, ಲಾಸ್ ಎಷ್ಟಾಗೈತಿ? 75 ಆಗೈತಿ. ಡಿವೈಡೆಡ್ ಬೈ ಸಿ ಪಿ ಎಷ್ಟೈತಿ? 100 ಐತಿ. ಅದಾದ ನಂತರ ಇಂಟು 100. ಇದು ಕ್ಯಾನ್ಸಲ್, ಇದು ಕ್ಯಾನ್ಸಲ್. 75% ಏನಪ್ಪಾ ಅಂದ್ರೆ ನಮ್ದ ಲಾಸ್ ಆಗೈತಿ. ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಇಷ್ಟೇ, ಈಸಿ. ಮಾಡ್ಕೋಬಹುದಲ್ಲ ಆರಾಮಾಗಿ? ಎಸ್. ಅದೇ ತರ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಸೇಮ್ ಕ್ವಶನ್ ಮೇ ಬಿ ಇರ್ಬೋದು. ಒಂದು ವೇಳೆ ಕ್ವಶನ್ ಏನ್ ಕೊಟ್ಟಿದಾರೆ ಅರ್ಥ ಮಾಡ್ಕೊಳ್ರಿ. ಒಂದು ವೇಳೆ ಒಂದು ಫ್ಯಾನಿನ ಮಾರಾಟ ಬೆಲೆ ಅಂತಂದ ಹೇಳಿದ್ರೆ ಎಸ್ ಪಿ ಕೊಟ್ಟಿದ್ದಾನ 306 ಆಗಿದ್ದರೆ, ಶೇಕಡಾವಾರ ನಷ್ಟವು 32 ಆಗಿದ್ದರೆ. ಸೊ ಅವನ್ನ 306 ಮಾರಿದಾನ, ಬಟ್ ಆದ್ರೆ 32% ನಷ್ಟ ಆಗೈತಿ. ಹಂಗಾದ್ರೆ ಫ್ಯಾನಿನ ಅಸಲು ಬೆಲೆ ಅಂದ್ರೆ ಸಿ ಪಿ ಕಂಡಿಡಿ ಅಂತಂದ್ ಹೇಳಿದ. ಅರ್ಥ ಆಯ್ತಾ? ಒಂದ್ ಫ್ಯಾನ್ ಐತಪ್ಪ, ಈ ತರ ಏನಂತಂದ ಹೇಳಿದ್ರೆ ಫ್ಯಾನ್ ಐತಿ. ಈ ಫ್ಯಾನ್ ಅನ್ನ ಏನಪ್ಪಾ ಅಂತಂದ ಹೇಳಿದ್ರೆ 306 ರೂಪಾಯಿಗೆ ಮಾರಿದಾನ ಎಸ್ ಪಿ. ಬಟ್ ಆದ್ರೆ ಇದು ಎಸ್ ಪಿ ಮಾರಿದಾನ, ಬಟ್ ಆದ್ರ ಅಲ್ಲಿ ಏನಾಗೈತಿ? ನಷ್ಟ ಆಗ್ಬಿಟ್ಟೈತೆ, ಲಾಸ್ ಆಗ್ಬಿಟ್ಟೈತೆ. ಲಾಸ್ ಪರ್ಸೆಂಟೇಜ್ ಕೊಟ್ಟಿದ್ದಾನೆ. ಎಷ್ಟಾಗೈತಿ? 32% ಆಗೈತೆ. ಹಂಗಾದ್ರೆ ಸಿ ಪಿ ಕಂಡಿಡಿ ಅಂತಂದ್ ಹೇಳಿದಾನ. ಸಿ ಪಿ ಕಂಡಿಡಿ ಅಂತಂದ್ ಹೇಳಿದಾನ. ನೋಡ್ರಿ, ಇಲ್ಲೊಂದು ಟ್ರಿಕ್ ಐತೆ. ಇಲ್ಲಿ ನೋಡ್ರಿ, ಎಸ್ ಪಿ ಲಾಸ್ ಪರ್ಸೆಂಟೇಜ್ ಅಥವಾ ಪ್ರಾಫಿಟ್ ಪರ್ಸೆಂಟೇಜ್ ಕೊಟ್ಟರು, ಲಾಸ್ ಪರ್ಸೆಂಟೇಜ್ ಬದಲಾಗಿ ಪ್ರಾಫಿಟ್ ಕೊಡ್ಲಿ, ಯಾವ್ದಾದ್ರು ಕೊಡ್ಲಿ, ಪ್ರಾಫಿಟ್ ಪರ್ಸೆಂಟೇಜ್ ಸಿ ಪಿ ಕಂಡಿಡಿ ಅಂತಂದ್ ಹೇಳಿದ್ರು. ಅಥವಾ ಒನ್ ಟೈಮ್ ಸಿ ಪಿ ಕೊಟ್ಬಿಟ್ಟು ಎಸ್ ಪಿ ಕಂಡು ಹಿಡಿದ್ರು. ಈ ಮೂರ ವ್ಯಾಲ್ಯೂ ಎಲ್ಲಾದ್ರೂ ಕೊಟ್ರು ಅಂತಂದ್ ಹೇಳಿದ್ರ ನಾವು ಈ ತರ ಪರ್ಸೆಂಟೇಜ್ ಈಕ್ವಲ್ ಟು ಎಸ್ ಪಿ ಡಿವೈಡೆಡ್ ಬೈ ಸಿ ಪಿ ಅನ್ನೋ ಒಂದು ಫಾರ್ಮುಲಾವನ್ನ ಯೂಸ್ ಮಾಡ್ಬೇಕು. ಇದು ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಏನೈತಲ್ಲ, ಈ ಪರ್ಸೆಂಟೇಜ್ ನಾನು ಇವಾಗ ಹೆಂಗ್ ಬರ್ಕೊಂತೀನಿ? ಪರ್ಸೆಂಟೇಜ್ ಈಕ್ವಲ್ ಟು, ಸೊ ಇಲ್ಲಿ ಏನಾಗೈತಿ ನೋಡ್ರಿ. ಸೊ ಇಲ್ಲಿ ಲಾಸ್ 100 ರೂಪಾಯಿಗೆ ಎಷ್ಟಾಗೈತಿ ಅಂತ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಬೇಕು. ಇವಾಗ ಎಲ್ ಪರ್ಸೆಂಟೇಜ್, ಈ ಪರ್ಸೆಂಟೇಜ್ ನಾವು ಹೆಂಗ್ ಬರ್ಕೋಬೇಕಂತ ಹೇಳಿದ್ರ, ಇಲ್ಲಿ ನಮ್ಗ ನಷ್ಟ ಆಗೈತಿ ಅಂತಂದ್ ಹೇಳಿದ್ರ 100 ಒಳಗಡೆ ಎಷ್ಟು ಪರ್ಸೆಂಟೇಜ್ ಕೊಟ್ಟಿದಾನಲ್ಲ ಅದನ್ನ ಮೈನಸ್ ಮಾಡ್ಕೊಬೇಕು. ಎಲ್ಲಾದ್ರೂ ಲಾಭದ ಪರ್ಸೆಂಟೇಜ್ ಕೊಟ್ಟ ಅಂತಂತ ಹೇಳಿದ್ರೆ 100ಕ್ಕೆ ಪ್ಲಸ್ ಮಾಡ್ಬೇಕು. ಆಮೇಲೆ ಈ ಪರ್ಸೆಂಟೇಜ್ ವ್ಯಾಲ್ಯೂನ ಬರ್ಕೊಬೇಕು. ಇವಾಗ ನಮ್ಗೆ ಏನಾಗೈತಿ? ಸರ್ ನಷ್ಟ ಆಗೈತ್ರಿ. ಹಂಗಾದ್ರೆ 100ಕ್ಕೆ ಮೈನಸ್ ಮಾಡ್ಕೋಬೇಕು. 100 ಮೈನಸ್ ಎಷ್ಟು ಪರ್ಸೆಂಟೇಜ್? 32% ನ ಮೈನಸ್ ಮಾಡ್ಕೊಬೇಕು. ಎಷ್ಟಾಗತ್ತೆ ಇಲ್ಲಿ? 100 32 ಕಳೆದ್ರ 68%. ಇದನ್ನ ಇಲ್ಲಿ ಬರ್ಕೊಬೇಕು. 68% ಬರ್ಕೊಂಡ್ವಿ. ಅದಾದ ನಂತರ ಎಸ್ ಪಿ ವ್ಯಾಲ್ಯೂ ಎಷ್ಟೈತಿ? 306 ಐತೆ. ಬಟ್ ಆದ್ರೆ ನಮ್ಗೆ ಏನ್ ಕೇಳಿದಾರೆ? ಸಿ ಪಿ ವ್ಯಾಲ್ಯೂ ಕೇಳಿದಾನ. ಪರವಾಗಿಲ್ಲ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೊಬೇಕು, ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಷ್ಟೇ. ಇನ್ನೇನಿಲ್ಲ, ಮುಗೀತು, ಬರ್ಕೊಂಡಿದ್ದೆಲ್ಲ ಮುಗೀತು. ಸೊ 68% ನ ಹೆಂಗ್ ಬರ್ಕೊಂತೀನಿ? 68 ಡಿವೈಡೆಡ್ ಬೈ 100 ಈಕ್ವಲ್ ಟು 306 ಆಮೇಲೆ ಸಿ ಪಿ. ಈ ಸಿ ಪಿ ವ್ಯಾಲ್ಯೂ ಕಂಡಿಡ್ಬೇಕಲ್ಲ, ಇದನ್ನ ಮ್ಯಾಲ ಕಳಿಸ್ರಿ, ಇದನ್ನ ಈ ಕಡೆ ತಗೊಳ್ರಿ, ಇದು ಈ ಕಡೆ ಬರುತ್ತೆ. ಸೊ ಎಲ್ಲಾ ಸೇರ್ಬಿಟ್ಟು ಬರ್ಕೊಟ್ರು ಸಿ ಪಿ ಈಕ್ವಲ್ ಟು, ಇದು 306 ಹಂಗೆ ಇರುತ್ತ, ಇಂಟು ಇದು ಮೇಲ್ಗಡೆ ಹೋಯ್ತಂದ್ರೆ ಈ ಕಡೆ ಹೋಯ್ತಂದ್ರೆ ಮೇಲ್ಗಡೆ ಬರುತ್ತೆ 100 ಡಿವೈಡೆಡ್ ಬೈ 68 ಕೆಳಗಡೆ ಬರುತ್ತೆ. ನೋಡ್ರಿ, 2ರಿಂದಾನೇ ಡಿವೈಡ್ ಮಾಡ್ರಿ. 2 3 6, 2 4 8. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, 2 1 2, 2 5 10, 2 3 6. ಅದಾದ ನಂತರ ನೆಕ್ಸ್ಟ್ ಇನ್ನೂ ಏನಾದ್ರು ಡಿವೈಡ್ ಆಗತ್ತಾ? 2 1 2, 2 7 14. ಅದಾದ ನಂತರ ನೆಕ್ಸ್ಟ್ ಇದು ಎಷ್ಟಾಗತ್ತ? 2 50. ಆಮೇಲೆ ಮುಂದ್ ನೋಡ್ರಿ, ಇದು 17 1 17 9 ಆಗತ್ತೆ. ಸೊ ಟೋಟಲ್ ಆಗಿ ಎಷ್ಟು ಉಳಿತು? 9 ಇಂಟು 50 ಉಳಿತು. ಅಂದ್ರೆ 450 ರೂಪಾಯಿ ಸಿ ಪಿ ಆಗತ್ತ. ಸೊ ನಮ್ದು ಆನ್ಸರ್ ಐತ್ ನೋಡ್ರಿ, ಎಸ್ ಐತೆ. ಇಷ್ಟೇ. ನಮ್ ಕ್ಯಾಲ್ಕುಲೇಷನ್ ಮಾಡಕ್ ನಾವು ಸ್ವಲ್ಪ ಟೈಮ್ ತಗೊಂತೀವಿ. ಅದನ್ನ ಕ್ಯಾಲ್ಕುಲೇಷನ್ ನ ಪ್ರಾಪರ್ ಆಗಿ ಮಾಡ್ಕೋಬೇಕು. ಇಷ್ಟು ಬರ್ಕೊಂಡ್ರೆ ಮುಗಿದೋಯ್ತು.
ಫಾರ್ಮುಲಾ ಯಾವ್ದು ಯೂಸ್ ಮಾಡಿದ್ವಿ, ಇದನ್ನ ಯೂಸ್ ಮಾಡಿದ್ವಿ. ಇಲ್ಲಿ ಏನ್ ಕೇಳಿದಾನ, ಎಸ್ ಪಿ ವ್ಯಾಲ್ಯೂ ಕೊಟ್ಟಿದ್ದಾನ, ಲಾಸ್ ಪರ್ಸೆಂಟೇಜ್ ಕೊಟ್ಟಿದ್ದಾನ, ಲಾಸ್ ಅಥವಾ ಪ್ರಾಫಿಟ್ ಯಾವ್ದ್ರ ಕೊಡ್ಲಿ, ಸಿ ಪಿ ವ್ಯಾಲ್ಯೂ. ಈ ಮೂರನ್ನ ಈ ತರ ಕೊಟ್ಟ ಅಂತಂದ್ ಹೇಳಿದ್ರ ನಾವು ಡೈರೆಕ್ಟ್ ಆಗಿ ಏನ್ ಮಾಡ್ಕೊಬೇಕು, ಈ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ಕ್ಯಾಲ್ಕುಲೇಷನ್ ಮಾಡ್ಕೊಬೇಕು. ಪರ್ಸೆಂಟೇಜ್ ಕೇಳ್ದ ಅಂತಂದ್ ಹೇಳಿದ್ರೆ ಅವಾಗ ಇವನ್ ಎರಡು ಯೂಸ್ ಮಾಡ್ಕೋಬೇಕಾಗತ್ತ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಒಂದು ವಸ್ತುವಿನ ನಮೂದಿತ ಬೆಲೆ. ಇಲ್ಲಿ ನಮೂದಿತ ಬೆಲೆ ಅಂತಂದ್ ಕೊಟ್ಟಿದ್ದಾನಲ್ಲ, ಇಲ್ಲಿ ರಿಯಾಯಿತಿ ಬೇಡ ಇದು. ಸೊ ನಾನ್ ರಿಯಾಯಿತಿ ಕ್ವಶನ್ಸ್ ಗಳನ್ನೇ ತಗೊಂಡಿದ್ದೀನಿ, ಕೆಲವೊಂದು ಸಿಗ್ಲಿಲ್ಲ ಅಂತಂದ್ ಹೇಳಿ. ಇಲ್ಲಿ ಶೇಕಡಾವಾರು ನಷ್ಟ ಅಥವಾ ಲಾಭವನ್ನ ನಾವು ಕಂಡುಹಿಡಬೇಕು. ಶೇಕಡಾವಾರು ನಷ್ಟ ಅಥವಾ ಲಾಭ. ಇಲ್ಲಿ ರಿಯಾಯಿತಿ ಅಂತಂದ್ ಹೇಳಿದ್ರೆ ನಷ್ಟನ ಆಗಿರತ್ತ. ನಮ್ಗೆ ಕ್ವಶನ್ ಬೇಕಾಗಿತ್ತು ಅದಕ್ಕೆ. ಇದು ಅಸಲು ಬೆಲೆ ಅಂತ ಅನ್ಕೊಡ್ರು. ಅಸಲು ಬೆಲೆ, ಒಂದು ವಸ್ತುವಿನ ಅಸಲು ಬೆಲೆ ಮತ್ತು ಮಾರಾಟ ಬೆಲೆಯು ಕ್ರಮವಾಗಿ 6,600 ಮತ್ತು 4,752 ಐತೆ. ಅಂದ್ರೆ ಇದೇನು, ಫಸ್ಟ್ ಒನ್ ಏನಾಯ್ತು, ಕಾಸ್ಟ್ ಪ್ರೈಸ್ ಅಸಲು ಬೆಲೆ. 4,752 ಏನಾಯ್ತು, ಎಸ್ ಪಿ ಸೆಲ್ಲಿಂಗ್ ಪ್ರೈಸ್ ಆಯ್ತು. ಹಾಗಾದ್ರೆ ಶೇಕಡಾವಾರು ರಿಯಾಯಿತಿ ಎಷ್ಟಾಗತ್ತ ಅಂದ್ರೆ ಸಾರಿ, ಶೇಕಡಾವಾರು ನಷ್ಟ ಎಷ್ಟಾಗತ್ತೆ, ಕಾಸ್ಟ್ ಪ್ರೈಸ್ ಐತಿ. ಅದಾದ ನಂತರ ನೆಕ್ಸ್ಟ್ ಏನೈತಿ, ಸೆಲ್ಲಿಂಗ್ ಪ್ರೈಸ್ ಐತಿ. ಸೊ ನಾವು ಮೊದಲು ಏನ್ ಕಂಡಿಡ್ಬೇಕು, ಫಸ್ಟ್ ಸ್ಟೆಪ್ ನಮ್ಗೆ ಎಷ್ಟು ಲಾಸ್ ಆಗೈತಿ ಅನ್ನೋದನ್ನ ಕಂಡಿಡ್ಬೇಕು. ಲಾಸ್ನ ಹೆಂಗ್ ಕಂಡಿಡ್ತೀರಿ, ಸಿ ಪಿ ಮೈನಸ್ ಎಸ್ ಪಿ. ಯಾಕಂತಂದ ಹೇಳಿದ್ರೆ ಕೊಂಡ ಬೆಲೆ ಜಾಸ್ತಿ ಐತಿ, ಮಾರಿದ್ ನಾವು ಕಡಿಮೆಗೆ ಮಾರಿದೇವೆ ಅಂದ್ರೆ ನಮ್ಗೆ ನಷ್ಟ ಆಗೈತಿ. ಫಸ್ಟ್ ಒನ್ ಇದನ್ನ ಕಂಡಿಡಿದ್ರಿ. ಸೆಕೆಂಡ್ ಒನ್ ಏನ್ ಕಂಡಿಡ್ಬೇಕು, ಪರ್ಸೆಂಟೇಜ್ ಲಾಸ್ ನ ಕಂಡಿಡ್ಬೇಕು. ಯಾವ ತರ ಫಾರ್ಮುಲಾ, ಎಲ್ ಡಿವೈಡೆಡ್ ಬೈ ಸಿ ಪಿ ಇಂಟು 100. ಸೊ ಇದನ್ನ ಫಾರ್ಮುಲಾ ಹಾಕ್ಬಿಟ್ಟು ಸೊ ಎಷ್ಟು ಪರ್ಸೆಂಟೇಜ್ ನಷ್ಟ ಬರುತ್ತೆ ಅಂತಂದ ಹೇಳಿ ನನಗೆ ನೀವೇನ್ ಮಾಡ್ಬೇಕು, ಕಮೆಂಟ್ ಅಲ್ಲಿ ಆನ್ಸರ್ ಅನ್ನ ಹಾಕ್ಬೇಕು. ಇವಾಗ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಅಷ್ಟೇ ನಿಮ್ಗೆ ಬರುತ್ತೆ, ಇಲ್ಲ ಅಂದ್ರೆ ಬರಂಗಿಲ್ಲ. ಅರ್ಥ ಆಯ್ತಾ ಎಲ್ರಿಗೂ? ಇದು ಹೋಮ್ ವರ್ಕ್ ನಂಬರ್ 1 ಅಂತ ಅನ್ಕೊಡ್ರಿ. ಸೊ ನನಗೆ ಆನ್ಸರ್ ಅನ್ನ ನೀವು ಡೈರೆಕ್ಟ್ ಆಗಿ ಹಾಕ್ರಿ. ಎಸ್, ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ಅಲ್ಲಿ ಏನ್ ಕೊಟ್ಟಿದಾರೆ ಮೊದಲು ಬೇಕಾದ್ರೆ ನೀವು ಕಮೆಂಟ್ಸ್ ಅಲ್ಲಿ ಹಾಕ್ರಿ. ಕ್ವಶನ್ ಓದ್ಬಿಟ್ಟು ಏನ್ ಕೊಟ್ಟಿದ್ದಾರೆ ಅಂತಂದ ಪಾಸ್ ಮಾಡ್ಬಿಟ್ಟು ಮೆಸೇಜ್ ಹಾಕ್ರಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ. ಸೊ ಒಂದು ವಸ್ತುವಿನ ಇಲ್ಲಿ ರಿಯಾಯಿತಿ ಅಂತಂದೈತೆ, ಇದು ನಷ್ಟ ಅಂತ ಅನ್ಕೊಡ್ರಿ, ನಷ್ಟ. ಸೊ ಇದು ನಮೂದಿತ ಬೆಲೆ ಐತಲ್ಲ, ಇದನ್ನ ಅಸಲು ಬೆಲೆ ಅಂತ ಅನ್ಕೊಡ್ರಿ, ಅಸಲು ಬೆಲೆ. ಒಂದು ವಸ್ತುವಿನ ಅಸಲು ಬೆಲೆ 11,800 ಐತೆ, ಅಂದ್ರೆ ಇದು ಕಾಸ್ಟ್ ಪ್ರೈಸ್ ಆಯ್ತು. ಅದರ ಮಾರಾಟ ಬೆಲೆಯು 7,788 ಆಗೈತೆ, ಅಂದ್ರೆ ಇದು ಎಸ್ ಪಿ. ಹಾಗಾದ್ರೆ ಶೇಕಡಾವಾರು ನಷ್ಟ ಎಷ್ಟು ಅಂತ ಹೇಳಿ ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು, ಸರ್ ನಾವು ಕೊಂಡ್ ಬೆಲೆ ಎಷ್ಟೈತ್ರಿ, 11,800 ರೂಪಾಯಿ ಐತ್ರಿ. ನಾವು ಎಷ್ಟಕ್ ಮಾರಿದೇವ್ರಿ, 7,788 ಇಷ್ಟಕ್ ಮಾರಿದೇವ್. ಹಂಗಾದ್ರೆ ನಮ್ಗೆ ಏನಾಗೈತ್ರಿ, ಸರ್ ನಮಗ್ ನಷ್ಟ ಆಗೈತ್ರಿ. ನಷ್ಟ ಆಗೈತೆ ಅಂತಂದ್ ಹೇಳಿದ್ರೆ ಲಾಸ್ ನ ಹೆಂಗ್ ಕಂಡಿಡಿತೀರಿ, ಸಿ ಪಿ ಮೈನಸ್ ಎಸ್ ಪಿ ಅಂತ ಕಂಡಿಡ್ತೀರಿ. ಕಂಡಿಡಿರಿ. ಸೊ ನನಗ ಇದು ಹೋಮ್ ವರ್ಕ್ ನಂಬರ್ 2 ಇದು, ಯಾಕಂದ್ರೆ ಸಿಮಿಲರ್ ಐತೆ. ಸೆಕೆಂಡ್ ಒನ್ ಏನಾಗೈತಿ ನೋಡ್ರಿ, ನಮ್ಗ ಡೈರೆಕ್ಟ್ ಆಗಿ ಲಾಸ್ ಎಷ್ಟಾಗೈತಿ ಅಂತ ಹೇಳಂಗಿಲ್ಲ, ಶೇಕಡಾದಲ್ಲಿ ಹೇಳ್ಬೇಕು, ಪರ್ಸೆಂಟೇಜ್ ಅಲ್ಲಿ ಹೇಳ್ಬೇಕು. ಪರ್ಸೆಂಟೇಜ್ ಲಾಸ್ ಈಕ್ವಲ್ ಟು ಏನು, ಲಾಸ್ ಡಿವೈಡೆಡ್ ಬೈ ಸಿ ಪಿ ಇಂಟು 100. ಸೊ ಸಿ ಪಿ ವ್ಯಾಲ್ಯೂ ನಮ್ಗೆ ಗೊತ್ತೈತಿ ಎಷ್ಟೈತಿ ನೋಡ್ರಿ. ಅದಾದ ನಂತರ ಹಾಕ್ಬಿಟ್ಟು ಪರ್ಸೆಂಟೇಜ್ ಲಾಸ್ ಎಷ್ಟಾಗತ್ತೆ ಅಂತಂದ ಹೇಳಿ ನನ್ ಕಂಡಿಡಿದು ಕಮೆಂಟ್ ಅಲ್ಲಿ ಆನ್ಸರ್ ಅನ್ನ ನೀವು ಹಾಕ್ಬೇಕು. ಕ್ಲಿಯರ್? ಸೊ 2 ಕ್ವಶನ್ಸ್ ಗಳು, ಇದನ್ನ ನೀವೇ ಮಾಡ್ಬೇಕು. ಇದು ಈಸಿ ಆಗೈತೆ, ನಾನು ಹೆಂಗ್ ಮಾಡೋದು ಕೂಡ ಹೇಳ್ಕೊಟ್ಟಿದ್ದೀನಿ. ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂತಂತ ಹೇಳಿದ್ರೆ ಪಕ್ಕಾ ಹೇಳ್ತೀನಿ ನಿಮ್ಗೆ ಅರ್ಥ ಆಗತ್ತ. ಅದಾದ ನಂತರ ಎಕ್ಸಾಮ್ ಟೈಮ್ ಅಲ್ಲಿ ಓಕೆ ಸರ್ ಈ ತರ ಹೇಳಿದ್ರಲ್ಲ, ನಾನು ಆನ್ಸರ್ ಮಾಡಿ ಹಾಕಿದ್ನಲ್ಲ, ನೀವು ಸ್ವಲ್ಪ ಥಿಂಕ್ ಮಾಡಿ ಎಲ್ಲಾದ್ರೂ ಇಮ್ಯಾಜಿನೇಷನ್ ಮಾಡ್ಕೊಂಡ್ರಿ ಅಂತಂದ್ ಹೇಳಿದ್ರ ಆ ಫಾರ್ಮುಲಾ ಆಗಿರ್ಬೋದು, ನೀವು ಮಾಡಿರೋದಾಗಿರ್ಬೋದು, ಎಲ್ಲೋ ಒಂದ್ ಕಡೆ ಸ್ವಲ್ಪ ನೆನ್ಪು ಬರಕ್ ಹಿಡಿದೈತಿ, ಬರ್ತೈತೆ ಅದು. ಇವಾಗ ನೀವು ಪ್ರಾಕ್ಟೀಸ್ ಮಾಡ್ಬೇಕಷ್ಟ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನೈತಿ, ಸೊ ಇದು ಕೂಡ ರಿಯಾಯಿತಿ ಅಂತಂದೈತಿ, ಇದನ್ನ ನಷ್ಟ ಅಂತ ಅನ್ಕೊಡ್ರಿ. ಇಲ್ಲಿ ಎಷ್ಟು ಚೇಂಜ್ ಮಾಡ್ಬಿಡ್ತೀನಿ, ಆಮೇಲೆ ಕ್ವಶನ್ ಓದೋಣ. ಇದು ಅಸಲು ಬೆಲೆ. ಸೊ ಈ ಕ್ವಶನ್ ಏನ್ ಕೇಳಿದಾರೆ ನೋಡ್ರಿ, ಇಲ್ಲಿ ಏನ್ ಕೇಳಿದಾರ, ಅಲ್ಲಿ ಏನ್ ಕೇಳಿದ್ರು ಪರ್ಸೆಂಟೇಜ್ ಅದು ಇದು ಕೇಳಿದ್ರು. ಇಲ್ಲಿ ಒಂದ್ ಸ್ವಲ್ಪ ಚೇಂಜಸ್ ಮಾಡಿದಾರ. ಆಗ್ಲೇ ಏನ್ ಕ್ವಶನ್ ಐತಲ್ಲ ಸೇಮ್ ಅದೇ ತರ ಇಲ್ಲಿ ಲಾಸ್ಟ್ ಕ್ವಶನ್ ಏನೈತಿ, ಇದ್ರೊಳಗ ಪರ್ಸೆಂಟೇಜ್ ಕೇಳಿದಾರ. ಇಲ್ಲಿ ಏನ್ ಕೇಳಿ ಲಾಸ್ಟ್ ಇದಕ್ಕಿಂತ ಹಿಂದೆ ಇಲ್ಲೂ ಪರ್ಸೆಂಟೇಜ್ ಕೇಳಿದಾರ. ಇಲ್ಲಿ ಏನ್ ಕೇಳಿದಾರು, ಸರ್ ಫ್ಯಾನಿನ ಅಸಲು ಬೆಲೆ ಕೇಳಿದಾರಲ್ಲ, ಸೇಮ್ ಇದೇ ತರ ಕ್ವಶನ್ ಇವಾಗ ಮತ್ತೊಂದ್ ಐತೆ. ಇದನ್ನ ನಾನು ಸಾಲ್ವ್ ಮಾಡೋಣ. ನೆಕ್ಸ್ಟ್ ಯಾವ್ದಾದ್ರು ಬಂತಂತ ಹೇಳಿದ್ರೆ ನಿಮ್ಗೆ ಅದನ್ನ ನಾನು ಸಾಲ್ವ್ ಮಾಡಕ್ ನಿಮ್ಗೆ ಕೊಡ್ತೀನಿ, ಸ್ಟೆಪ್ಸ್ ಹೇಳ್ಕೊಡ್ತೀನಿ ನಾನು. ಇಲ್ಲಿ ನೋಡ್ರಿ, ಒಂದು ವಸ್ತುವಿನ ಅಸಲು ಬೆಲೆ ಅಂತಂದ ಹೇಳಿದ್ರೆ ಕಾಸ್ಟ್ ಪ್ರೈಸ್ ಇದು 1,850 ರೂಪಾಯಿ ಐತೆ. ಅದಾದ ನಂತರ ಒಂದು ವೇಳೆ 60% ಅಂತಂದ ಹೇಳಿದ್ರೆ ನಷ್ಟ ಎಷ್ಟಾಗೈತಿ, ನಷ್ಟದ ಪರ್ಸೆಂಟೇಜು, ಲಾಸ್ ಪರ್ಸೆಂಟೇಜು 60% ಆಗೈತೆ. ಹಂಗಾದ್ರೆ ವಸ್ತುವಿನ ಮಾರಾಟ ಬೆಲೆ ಎಷ್ಟು ಅಂತ ಕೇಳಿದ್ರೆ, ಇಲ್ಲಿ ಏನ್ ಕೇಳಿದಾರ, ಮಾರಾಟ ಬೆಲೆ ಎಸ್ ಪಿ ಕೇಳಿದಾನ. ಏನ್ ಕೇಳಿದಾನ, ಎಸ್ ಪಿ ಕೇಳಿದಾನ. ಇಲ್ಲಿ ನೋಡ್ರಿ, ಇದು ಅಷ್ಟೇ ಕೊಟ್ಟ ಅಂತಂದ ಹೇಳಿದ್ರೆ ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕು, ಪರ್ಸೆಂಟೇಜ್ ಈಕ್ವಲ್ ಟು ಎಸ್ ಪಿ ಡಿವೈಡೆಡ್ ಬೈ ಸಿ ಪಿ ಅಂತಂದ ಹೇಳಿ ಯೂಸ್ ಮಾಡ್ಬೇಕು. ಇಲ್ಲಿ ನೋಡ್ರಿ, ಪರ್ಸೆಂಟೇಜ್ ಏನಂತ ಬರ್ಕೊಬೇಕು, ಇಲ್ಲಿ ನಷ್ಟ ಅಂತಂದೈತೆ. ನಷ್ಟ ಅಂತಂದ ಹೇಳಿದ್ರೆ 100ರಲ್ಲಿ ಮೈನಸ್ ಮಾಡ್ಕೊಬೇಕು.
ಎಷ್ಟು ಮಾಡ್ಕೊಬೇಕು 60 ಮೈನಸ್ ಮಾಡ್ಕೊಬೇಕು. ಎಷ್ಟಾಯ್ತು 40% ಅಂತ ಬಂತು. ಕ್ಲಿಯರ್. ಸೊ ಪರ್ಸೆಂಟೇಜ್ ನ ಏನಂತಂದ್ ಹೇಳಿದ್ರೆ 40% ಅಂತ ಬರ್ಕೊಂಡ್ರಿ. ಎಸ್ ಪಿ ಕೇಳಿದಾನ. ಅದಾದ ನಂತರ ಸಿ ಪಿ ಎಷ್ಟೈತಿ 1850 ಐತಿ. ಸೊ ಇದನ್ನ ನಾನು ಇವಾಗ ನೆಕ್ಸ್ಟ್ ಬರ್ಕೋತೀನಿ ನೋಡ್ರಿ. ಪರ್ಸೆಂಟೇಜ್ ನ ಹೆಂಗ್ ಬರ್ಕೊಂತೀನಿ 40 ಡಿವೈಡೆಡ್ ಬೈ 100 ಈಕ್ವಲ್ ಟು ಎಸ್ ಪಿ. ಅದಾದ ನಂತರ 1850 ಅಂತಂದೈತೆ. ನಾನು ಇದನ್ನ ಕಂಡು ಹಿಡಿಬೇಕು. ಇದನ್ನ ಆ ಕಡೆ ಕಳಿಸ್ರಿ. ಎಸ್ ಪಿ ಈಕ್ವಲ್ ಟು ಏನಾಗತ್ತ 40 ಇಂಟು 1850 ಡಿವೈಡೆಡ್ ಬೈ 100 ಅಂತಂದ್ ಆಗತ್ತ. ಸೊ ಈ ಜೀರೋ ಕ್ಯಾನ್ಸಲ್, ಈ ಜೀರೋ ಕ್ಯಾನ್ಸಲ್, ಈ ಜೀರೋ ಕ್ಯಾನ್ಸಲ್, ಈ ಜೀರೋ ಕ್ಯಾನ್ಸಲ್. ಇನ್ನೇನು ಉಳಿತು 4 ಇಂಟು 185 ಉಳಿತು. ಸೊ 185 ಇಂಟು 4 ಮಾಡಿದ್ರೆ ಎಷ್ಟು ಬರುತ್ತೆ ನೋಡ್ರಿ. 4 5 20, 4 8 32, 2 34, 4 1 4 ಪ್ಲಸ್ 3 7, 740 ಬಂತು. ಸೊ 740 ರೂಪಾಯಿ ಏನಪ್ಪಾ ಅಂತಂದ್ ಹೇಳಿದ್ರೆ ಎಸ್ ಪಿ ಆಗತ್ತ. ಮಾರಿದ ಬೆಲೆ ಎಷ್ಟಾಗತ್ತೆ 740 ಆಗತ್ತ. ಸೊ ನಮ್ದು ಆನ್ಸರ್ ಬಂತು. ಸೊ ಈ ರೀತಿಯಾಗಿ ನಾವು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡೋದು. ಫಸ್ಟ್ ಸ್ಟೆಪ್ ಜಸ್ಟ್ ನಷ್ಟ ಆದ್ರೆ ಮೈನಸ್ ಮಾಡ್ಕೊಬೇಕು, 100ರಲ್ಲಿ ಲಾಭ ಆಯ್ತು ಅಂದ್ರೆ ಪ್ಲಸ್ ಮಾಡ್ಕೊಬೇಕು. ಸೇಮ್ ಅದೇ ತರ ನೆಕ್ಸ್ಟ್ ಕ್ವಶನ್ ಏನಾದ್ರು ಕೊಟ್ಟಿದೆ ನೋಡ್ರಿ. ಎಸ್ ನಷ್ಟ ಅಂತಂದೈತೆ. ಇಲ್ಲಿ ನಷ್ಟವನ್ನ ಕಂಡುಹಿಡಿಬೇಕು ನಾವು. ಸೊ ಇಲ್ಲಿ ನೋಡ್ರಿ ಅಸಲು ಬೆಲೆ, ಇದು ಅಸಲು ಬೆಲೆ. ಒಂದು ವಸ್ತುವಿನ ಅಸಲು ಬೆಲೆ ಎಷ್ಟಾಗಿತ್ತಪ್ಪ ಅಂತಂದ ಹೇಳಿದ್ರೆ 9600 ಆಗೈತೆ. ಅದಾದ ನಂತರ ಮಾರಾಟ ಬೆಲೆ ಎಷ್ಟಾಗೈತಿ 6336 ಆಗೈತೆ. ಕ್ಲಿಯರ್. ಹಂಗಾದ್ರೆ ಆ ವಸ್ತುವಿನ ಶೇಕಡ ನಷ್ಟ ಎಷ್ಟು ಅಂತ ಕೇಳಿದಾನೆ. ಅಂದ್ರೆ ನಮಗ್ ನಷ್ಟ ಆಗೈತೆ ಅಂತಂದ್ ಹೇಳಿದ್ರೆ ಲಾಸ್ ಹೆಂಗ್ ಬರ್ಕೊಂತೀವಿ, ಸಿ ಪಿ ಮೈನಸ್ ಎಸ್ ಪಿ ಅಂತಂದ್ ಹೇಳಿ ಬರ್ಕೊಂತೀವಿ. ಸೊ ಇದೆಷ್ಟಾಗತ್ತ ನೋಡ್ರಿ ಸಿ ಪಿ ಮೈನಸ್ ಎಸ್ ಪಿ. ಅದನ್ನ ನನಗೆ ಆನ್ಸರ್ನ ಹಾಕ್ಬೇಕು. ನಮ್ಗೆ ಏನ್ ಕೇಳಿದಾನ ಡೈರೆಕ್ಟ್ ಆಗಿ ಶೇಕಡಾವಾರು ಅಂತ ಕೇಳಿದಾನ. ಪರ್ಸೆಂಟೇಜ್ ಲಾಸ್ ಅಂತ ಹೇಳ್ಬೇಕು. ಎಲ್ ಡಿವೈಡೆಡ್ ಬೈ ಸಿ ಪಿ ಇಂಟು 100. ಸೊ ಈ ಫಾರ್ಮುಲಾದಲ್ಲಿ ಏನ್ ಮಾಡ್ಬೇಕು, ಇಲ್ಲಿ ಎಷ್ಟು ಲಾಸ್ ಬಂದಿರುತ್ತೆ ಅದನ್ನ ಹಾಕ್ರಿ. ಸಿ ಪಿ ವ್ಯಾಲ್ಯೂ ನಿಮ್ಗೆ ಗೊತ್ತೈತೆ. ಪರ್ಸೆಂಟೇಜ್ ಲಾಸ್ ಎಷ್ಟಾಗತ್ತೆ ಅನ್ನೋದನ್ನ ನೀವು ಕಮೆಂಟ್ ಅಲ್ಲಿ ನನಗೆ ಆನ್ಸರ್ ಅನ್ನ ಹಾಕ್ಬೇಕು. ಸೊ ಫಸ್ಟ್ ಸ್ಟೆಪ್ ಲಾಸ್ ಕಂಡು ಹಿಡಿದ್ವಿ. ಸೆಕೆಂಡ್ ಸ್ಟೆಪ್ ಪರ್ಸೆಂಟೇಜ್ ಕಂಡು ಹಿಡಿದ್ವಿ. ಸೊ ಡೈರೆಕ್ಟ್ ಆಗಿ ಮಾಡಕ್ ಬರುತ್ತ, ನಿಮ್ಗೆ ಅರ್ಥ ಆಗಂಗಿಲ್ಲ. ಇವನ್ ನನಗೂ ಅರ್ಥ ಆಗಂಗಿಲ್ಲ. ನೆಕ್ಸ್ಟ್ ಇವಾಗ ನಾನು ನಿಮ್ಗೆ ಹೇಳ್ಬೇಕಂತಂದೇಳಿ ನಾನು ಏನೋ ಒಂದು ನೋಡ್ಕೊಂಡು ಬಂದು ಹೇಳಿರ್ತೇನೆ. ಈಗ ನೆಕ್ಸ್ಟ್ ನನಗ ಕೊಟ್ರಿ ಅಂತಂದ್ ಹೇಳಿದ್ರೆ ಅದು ಅರ್ಥ ಆಗಂಗಿಲ್ಲ. ಬಟ್ ಅದ್ರ ನಾನು ಇದನ್ನ ಮಾಡ್ಬೋದು, ಆರಾಮಾಗಿ ಮಾಡ್ತೀನಿ ನಾನು. ನೆಕ್ಸ್ಟ್ ಟೈಪ್ 2, ಟೈಪ್ 3, ಟೈಪ್ 4 ಎಲ್ಲದಕ್ಕೂ ನಾನು ಸೇಮ್ ಇದೇ ಫಾರ್ಮುಲಾಸ್ಗಳನ್ನ ಯೂಸ್ ಮಾಡ್ತೀನಿ. ಬೇರೆ ಯಾವ್ದು ಯೂಸ್ ಮಾಡಂಗಿಲ್ಲ ಅದಕ್ಕೋಸ್ಕರ. ಸೊ ಇದ್ ನೋಡ್ರಪ್ಪ, ಇದು ಸೇಮ್ ಹಂಗೆ ಐತೆ. ಇದು ನಷ್ಟ ಅಂತ ಅನ್ಕೊಳ್ರಿ. ಇದನ್ನ ನಾನು ಏನು ಹೇಳಂಗಿಲ್ಲ. ನಾನು ಇದು ಹೋಮ್ವರ್ಕ್ ನಂಬರ್ 3, ಇದು ಹೋಮ್ವರ್ಕ್ ನಂಬರ್ 4. ಇದು ಹೋಮ್ವರ್ಕ್ ನಂಬರ್ 4. ಇನ್ ಕೆಲವು ಜನ ಹೇಳ್ತೀರಪ್ಪ, ಇವಾಗ ನನ್ ಕಮೆಂಟ್ಸ್ ಗಳು ಬರ್ತಾವ, ನನ್ಗೆ ಗೊತ್ತು. ನಾವ ಮಾಡೋದಾದ್ರೆ ಮತ್ತೆ ನೀ ಅದಕ್ಕೆ ವಿಡಿಯೋ ಹಾಕ್ತಿ ಅಂತಂದೇಳಿ ಲಾಸ್ಟ್ ಟೈಮ್ ಕೂಡ ನಂಗೆ ಬಂದಿದಾವ. ಅಂತವ್ರು ನೀವ್ ಯಾರು ನೋಡಕ್ ಹೋಗ್ಬೇಡ್ರಿ. ನನ್ನ ವಿಡಿಯೋಸ್ಗಳನ್ನ ಓಪನ್ ಆಗಿ ಹೇಳ್ತಿದ್ದೆ ನಾನು. ಯಾಕಂತಂದ್ ಹೇಳಿದ್ರೆ ಇಲ್ಲಿ ನಾನಾ ಮಾಡಿನಿ ಅಂತಂದ್ ಹೇಳಿದ್ರೆ ಎಕ್ಸಾಮ್ದಾಗ ನಿಮ್ಗೆ ಹೆಂಗ್ ಮಾರ್ಕ್ಸ್ ಬರೋದ? ನಾನಾ ಮಾಡಿದ್ರೆ ನಿಮ್ಗೆ ಎಕ್ಸಾಮ್ದಾಗ ಹೆಂಗ್ ಮಾರ್ಕ್ಸ್ ಹೆಂಗ್ ಬರೋದು? ಸೊ ನೀವು ಪ್ರಾಕ್ಟೀಸ್ ಮಾಡ್ಬೇಕು. ನಾನು ಹೇಳ್ಕೊಡ್ತೀನಿ ಅಷ್ಟೇ. ಇಲ್ಲಿ ಏನೈತ್ ನೋಡ್ರಿ, ಏನ್ ಕೊಟ್ಟಿದ್ದಾನ, ಇದು ಅಸಲು ಬೆಲೆ ಅಂತಂದ್ ಅನ್ಕೊಡ್ರಿ. ಮಾರಾಟ ಬೆಲೆ ಶೇಕಡ ನಷ್ಟ ಎಷ್ಟು ಅಂತಂದ್ ಹೇಳಿ ಕಂಡಿಡ್ದು ನಂಗೆ ಆನ್ಸರ್ ಅನ್ನ ಹಾಕ್ರಿ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನಾಯ್ತು, ಸೊ ಒಂದು ಕೂಲೂರಿನ ಅಸಲು ಬೆಲೆ ಎಷ್ಟು ಕೊಟ್ಟಿದಾನಪ್ಪ ಅಂತಂದ್ ಹೇಳಿದ್ರೆ ಸಿ ಪಿ 6400 ಕೊಟ್ಟಿದ್ದಾನೆ. ಅದಾದ ನಂತರ ಶೇಕಡಾವಾರ ಲಾಭ ಅಂತಂದಾಗೈತೆ. ಪರ್ಸೆಂಟೇಜ್ ಪ್ರಾಫಿಟ್ ಆಗೈತೆ, ಲಾಭ ಆಗೈತೆ. ಎಷ್ಟು ಕೊಟ್ಟಿದಾನ 24% ಆಗೈತೆ. ಹಂಗಾದ್ರೆ ಆ ಕೂಲೂರಿನ ಮಾರಾಟ ಬೆಲೆ ಎಸ್ ಪಿ ಎಷ್ಟು ಅಂತಂದ್ ಹೇಳಿ ಕ್ವಶನ್ ಕೇಳಿದಾನ. ಇದು ಏನು ಇಷ್ಟೇ ಕೊಟ್ಟಿದ ಅಂತಂದ್ ಹೇಳಿದ್ರೆ ನಮ್ಗೆ ಏನ್ ಕಂಡಿಡ್ಬೇಕು ನಾವು? ಪರ್ಸೆಂಟೇಜ್ ಈಕ್ವಲ್ ಟು ಎಸ್ ಪಿ ಡಿವೈಡೆಡ್ ಬೈ ಸಿ ಪಿ ಫಾರ್ಮುಲಾ ಹಾಕ್ಬಿಟ್ಟು ನಾವು ಎಸ್ ಪಿ ವ್ಯಾಲ್ಯೂನ ಕಂಡುಹಿಡ್ಬೇಕು ಇವಾಗ. ಬಟ್ ಆದ್ರೆ ನಮ್ಗೆ ಸಿ ಪಿ ಗೊತ್ತೈತಿ, ಪರ್ಸೆಂಟೇಜ್ ಹೆಂಗ್ ಕಂಡುಹಿಡಿದೀವಿ ಇವಾಗ? ಪರ್ಸೆಂಟೇಜ್ ಈಕ್ವಲ್ ಟು ಏನಾಗತ್ತೆ, ಪ್ರಾಫಿಟ್ ಅಂತಂದೈತೆ, ಲಾಭ ಅಂತಂದೈತೆ. ಲಾಭ ಅಂತಂದ್ ಹೇಳಿದ್ರೆ ಏನ್ ಮಾಡ್ಬೇಕು, 100ರಲ್ಲಿ ಪ್ಲಸ್ ಮಾಡ್ಬೇಕು. ಎಷ್ಟು ಪರ್ಸೆಂಟೇಜ್ ಕೊಟ್ಟಿದಾನ ಅದನ್ನ. ಸೊ ಎಷ್ಟಾಯ್ತು ಟೋಟಲ್ ಆಗಿ 124% ಆಯ್ತು. ಸೊ ಅದನ್ನ ಹಾಕೋಬೇಕು ಇವಾಗ. 124% ಈಕ್ವಲ್ ಟು ಎಸ್ ಪಿ ಡಿವೈಡೆಡ್ ಬೈ ಸಿ ಪಿ ಎಷ್ಟೈತಿ 6400. ಸೊ ಇದನ್ನ ಈ ತರ ಬರ್ಕೊಂತೀನಿ. 124% ನ ನಾವು ಸಾಲ್ವ್ ಮಾಡಿದೆ ಅಂದ್ರೆ 124 ಡಿವೈಡೆಡ್ ಬೈ 100 ಎಸ್ ಪಿ ಇಂಟು 6400. ಅದಾದ ನಂತರ ನಮ್ಗೆ ಎಸ್ ಪಿ ವ್ಯಾಲ್ಯೂ ಕಂಡು ಹಿಡಿ ಅಂತ ಹೇಳಿದಾನ. ಇದು ಮೇಲ್ಗಡೆ ಆ ಕಡೆ ಹೋಯ್ತಂದ್ರೆ ಇದು ಮೇಲ್ಗಡೆ ಹೋಗುತ್ತೆ ನೋಡ್ರಿ. 124 ಇಂಟು 6400 ಡಿವೈಡೆಡ್ ಬೈ 100 ಆಗುತ್ತೆ. ಇದು ಕ್ಯಾನ್ಸಲ್, ಇದು ಕ್ಯಾನ್ಸಲ್, 2 0 ಕ್ಯಾನ್ಸಲ್. ಏನ್ ಉಳಿತು 124 ಇಂಟು 64 ಉಳಿತು. ಸೊ ಇವಾಗ ನಾವು ಕ್ಯಾಲ್ಕುಲೇಷನ್ ಮಾಡ್ಬೇಕು. ಎಷ್ಟಾಗತ್ತೆ ನೋಡ್ರಿ. ಇಲ್ಲಿ ನಾವು ಕ್ಯಾಲ್ಕುಲೇಷನ್ ನ ಮಾಡ್ಬೇಕು. ಯಾವ ತರ ಮಾಡ್ಬೇಕು, 124 ಇಂಟು 64 ಮಾಡ್ಬೇಕು. ಇವಾಗ ಫಸ್ಟ್ 4ರಿಂದ ಮಾಡ್ರಿ. 4 4 16, 4 2 8 ಪ್ಲಸ್ 1 9 ಆಯ್ತು. 4 1 4. ಸೊ ನೆಕ್ಸ್ಟ್ 6ರಿಂದ ಮಾಡ್ಬೇಕಲ್ಲ, ಇಲ್ಲೊಂದು ಪ್ಲಸ್ ಇಡ್.
ನೆಕ್ಸ್ಟ್ 6ರಿಂದ ಇಂಟು ಮಾಡಿ. 6 4 24, 2 ಕೈಲ ಬರುತ್ತಾ, 6 2 12 ಪ್ಲಸ್ 2 14 ಆಯ್ತು. 1 ಕೈಲ ಬರುತ್ತಾ, 6 1 6 7 ನೋಡ್ರಿ. 6 9 4 13 4 4 8 9 7936 7936 ಏನಂದ್ರೆ ನಮ್ದು ಎಸ್ ಪಿ ವ್ಯಾಲ್ಯೂ ಆಗತ್ತ. ಕ್ಲಿಯರ್? ಸೊ ಈ ರೀತಿಯಾಗಿ ನಾವು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ಬೇಕಾಗತ್ತ. ಕ್ಲಿಯರ್? ಎಸ್. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ರಿ. ಇಲ್ಲಿ ಏನ್ ಕ್ವಶನ್ ಕೇಳಿದಾನೆ ಏನ್ ಅರ್ಥ ಮಾಡ್ಕೊಬೇಕು. ಇದು SSC ಕ್ವಶನ್ ಪೇಪರ್ಸ್ ಗಳೇ 2024 ಕೇಳಿರುವಂತದ್ದು. ಒಂದು ವಸ್ತುವಿನ ಅಸಲು ಬೆಲೆ ಅಂದ್ರೆ ಕಾಸ್ಟ್ ಪ್ರೈಸ್ ಎಷ್ಟೈತಿ? 360 ಅಂತ ಕೊಟ್ಟಿದ್ದಾನೆ. ಒಂದು ವೇಳೆ ಶೇಕಡಾವಾರು ಲಾಭ ಪರ್ಸೆಂಟೇಜ್ ಪ್ರಾಫಿಟ್ ಎಷ್ಟಾಗೈತೆ ಅಂತಂದ ಹೇಳಿದ್ರೆ 8% ಆಗೈತ. ಹಾಗಾದ್ರೆ ಲಾಭದ ಮೌಲ್ಯ ಎಷ್ಟು ಅಂತ ಕೇಳಿದಾನ. ಅಂದ್ರ ನಮ್ಗ ಲಾಭ ಎಷ್ಟಾಗೈತಿ ರುಪೀಸ್ ಅಲ್ಲಿ ಹೇಳ್ಬೇಕು ಅಂತ ಕೇಳಿದ. ಅವನು SP ಕೇಳಿಲ್ಲ, ಲಾಭವನ್ನ ಕೇಳಿದಾನ. ಬಟ್ ಅದ್ರ ಲಾಭವನ್ನ ಇದನ್ನ ನಾವು ಕಂಡುಹಿಡಿಬೇಕಂದ್ರೆ SP ಕಂಡುಹಿಡಿಲೇಬೇಕು. ಯಾಕ? ನಾವು ಲಾಭವನ್ನ ಏನಂತ ಮಾಡ್ತೀವಿ? ನಮ್ಗೆ ಲಾಭವನ್ನ ರುಪೀಸ್ ಅಲ್ಲಿ ಕಂಡುಹಿಡಿ ಅಂತಂದ್ ಹೇಳಿದಾನಲ್ಲ. ಈಗ ಲಾಭ ಅಥವಾ P = ಏನಾಗತ್ತ? ಏನಂತ ಮಾಡ್ಬೇಕು ನಾವು? SP ಮೈನಸ್ CP ಅಂತಂದ್ ಹೇಳಿ ಮಾಡ್ಬೇಕು. ಕ್ಲಿಯರ್? ಬಟ್ ಆದ್ರೆ ನಮ್ಗೆ ಇಲ್ಲಿ CP ವ್ಯಾಲ್ಯೂ ಐತೆ, ಬಟ್ ಆದ್ರೆ SP ಇಲ್ಲ. ನಾವು SP ಕಂಡುಹಿಡಿಬೇಕಂತಂದ್ ಹೇಳಿದ್ರೆ ಏನ್ ಕಂಡುಹಿಡಿಬೇಕು? ಸೇಮ್ ಅದೇ ಪರ್ಸೆಂಟೇಜ್ ಫಾರ್ಮುಲಾ ಹಾಕ್ಬೇಕು. ಪರ್ಸೆಂಟೇಜ್ SP ಡಿವೈಡೆಡ್ ಬೈ CP ಅಂತಂದ್ ಹೇಳಿ. ಸೊ ಇಲ್ಲಿ ನೋಡ್ರಿ 8% ಲಾಭ ಆಗೈತ. ಪರ್ಸೆಂಟೇಜ್ ಏನಾಗತ್ತ? 100 ಪ್ಲಸ್ 8 ಆಗತ್ತ. ಅಂದ್ರೆ 108% ಆಗತ್ತ. ಸೊ ನೋಡ್ರಿ 108 ಡಿವೈಡೆಡ್ ಬೈ 100 ಡೈರೆಕ್ಟ್ ಆಗಿ ಬರ್ಕೊಂತೀನಿ. ಅಂದ್ರೆ 108% ನ ಈ ತರ ಬರ್ಕೊಂಡೆ. SP ವ್ಯಾಲ್ಯೂ ನಂಗೆ ಗೊತ್ತಿಲ್ಲ, ಕಂಡುಹಿಡಿಬೇಕು. ಡಿವೈಡೆಡ್ ಬೈ CP ವ್ಯಾಲ್ಯೂ ಎಷ್ಟೈತೆ? 360. ಸೊ 360 ಆ ಕಡೆ ಕಳಿಸ್ರಿ, SP ವ್ಯಾಲ್ಯೂ ಬರುತ್ತಾ 108 ಇಂಟು 360 ಡಿವೈಡೆಡ್ ಬೈ 100 ಅಂತಂದ್ ಹೇಳಿ. ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. ಸೊ ಆಮೇಲೆ ಈ 0 ಕ್ಯಾನ್ಸಲ್ ಆಗಂಗಿಲ್ಲ, ಅದ್ರ ಮುಂದೆ 8 ಐತೆ. ಸೊ ಅದಕ್ಕೋಸ್ಕರ ಇದು 2 5 ಎಷ್ಟಾಗತ್ತೆ ನೋಡ್ರಿ. 2 5 10, 2 1 2, 2 8 16. ಅದಾದ ನಂತರ ನೆಕ್ಸ್ಟ್ ಏನಾದ್ರು ಆಗತ್ತಾ? ಚೇಂಜಸ್ ಆಗತ್ತಾ? ಸೊ ಇದನ್ನ ನಾವು ಸಾಲ್ವ್ ಮಾಡಿದ್ವಿ ಅಂತಂದ್ ಹೇಳಿದ್ರೆ 108 ಇಂಟು 18 ಮಾಡಿದ್ರಿ ಅಂತಂದ್ ಹೇಳಿದ್ರೆ 1944 ಬರುತ್ತೆ. ಡಿವೈಡೆಡ್ ಬೈ 5 ಮಾಡ್ಬೇಕು. ಸೊ ಇದನ್ನ ನೀವು ಸಾಲ್ವ್ ಮಾಡ್ಕೊಂಡ್ರಿ ಅಂತಂದ್ ಹೇಳಿದ್ರೆ ನಿಮ್ಗೆ ಎಷ್ಟು ಬರುತ್ತೆ ಅಂದ್ರೆ 388.8 ಬಂತು. ಇಲ್ಲಿ ನೋಡ್ರಿ ಲಾಭವನ್ನ ನಾವ್ ಏನಂತ ಬರ್ಕೋಬೇಕು ಇವಾಗ? SP ವ್ಯಾಲ್ಯೂ ಎಷ್ಟೈತೆ ನಾವು ಇವಾಗ ಕಂಡು ಹಿಡ್ಕೊಂಡ್ರಿ 388.8 ಮೈನಸ್ CP ವ್ಯಾಲ್ಯೂ ಎಷ್ಟೈತೆ? 360. ಸೊ ಟೋಟಲ್ ಆಗಿ ಎಷ್ಟು ಬರುತ್ತಪ್ಪ ಅಂತಂದ್ ಹೇಳಿದ್ರೆ ಮೈನಸ್ ಮಾಡ್ರಿ ಅಂದ್ರೆ 28.8 ರೂಪೀಸ್ ಅಂತಂದ್ ಹೇಳಿ ಬಂತು. ಇದು ಒಂದು ಸ್ಟೆಪ್. ಇವಾಗ ನಾವು ನಾರ್ಮಲ್ ಆಗಿ ಮಾಡ್ಕೊತ ಬಂದ್ವಲ್ಲ ಅದು. ಅದಾದ ನಂತರ ಇನ್ನೊಂದು ಸ್ಟೆಪ್ ಬರುತ್ತೆ. ಇನ್ನೊಂದು ಇದಕ್ಕಿಂತ ಈಸಿ ಆಗಿರೋದು. ಸೊ ನಿಮ್ಗೆ ಎರಡೂ ತರ ನಾನು ಹೇಳ್ಕೊಡ್ತೀನಿ ಇವಾಗ. ಸೊ ಇಲ್ಲಿ ಏನ್ ಕೊಟ್ಟಿದಾನ? ನಮ್ಗೆ CP ವ್ಯಾಲ್ಯೂ 360 ಅಂತ ಕೊಟ್ಟಿದಾನ. ಕ್ಲಿಯರ್? ಅದಾದ ನಂತರ ಪರ್ಸೆಂಟೇಜ್ ಪ್ರಾಫಿಟ್ ಎಷ್ಟು ಕೊಟ್ಟಿದಾನ? ಪರ್ಸೆಂಟೇಜ್ ಪ್ರಾಫಿಟ್ ಎಷ್ಟೈತಿ? 8% ಅಂತಂದೈತೆ. ಲಾಭದ ಮೌಲ್ಯವನ್ನ ಕೇಳಿದಾನ. ಲಾಭದ ಮೌಲ್ಯವನ್ನ ಎಲ್ಲಾದ್ರೂ ಕೇಳಿದ ಅಂತಂದ್ ಹೇಳಿದ್ರ ನಾವು ಪರ್ಸೆಂಟೇಜ್ ಪ್ರಾಫಿಟ್ ವ್ಯಾಲ್ಯೂ ಹೆಂಗ್ ಬರ್ಕೊಂತೀವಿ? ಫಾರ್ಮುಲಾ ಲಾಭದ ಮೌಲ್ಯ ಎಷ್ಟಾಗೈತಿ ಡಿವೈಡೆಡ್ ಬೈ CP ಇಂಟು 100 ಅಂತಂದೇಳಿ. ಸೊ ನಾನು ಅದನ್ನ ಮೊದಲು ಹೇಳಿ, ಅಂದ್ರೆ ಯಾಕಂದ್ರೆ ಅದೇ ತರ ಬಿಡಿಸ್ಕೊತ್ ಬರ್ತಾ ಇದ್ವಲ್ಲ. ಸೊ ಅದಕ್ಕೋಸ್ಕರ ಅದನ್ನ ಮೊದಲು ಹೇಳಿದೆ. ಇಲ್ಲಿ ನೋಡ್ರಿ ಇದು ಎಷ್ಟೈತಿ? ಪರ್ಸೆಂಟೇಜ್ ಎಷ್ಟೈತಿ? P ಪರ್ಸೆಂಟೇಜ್ 8% ಅಂತಂದೈತೆ. ಎಸ್. ಅದಾದ ನಂತರ ನೆಕ್ಸ್ಟ್ ಲಾಭ ಎಷ್ಟೈತಿ? ನಮಗ್ ಕೇಳಿದಾನ, ಲಾಭವನ್ನ ಕಂಡುಹಿಡಿಬೇಕು. ಇದು 360 ಇಂಟು 100 ಆಗತ್ತ. ಸೊ ಲಾಭವನ್ನ ಕಂಡುಹಿಡಿರಿ ಇವಾಗ. ಎಸ್. ಇಲ್ಲಿ ನೋಡ್ರಿ ಇಲ್ಲಿ ಪರ್ಸೆಂಟೇಜ್ ಬರ್ಕೊಳಕ್ ಬರಂಗಿಲ್ಲ. ಯಾಕಂತಂದ್ ಹೇಳಿದ್ರೆ ಇಲ್ಲಿ ಇರೋದೇ ಪರ್ಸೆಂಟೇಜ್ P ಇರೋದು. ಇದು ಪರ್ಸೆಂಟೇಜ್ P ವ್ಯಾಲ್ಯೂ ಫಾರ್ಮುಲಾ ಬರ್ಕೊಂಡಿದ್ವಿ. ಇದು ಪರ್ಸೆಂಟೇಜ್ P ವ್ಯಾಲ್ಯೂ ಎಷ್ಟೈತಿ? 8% ಅಂತಂದೈತೆ. ಸೊ ಪರ್ಸೆಂಟೇಜ್ ಎಲ್ಲ ಬರ್ಕೊಳಂಗಿಲ್ಲ, ಡೈರೆಕ್ಟ್ 8 ಅಂತಂದ್ ಬರ್ಕೋಬೇಕು. ಸೊ ಇಲ್ಲಿ ಇದ್ರಲ್ಲಿ ಅದಾದ ನಂತರ ಇದನ್ನ ಸಾಲ್ವ್ ಮಾಡ್ರಿ. ಲಾಭ = ಎಷ್ಟಾಗತ್ತ? 360 ಇಂಟು 8 ಆಗತ್ತ ಡಿವೈಡೆಡ್ ಬೈ 100 ಆಗತ್ತೆ. ಇದು ಆ ಕಡೆ ಹೋಗತ್ತ. ಅದಾದ ನಂತರ ಇದು ಕೆಳಗಡೆ ಬರುತ್ತೆ. ಅದಾದ ನಂತರ ನೋಡ್ರಿ ಇದು 0 ಕ್ಯಾನ್ಸಲ್, ಇದು 0 ಕ್ಯಾನ್ಸಲ್. 2 5 10, 2 4 8. 36 ಇಂಟು 4 ಎಷ್ಟಾಗತ್ತೆ? 36 ಇಂಟು 4 ಎಷ್ಟಾಗತ್ತೆ ಅಂದ್ರೆ 144 ಆಗತ್ತೆ. 4 6 24, 4 3 12, 144. 144 ಡಿವೈಡೆಡ್ ಬೈ 5 ಮಾಡಿದ್ರೆ 144 ಡಿವೈಡೆಡ್ ಬೈ 5. 5 2 10, 4 ಉಳಿತು, ಕೆಳಗಡೆ 4 ಬರುತ್ತೆ. ಸೊ 5 8 40, 4 ಉಳಿತು, ಪಾಯಿಂಟ್ ಕೊಟ್ವಿ, 5 8 40 ಆಗತ್ತೆ. 0 0 ಅಂದ್ರೆ ನಮ್ಗೆ ಲಾಭ ಎಷ್ಟು ಬಂತಂದ್ರೆ 28.8 ಅಂತಂದ್ ಬಂತು. ಇವಾಗ ನಾನ್ ನಿಮ್ಗೊಂದು ಹೇಳ್ಕೊಡ್ತೀನಿ. ಇಲ್ಲಿ ನಾವು 2 ತರ ಮಾಡಿದ್ವಿ, 2 ತರ ಆನ್ಸರ್ ಬಂತು. ನಿಮ್ಗೆ ಎಕ್ಸಾಮ್ ಟೈಮಲ್ಲಿ ಯಾವ್ದು ನನ್ಗೆ ಬರುತ್ತೆ? ಲಾಭದ ಮೌಲ್ಯ ಎಲ್ಲಾದ್ರೂ ಕೇಳ್ದ ಅಂತಂತ ಹೇಳಿದ್ರ, ಲಾಭದ ಮೌಲ್ಯ ಕೇಳ್ದ
ಅಥವಾ ಪರ್ಸೆಂಟೇಜ್ ಲಾಭ ಎಷ್ಟಾಗೈತಿ, ಪರ್ಸೆಂಟೇಜ್ ಲಾಸ್ ಎಷ್ಟಾಗೈತಿ, ಅಥವಾ ನಷ್ಟದ ಮೌಲ್ಯ ಕೇಳ್ದ ಅಂತಂದ ಹೇಳಿದ್ರೆ, ನಷ್ಟದ ಮೌಲ್ಯ ಕೇಳ್ದ ಅಂತಂದ ಹೇಳಿದ್ರೆ ಕಂಪಲ್ಸರಿ ಲಾಭದ ಮೌಲ್ಯ ಬಂದಾಗ ಪರ್ಸೆಂಟೇಜ್ ಪಿ ಈಕ್ವಲ್ ಟು ಪಿ ಇಂಟು ಪಿ ಡಿವೈಡೆಡ್ ಬೈ ಸಿ ಪಿ ಇಂಟು 100 ಈ ಫಾರ್ಮುಲಾ ಯೂಸ್ ಮಾಡ್ಕೊಡ್ರಿ. ನಷ್ಟದ ಮೌಲ್ಯ ಕೇಳ್ದ ಅಂತಂದ ಹೇಳಿದ್ರೆ ಪರ್ಸೆಂಟೇಜ್ ಲಾಸ್ ಈಕ್ವಲ್ ಟು ಲಾಸ್ ಡಿವೈಡೆಡ್ ಬೈ ಸಿ ಪಿ ಇಂಟು 100 ಈ ಫಾರ್ಮುಲಾವನ್ನ ಯೂಸ್ ಮಾಡ್ಕೊಂಡ್ ಮಾಡ್ರಿ. ನಿಮ್ಗೆ ಯಾವ್ದು ಕನ್ವೀನಿಯಂಟ್ ಆಗತ್ತ ಅದನ್ನ ನೋಡ್ಕೊಂಡ್ ಮಾಡ್ರಿ. ಸೊ ನೆಕ್ಸ್ಟ್ ಟೈಪ್ 2 ಫಾರ್ಮುಲಾಸ್ ಗಳನ್ನ ನಾನು ಮತ್ತೆ ಹಾಕ್ತೀನಿ ಇವಾಗ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಜೈ ಹಿಂದ್. ನೋಡ್ರಿ, ಟೈಪ್ 2 ಕ್ವಶನ್ ಗಳ ಬಗ್ಗೆ ನಾವು ಇವಾಗ ಡಿಸ್ಕಷನ್ ಮಾಡೋಣ. ಪ್ರಾಫಿಟ್ ಅಂಡ್ ಲಾಸ್ ಮೇಲೆ ಆಲ್ರೆಡಿ ಟೈಪ್ 1 ಕ್ವಶನ್ಸ್ ಗಳನ್ನ ನಾವು ಸಾಲ್ವ್ ಮಾಡಿದೀವಿ, ಅದು ಅರ್ಥ ಆಗೈತೆ ಅನ್ಕೊಂತೀನಿ. ಇವಾಗ ಟೈಪ್ 2 ಕ್ವಶನ್ಸ್ ಗಳನ್ನ SSC ಎಕ್ಸಾಮ್ಸ್ ಗಳಲ್ಲಿ ಯಾವ ರೀತಿಯಾಗಿ ಕೇಳ್ತಾರ ಅಂತ ಹೇಳಿ ಇವಾಗ ನಾವು ನೋಡೋಣ. ಎಲ್ಲಾ ಎಕ್ಸಾಮ್ಸ್ ಗಳಲ್ಲಿ ಇದೇ ತರ ಕ್ವಶನ್ಸ್ ಗಳನ್ನ ಕೇಳ್ತಾರ. ನೋಡ್ರಿ, ಇವಾಗ ಇದ್ರಲ್ಲೂ ಕೂಡ ನಾನು ಇವಾಗ ರಿಪೀಟ್ ಮಾಡ್ತೀನಿ, ಕೆಲವೊಂದು ಫಾರ್ಮುಲಾಸ್ ಗಳು ತುಂಬಾ ಇಂಪಾರ್ಟೆಂಟ್. ಈಗ ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತಂತ ಹೇಳಿದ್ರೆ, ಒಂದು ಬ್ಯಾಗ್ ಇರುತ್ತೆ. ಈ ಬ್ಯಾಗ್ ಅನ್ನ ನೀವು ಕೊಂಡ್ಕೊಂಡ್ರಿ ಅಂತಂದ ಹೇಳಿದ್ರೆ, ಸೊ ಒಂದ್ 100 ರೂಪಾಯಿ ಕೊಂಡ್ಕೊಂಡಿರ್ತೀರ, ಅದು CP ವ್ಯಾಲ್ಯೂ ಆಗುತ್ತೆ. ಅದನ್ನ ಎಲ್ಲಾದ್ರೂ ನೀವು ಮಾರಿದ್ರಿ ಅಂತಂದ ಹೇಳಿದ್ರೆ ಅದೇನಾಗುತ್ತೆ, SP ವ್ಯಾಲ್ಯೂ, ಸೆಲ್ಲಿಂಗ್ ಪ್ರೈಸ್ ಅಂತಂದ ಹೇಳ್ತೀವಿ, ಮಾರಿದ ಬೆಲೆ. ಅದನ್ನ 120 ರೂಪಾಯಿಗೆ ಮಾರಿದ್ರಿ ಅಂತಂದ ಹೇಳಿದ್ರೆ ನಮಗೆ ಲಾಭ ಆಗತ್ತ. ಕಡಿಮೆ ಬೆಲೆಗೆ ಎಲ್ಲಾದ್ರೂ ಮಾರಿದ್ರಿ ಅಂತಂದ್ರೆ 80 ರೂಪಾಯಿಗೆ ಮಾಡಿದ್ರಿ ಅಂತಂದ ಹೇಳಿದ್ರೆ ನಮ್ಗೆ ನಷ್ಟ ಆಗತ್ತೆ. ನಾವು ಆಲ್ರೆಡಿ ನೋಡ್ಕೊಂಡಿದೀವಿ, ಇದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಹೋದ್ವಿ. ನಮ್ಗಿಲ್ಲಿ ಫಸ್ಟ್ ಫಾರ್ಮುಲಾ ಏನಂತಂದ್ ಹೇಳಿದ್ರೆ, ನಾವು ಲಾಸ್ ಅನ್ನ ಕಂಡು ಹಿಡಿದ್ವಿ ಅಂತಂದ ಹೇಳಿದ್ರೆ, ಲಾಸ್ ಆಗಿತ್ತು ಅಂತಂದ ಹೇಳಿದ್ರೆ ಅದನ್ನೇನಂತ ಹೇಳ್ತೀವಿ, CP ಮೈನಸ್ SP ಅಂತಂದ ಹೇಳಿ. ಇದನ್ನ ಫಾರ್ಮುಲಾ ಕೂಡ ಯೂಸ್ ಮಾಡೋದ್ ಬೇಕಾಗಿಲ್ಲ ನಮಗೆ, ನಾವು ಬಾಯಿಂದಾನೆ ಆರಾಮಾಗಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಹೇಳ್ಬೋದು. ಅದಾದ ನಂತರ ನಮ್ಗೆ ಎಲ್ಲಾದ್ರೂ ಪ್ರಾಫಿಟ್ ಆಗಿತ್ತು ಅಂತಂದ ಹೇಳಿದ್ರೆ, ರುಪೀಸ್ ಅಲ್ಲಿ ಹೇಳ್ಬೇಕು ಅಂತಂದ ಹೇಳಿದ್ರೆ ಅದನ್ನ SP ಮೈನಸ್ CP ಅಂತಂದ ಹೇಳ್ತೀವಿ. ಸೊ CP ಅಂತಂದ ಹೇಳಿದ್ರೆ ಕೊಂಡ ಬೆಲೆ, SP ಅಂತಂದ ಹೇಳಿದ್ರೆ ಮಾರಿದ ಬೆಲೆ ಅಂತ ಹೇಳಿ. ಅದಾದ ನಂತರ ನಮ್ಗೆ ಇವಾಗ ಪರ್ಸೆಂಟೇಜ್ ಲಾಸ್ ನ ಹೇಳು ಅಂತಂದ ಹೇಳಿದ್ರೆ L ಡಿವೈಡೆಡ್ ಬೈ CP ಇಂಟು 100 ಅಂತಂದ ಹೇಳ್ತೀವಿ. ಪರ್ಸೆಂಟೇಜ್ ಪ್ರಾಫಿಟ್ ಹೇಳು ಅಂತಂದ ಹೇಳಿದ್ರೆ ಎಷ್ಟು ಪ್ರಾಫಿಟ್ ಆಗೈತಿ ದುಡ್ಡಲ್ಲಿ ಡಿವೈಡೆಡ್ ಬೈ CP ಇಂಟು 100 ಅಂತಂದ ಹೇಳ್ತೀವಿ. ಈ ಫಾರ್ಮುಲಾಗಳನ್ನ ಯೂಸ್ ಮಾಡಿದ್ವಿ. ಇದಾದ ನಂತರ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಫಾರ್ಮುಲಾ ಯೂಸ್ ಮಾಡಿದ್ವಿ, ಪರ್ಸೆಂಟೇಜ್ ಈಕ್ವಲ್ ಟು SP ಡಿವೈಡೆಡ್ ಬೈ CP ಅಂತ ಹೇಳಿ. ಈ ಫಾರ್ಮುಲಾಗಳನ್ನ ಯೂಸ್ ಮಾಡ್ಕೊಂಡು ನಾವು ಏನ್ ಮಾಡ್ಕೊಂಡ್ವಿ, ಇಲ್ಲಿವರೆಗೂ ಸಾಲ್ವ್ ಮಾಡ್ಕೊಂತ ಹೋದ್ವಿ. ಸೇಮ್ ಅದೇ ಫಾರ್ಮುಲಾಸ್ ಗಳನ್ನ ನಾವು ಯೂಸ್ ಮಾಡ್ಕೊಂಡು ಇವಾಗ ಮುಂದೆನೂ ಸಾಲ್ವ್ ಮಾಡ್ಕೋಬೇಕಾಗತ್ತೆ ಟೈಪ್ 2 ಅಂತ ಹೇಳಿ. ಸೊ ಯಾವ ತರ ಕ್ವಶನ್ಸ್ ಗಳನ್ನ ಕೇಳ್ತಾರ ನೋಡೋಣ. ನೋಡ್ರಿ, ಇಲ್ಲಿ ಏನ್ ಕೊಟ್ಟಿದಾನ, ಅಸಲು ಬೆಲೆ ಮತ್ತು ಅಸಲು ಹಾಗೂ ಮಾರಾಟ ಬೆಲೆಯ ನಡುವಿನ ವ್ಯತ್ಯಾಸ 132 ಆಗೈತಿ. ಇಲ್ಲೇನಿದು ಅಸಲು ಬೆಲೆ ಅಥವಾ ಮಾರಾಟ ಬೆಲೆ. ಅಸಲು ಬೆಲೆ ಅಂತಂದ ಹೇಳಿದ್ರೆ CP, ಮಾರಾಟ ಬೆಲೆ ಅಂತಂದ ಹೇಳಿದ್ರೆ SP. ಇವುಗಳ ನಡುವಿನ ವ್ಯತ್ಯಾಸ 132 ಆಗೈತೆ. ಓಕೆ ಸರ್. ಒಂದು ವೇಳೆ ಶೇಕಡಾವಾರ ಲಾಭವು 20% ಆದ್ರ ಮಾರಾಟ ಬೆಲೆ ಎಷ್ಟಂತ ಕೇಳಿದ. ಇಲ್ಲಿ ಪರ್ಸೆಂಟೇಜ್ ಪ್ರಾಫಿಟ್ ನ ಕೊಟ್ಟಿದಾನ, ಹಂಗಾದ್ರೆ SP ಕಂಡುಹಿಡಿರಿ ಅಂತ ಹೇಳಿದ. ಕ್ವಶನ್ ಅರ್ಥ ಆಯ್ತಾ? ಶೇಕಡಾವಾರು ಪರ್ಸೆಂಟೇಜ್ ಪ್ರಾಫಿಟ್ ಕೊಟ್ಟಿದಾನ, ಅಸಲು ಮತ್ತು ಮಾರಾಟ ಬೆಲೆಯ ನಡುವಿನ ವ್ಯತ್ಯಾಸ ಕೇಳಿದಾನ. ಅದಾದ ನಂತರ ಇದು ಇಲ್ಲಿ ನೋಡ್ರಿ, ಈ ನಡುವಿನ ವ್ಯತ್ಯಾಸ ಕೇಳಿದ ಅಂತಂದ ಹೇಳಿದ್ರ, ವ್ಯತ್ಯಾಸ ಕೊಟ್ಟಿದ ಅಂತಂದ ಹೇಳಿದ್ರೆ CP ಮತ್ತು SP ನಡುವಿನ ವ್ಯತ್ಯಾಸ ಕೊಟ್ಟಿದ ಅಂತಂದ ಹೇಳಿದ್ರೆ ಒಂದು ನಷ್ಟ ಕೊಟ್ಟಿರ್ತಾನ, ಇಲ್ಲ ಲಾಭವನ್ನ ಕೊಟ್ಟಿರ್ತಾನ. ಇಲ್ಲಿ ಪರ್ಸೆಂಟೇಜ್ ಪ್ರಾಫಿಟ್ ಆಗಿತ್ತು ಅಂತಂದ ಹೇಳಿದ್ರೆ ಲಾಭ ರುಪೀಸ್ ಅಲ್ಲಿ ಕೊಟ್ಟಿರ್ತಾನ. ಪರ್ಸೆಂಟೇಜ್ ಲಾಸ್ ಅಂತಂದ್ ಕೊಟ್ಟಿದ್ದ ಅಂತಂದ ಹೇಳಿದ್ರೆ ಅದನ್ನ ನಷ್ಟ ರುಪೀಸ್ ಅಲ್ಲಿ ಕೊಟ್ಟಿರ್ತಾನೆ. ಇವಾಗ ನಮ್ಗೆ ಏನ್ ಕೊಟ್ಟಿದಾನ, ಪರ್ಸೆಂಟೇಜ್ ಪ್ರಾಫಿಟ್ ಕೊಟ್ಟಿದ ಅಂತಂದ ಹೇಳಿದ್ರೆ ಲಾಭವನ್ನ ಕೊಟ್ಟಿದ್ದಾನ. ನಾವು ಲಾಭವನ್ನ ಹೆಂಗ್ ಬರಿತೀವಿ, SP ಮೈನಸ್ CP ಅಂತ ಬರಿತೀವಿ. ಸೊ ಇಲ್ಲಿ ನೋಡ್ರಿ, ಮಾರಾಟ ಬೆಲೆ ಮತ್ತು ಕೊಂಡ ಬೆಲೆಯ ನಡುವಿನ, ಮಾರಾಟ ಬೆಲೆ ಅಥವಾ ಕೊಂಡ ಬೆಲೆ, ಮಾರಾಟ ಬೆಲೆ ಅಥವಾ ಅಸಲು ಬೆಲೆ ನಡುವಿನ ವ್ಯತ್ಯಾಸ, ಇದೇ ವ್ಯತ್ಯಾಸವನ್ನ ಇವನ್ ಕೊಟ್ಟಿದಾನಲ್ಲ, ಇದನ್ನ 132 ಕೊಟ್ಟಿದಾನ. ಅಂದ್ರೆ ಲಾಭವನ್ನ ಕೊಟ್ಟಿದಾನ. ಇಲ್ಲಿ ಪರ್ಸೆಂಟೇಜ್ ಪ್ರಾಫಿಟ್ ಅಂತ ಕೊಟ್ಟಿದಾನ, ಲಾಭ ಕೊಟ್ಟಿದಾನಲ್ಲ, ಲಾಭವನ್ನ ರುಪೀಸ್ ಅಲ್ಲಿ 132. ಅರ್ಥ ಆಯ್ತಾ ಎಲ್ರಿಗೂ? ವ್ಯತ್ಯಾಸ ಅಂತಂದ ಹೇಳಿದ್ರೆ ಇವತ್ರ ಎರಡೂದ್ರ ನಡುವಿನ ವ್ಯತ್ಯಾಸ ಕೊಟ್ಟಿದ ಅಂತಂದ ಹೇಳಿದ್ರೆ ಲಾಭ ಅಥವಾ ನಷ್ಟ. ಇಲ್ಲಿ ಲಾಭ ಅಂತ ಕೊಟ್ಟಿದ್ರೆ ಲಾಭವನ್ನ ಕೊಟ್ಟಿರ್ತಾನ 132 ಅಂತ ಹೇಳಿ, ನಷ್ಟ ಕೊಟ್ಟಿದ್ರೆ ನಷ್ಟ ಆಗಿದೆ. ಇಲ್ಲಿ ನಮಗ್ ಲಾಭ ಕೊಟ್ಟಿದ ಅಂದ ತಕ್ಷಣ SP ಮೈನಸ್ CP ಈಕ್ವಲ್ ಟು 132 ಆಗೈತೆ ಅಂತ ಹೇಳಿ ಬರ್ಕೊಂಡ್ವಿ, ಲಾಭ ಅಂತ ಕೊಟ್ವಿ. ಬಟ್ ಅದ್ರ ನಮ್ಗೆ ಇಲ್ಲಿ ಏನ್ ಕಂಡಿಡಿ ಅಂತಂದ ಹೇಳಿದಾನ, ಮೊದಲು SP ಕಂಡಿಡಿ ಅಂತಂದ ಹೇಳಿದಾನ, SP ಕಂಡಿಡಿ ಅಂತಂದ ಹೇಳಿದಾನ. ಬಟ್ ಅದ್ರ ನಮ್ಗೆ ಇದನ್ನ ಕೊಟ್ಟಿದಾನ. ಇವಾಗ ನಾವೇನ್ ಮಾಡ್ಬೇಕು, ಪರ್ಸೆಂಟೇಜ್ ಕೊಟ್ಟಿದಾನ, ಇಲ್ಲಿ ಪರ್ಸೆಂಟೇಜ್ ಪ್ರಾಫಿಟ್ ಅನ್ನ ಕೊಟ್ಟಿದಾನ. ಪರ್ಸೆಂಟೇಜ್ ಪ್ರಾಫಿಟ್ ಎಷ್ಟು ಕೊಟ್ಟಿದಾನ, 20% ಅಂತಂದು ಕೊಟ್ಟಿದಾನ. ಇದು ಓಕೆ. ಸೊ ನಮ್ಗೊಂದು ಫಾರ್ಮುಲಾ ಐತಲ್ಲ, ಪರ್ಸೆಂಟೇಜ್ ಈಕ್ವಲ್ ಟು SP ಡಿವೈಡೆಡ್ ಬೈ CP ಅಂತಂದೇಳಿ. ಈ ಫಾರ್ಮುಲಾವನ್ನ ಯೂಸ್ ಮಾಡ್ಬೇಕು. ಈ ತರ ವ್ಯತ್ಯಾಸ ಅಂತ ಕೊಟ್ಟಿದ್ದ ಅಂತಂದ ಹೇಳಿದ್ರೆ ಈ ಫಾರ್ಮುಲಾವನ್ನ ಡೈರೆಕ್ಟ್ ಆಗಿ ಯೂಸ್ ಮಾಡ್ಕೊಬೇಕು. ಇಲ್ಲಿ ನೋಡ್ರಿ, ಪರ್ಸೆಂಟೇಜ್ ಎಷ್ಟಾಗತ್ತೆ, ಪರ್ಸೆಂಟೇಜ್ ಪ್ರಾಫಿಟ್ ಕೊಟ್ಟಿದ ಅಂತಂದ ಹೇಳಿದ್ರೆ 100ಕ್ಕ ಅದನ್ನ ಪ್ಲಸ್ ಮಾಡ್ಬೇಕು, 20 ಮಾಡ್ತೀರಿ. ಸೊ ಇದೆಷ್ಟಾಯ್ತು, ಟೋಟಲ್ ಆಗಿ 120% ಆಯ್ತು. ಓಕೆ, ಡನ್ ಸರ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ,
ಇಲ್ಲಿ ಎಸ್ ಪಿ ಸಿ ಪಿ ವ್ಯಾಲ್ಯೂ ಕೊಟ್ಟ ಇಲ್ಲ, ಬಟ್ ಅದ್ರ ನಾವು ಯಾವ್ದಾದ್ರು ಒಂದ್ ಕಂಡು ಹಿಡ್ಕೋಬಹುದಲ್ಲ. ಇದನ್ನ ನೋಡಿ ಈ ಸಿ ಪಿ ಅನ್ನೋದನ್ನ ಆ ಕಡೆ ಕಳಿಸ್ರಿ ಈಸಿಯಾಗಿ. ನೀವ್ ಹೆಂಗ್ ಮಾಡ್ತೀರಿ ಮಾಡ್ರಿ, ಎಲ್ಲದಕ್ಕೂ ಲಾಸ್ಟ್ ಕೊನೆಗೆ ಆನ್ಸರ್ ಅದ ಬರುತ್ತೆ. ಸಿ ಪಿ ವ್ಯಾಲ್ಯೂನ ಆ ಕಡೆ ಕಳಿಸ್ರಿ. ಎಸ್ ಪಿ ಈಕ್ವಲ್ ಟು ಏನಾಗತ್ತ 132 ಪ್ಲಸ್ ಸಿ ಪಿ ಅಂತಂದಾಯ್ತು. ಇದನ್ನ ರೀರೈಟ್ ಮಾಡ್ಕೊಂಡೆ ನಾನು. ಎಸ್ ಪಿ ಈಕ್ವಲ್ ಟು ಏನಾಯ್ತು 132 ಪ್ಲಸ್ ಸಿ ಪಿ ಆಯ್ತು. ಇದು ಎಸ್ ಪಿ ವ್ಯಾಲ್ಯೂ, ಇದನ್ನ ಬರ್ರಿ 132 ಪ್ಲಸ್ ಸಿ ಪಿ ಅಂತಂದಾಯ್ತು. ಕೆಳಗಡೆ ಸಿ ಪಿ ಅಂತಂದೈತೆ. ಇದನ್ನ ನಾವು ಸಾಲ್ವ್ ಮಾಡ್ಕೋಬಹುದು. ಇಲ್ಲೂ ಸಿ ಪಿ ಐತಿ, ಇಲ್ಲೂ ಸಿ ಪಿ ಐತಿ. ನಾವು ಸಿ ಪಿ ವ್ಯಾಲ್ಯೂ ಕಂಡು ಹಿಡ್ಕೊಂಡ ನಂತರ ಎಸ್ ಪಿ ವ್ಯಾಲ್ಯೂ ಆರಾಮಾಗಿ ಕಂಡು ಹಿಡ್ಕೋಬಹುದು. ನೋಡ್ರಿ 120% ಹೆಂಗ್ ಬರ್ಕೋತೀವಿ, 120 ಡಿವೈಡೆಡ್ ಬೈ 100 ಈಕ್ವಲ್ ಟು ಇದನ್ನ ನೋಡ್ರಿ 132 ಪ್ಲಸ್ ಸಿ ಪಿ, ಅದಾದ ನಂತರ ಇದು ಸಿ ಪಿ. ಇದನ್ನ ಈ ಕಡೆ ಮಲ್ಟಿಪ್ಲೈ ಮಾಡ್ರಿ, ಇದನ್ನ ಈ ಕಡೆ ಮಲ್ಟಿಪ್ಲೈ ಮಾಡ್ರಿ, ಏನಾಗತ್ತೆ 120 ಸಿ ಪಿ. ಇನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡೋದೆ. ಅದಾದ ನಂತರ ಇದು 100 ಇಂಟು 132 ಪ್ಲಸ್ ಒಂದಕ್ಕೆ ಮಾಡಿದ್ರಿ ಪ್ಲಸ್ ಆಯ್ತು 100 ಸಿ ಪಿ ಆಗತ್ತೆ. 100 ಇಂಟು ಸಿ ಪಿ 100 ಸಿ ಪಿ ಆಯ್ತು. ಇದನ್ನ ಹಂಗೆ ಇಟ್ಕೊಡ್ರಿ, ಇದನ್ನ ಈ ಕಡೆ ಕಳಿಸ್ರಿ. ಇದು ಪ್ಲಸ್ ಇದ್ದದ ಆ ಕಡೆ ಹೋದ್ರೆ ಮೈನಸ್ ಆಗತ್ತೆ. 120 ಸಿ ಪಿ ಮೈನಸ್ 100 ಸಿ ಪಿ ಈಕ್ವಲ್ ಟು ಏನು ಉಳಿತು 100 ಇಂಟು 132 ಅಂತಂದು ಉಳಿತು. ಇದನ್ನೆರಡು ಮೈನಸ್ ಮಾಡಿದ್ರೆ ಎಷ್ಟಾಗತ್ತೆ 120 ಸಿ ಪಿ ಒಳಗಡೆ 100 ಸಿ ಪಿ ಕಳೆದ್ರೆ ಎಷ್ಟಾಗಿ ಉಳಿತು 20 ಸಿ ಪಿ ಅಂತಂದು ಉಳಿತು. 100 ಇಂಟು 132. ನಿಮ್ಗೆ ಅರ್ಥ ಆಗ್ಲಿ ಅಂತಂದ್ ಹೇಳಿ ಸ್ಟೆಪ್ ಬೈ ಸ್ಟೆಪ್ ಮಾಡಕತ್ತೆ. ನೀವು ಶಾರ್ಟ್ ಕಟ್ ಯೂಸ್ ಮಾಡ್ಕೋಬಹುದು. ಸಿ ಪಿ ವ್ಯಾಲ್ಯೂ ಕಂಡಿಡಿ. 100 ಇಂಟು 132 ಡಿವೈಡೆಡ್ ಬೈ 20 ಆಗತ್ತೆ. ಈ ಜೀರೋ ಕ್ಯಾನ್ಸಲ್, ಈ ಜೀರೋ ಕ್ಯಾನ್ಸಲ್. 2 ಒಂದ್ಲೆ 2 ಐದಲೆ ಸಾರಿ 2 ಐದ್ಲೆ 10. ಏನ್ ಉಳಿತು 132 ಇಂಟು 5 ಉಳಿತು. ಇದನ್ನ ನಾವು ಮಾಡಿದಾಗ ನಮ್ಗೆ ಸಿ ಪಿ ವ್ಯಾಲ್ಯೂ ಎಷ್ಟು ಬರುತ್ತೆ ನೋಡ್ರಿ. ಸಿ ಪಿ ವ್ಯಾಲ್ಯೂ ಎಷ್ಟು ಬರುತ್ತೆ. ಇದೆಲ್ಲ ಕ್ಯಾಲ್ಕುಲೇಷನ್ ಆದಷ್ಟು ದೊಡ್ಡದಾಗೈತೆ. ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಹೇಳಿದಕ್ಕ ನೀವು ಡೈರೆಕ್ಟ್ ಆಗಿ ಮಾಡ್ಕೊಂಡ್ರೆ ಬಂದ್ಬಿಡುತ್ತೆ. ಸೊ ಇದನ್ನೆರಡು ಇಂಟು ಮಾಡ್ರಿ ಅಂತಂದ್ ಹೇಳಿದ್ರೆ 660 ಬರುತ್ತೆ. ಎಷ್ಟು ಬರುತ್ತೆ ಸಿ ಪಿ ವ್ಯಾಲ್ಯೂ 660. ನಮ್ಗೆ ಏನ್ ಕಂಡಿಡಿ ಅಂತಂದ್ ಹೇಳಿದಾನ, ಮಾರಾಟ ಬೆಲೆ ಎಸ್ ಪಿ ಕಂಡಿಡಿ ಅಂತಂದ್ ಹೇಳಿದಾನ. ನಮ್ಗೆ ಇಲ್ಲಿ ಕೊಟ್ಟಿದ ನೋಡ್ರಿ ಎಸ್ ಪಿ ವ್ಯಾಲ್ಯೂ ಈಕ್ವಲ್ ಟು ಏನಂತಂದೈತೆ, ಎಸ್ ಪಿ ಈಕ್ವಲ್ ಟು 132 ಪ್ಲಸ್ ಸಿ ಪಿ ಅಂತಂದೈತೆ. ಸಿ ಪಿ ವ್ಯಾಲ್ಯೂ ಹಾಕ್ರಿ ಇದ್ರೊಳಗ 132 ಪ್ಲಸ್ 660 ಮಾಡಿದ್ರೆ ಎಷ್ಟು ಬರುತ್ತೆ ನೋಡ್ರಿ 660 132 ಮಾಡಿದ್ರೆ ಸೊ 792 ಬರುತ್ತೆ. ಎಸ್ ಪಿ ವ್ಯಾಲ್ಯೂ ಎಷ್ಟಾಗತ್ತೆ ಅಂದ್ರೆ 792 ಆಗತ್ತೆ. ನಾನ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡತ್ತೀನಿ ಅಂತಂದ್ ಹೇಳಿ ಇಷ್ಟೊಂದು ಟೈಮ್ ಹಿಡಿತು. ನೀವು ಆಗ್ಲೇ ಈಸಿಯಾಗಿ ಮಾಡ್ಕೋಬಹುದು ಡೈರೆಕ್ಟ್ ಆಗಿ. ಎಸ್ ಸರ್ ಇಲ್ರಿ, ನಾನು ಇಲ್ಲಿ ಎಸ್ ಪಿ ವ್ಯಾಲ್ಯೂ ಹಾಕಂಗಿಲ್ಲ, ಸಿ ಪಿ ವ್ಯಾಲ್ಯೂ ಹಾಕ್ತೀನಿ ಅಂದ್ರೂ ಕೂಡ ನೀವು ಹಾಕೊಂಡ್ ಮಾಡ್ಬೋದು. ಡೈರೆಕ್ಟ್ ಆಗಿ ಎಸ್ ಪಿ ವ್ಯಾಲ್ಯೂ ಬಂದ್ಬಿಡುತ್ತೆ. ಸಿ ಪಿ ವ್ಯಾಲ್ಯೂ ಎಷ್ಟಾಗತ್ತೆ ಇಲ್ಲಿ, ಸಿ ಪಿ ಇದನ್ನ ಆ ಕಡೆ ಕಳಿಸ್ರಿ ಅಂತಂದ ಹೇಳಿದ್ರೆ ಸಿ ಪಿ ಈಕ್ವಲ್ ಟು 132 ಮೈನಸ್ ಎಸ್ ಪಿ ಅಂತಂದ ಆಗತ್ತೆ. ಸೊ ಅವಾಗ ನೀವು ಡೈರೆಕ್ಟ್ ಆಗಿ ಮಾಡಬಹುದು. ಈ ಎಕ್ಸ್ಟ್ರಾ ಸ್ಟೆಪ್ ಮಾಡಂಗಿಲ್ಲ, ಒಂದ್ ಸ್ಟೆಪ್ ಉಳಿಯುತ್ತೆ. ಬಟ್ ಆದ್ರೆ ನಾವು ಮೈನಸ್ ಪ್ಲಸ್ ನಮ್ಗೆ ಯಾವ್ದು ಈಸಿ ಅನ್ಸುತ್ತೆ, ನಿಮ್ಗೆ ಆ ಟೈಮಲ್ಲಿ ಯಾವ ಐಡಿಯಾ ಹೊಳೆಯುತ್ತೋ ಅದನ್ನ ನೀವು ಮಾಡ್ಕೋಬೇಕು. ಇದು ಈ ತರ ಕ್ವಶನ್ಸ್ ಗಳನ್ನ ಕೇಳ್ತಾರ. ಸೊ ನೆಕ್ಸ್ಟ್ ಸೇಮ್ ಅದೇ ತರ ಐತ್ ನೋಡ್ರಿ. ಅಸಲು ಮತ್ತು ಮಾರಾಟ ಬೆಲೆಗಳ ನಡುವಿನ ವ್ಯತ್ಯಾಸ 264 ಐತೆ. 264. ಒಂದು ವೇಳೆ ಶೇಕಡಾವಾರ ಲಾಭ ಪರ್ಸೆಂಟೇಜ್ ಪ್ರಾಫಿಟ್ ಕೊಟ್ಟಿದ್ದಾನೆ ಎಷ್ಟು 33% ಕೊಟ್ಟಿದ್ದಾನೆ. ಹಂಗಾದ್ರೆ ಮಾರಾಟ ಬೆಲೆ ಎಸ್ ಪಿ ಎಷ್ಟಾಗತ್ತ ಅಂತ ಕ್ವಶನ್ ಕೇಳಿದಾನೆ. ಎಸ್ ಲಾಭ ಅಂತಂದ್ ಹೇಳಿದ್ರೆ ಇಲ್ಲಿ ಲಾಭ ಅಂತಂದ್ ಹೇಳಿದ್ರೆ ಪರ್ಸೆಂಟೇಜ್ ಲಾಭ ಕೊಟ್ಟಿದ ಅಂತಂದ್ ಹೇಳಿದ್ರೆ ಇಲ್ಲಿ ನಮ್ಗೆ ಲಾಭ ಕೊಟ್ಟಂಗ, ವ್ಯತ್ಯಾಸ ಅಂತಂದ್ ಹೇಳಿದ್ರೆ ಲಾಭವನ್ನ ಕೊಟ್ಟಂಗ. ಯಾವ್ಯಾವ್ದ್ರ ನಡುವಿನ ವ್ಯತ್ಯಾಸ ಕೇಳಿದಾನೆ, ಅಸಲು ಬೆಲೆ ಮತ್ತು ಮಾರಾಟ ಬೆಲೆಗಳ ನಡುವಿನ ವ್ಯತ್ಯಾಸವೇ ನಮ್ಗೆ ಏನಂತ ಹೇಳ್ತೀವಿ ನಾವು ಲಾಭ ಅಥವಾ ನಷ್ಟ ಅಂತಂದ್ ಹೇಳ್ತೀವಿ. ಇಲ್ಲಿ ಪರ್ಸೆಂಟೇಜ್ ಪ್ರಾಫಿಟ್ ಕೊಟ್ಟಿದ ಅಂತಂದ್ ಹೇಳಿದ್ರೆ ನಮ್ಗೆ ಲಾಭವನ್ನ ರುಪೀಸ್ ಅಲ್ಲಿ ಕೊಟ್ಟಿದಾನ. ಲಾಭವನ್ನ ಹೆಂಗ್ ಬರಿತೀವಿ, ಎಸ್ ಪಿ ಮೈನಸ್ ಸಿ ಪಿ ಅಂತಂದ್ ಬರಿತೀವಿ. ಈ ಫಾರ್ಮುಲಾ ನಮಗ್ ತುಂಬಾ ಇಂಪಾರ್ಟೆಂಟ್ ಆಯ್ತು. ವ್ಯತ್ಯಾಸವನ್ನ ಈ ತರ ಬರ್ಕೊಂತೀವಿ, ಎಸ್ ಪಿ ಮೈನಸ್ ಸಿ ಪಿ. ಎಸ್ ಪಿ ಮೈನಸ್ ಸಿ ಪಿ ಮಾರಾಟ ಬೆಲೆ ಮತ್ತು ಕೊಂಡ ಬೆಲೆಗಳ ನಡುವಿನ ವ್ಯತ್ಯಾಸ 264 ಆಗೈತೆ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಇದು 33 ಅಂತ ಕೊಟ್ಟಿದ್ದಾನ. ಇವಾಗ ನಾವೇನ್ ಮಾಡ್ಬೇಕು, ಪರ್ಸೆಂಟೇಜ್ ಈಕ್ವಲ್ ಟು ಎಸ್ ಪಿ ಡಿವೈಡೆಡ್ ಬೈ ಸಿ ಪಿ ಅಂತಂತ ಹೇಳಿ ಇದು ನಮ್ದು ಫಾರ್ಮುಲಾ. ಈಗ ನಮ್ಗ ಎಸ್ ಪಿ ಕಂಡು ಹಿಡಿ ಅಂತಂದ್ ಹೇಳಿದಾನಲ್ಲ, ನಾನು ಆಗ್ಲೇ ಮಾಡಿದ್ನಲ್ಲ ಆ ತರ ಮಾಡೋದ್ ಬೇಡ, ಡೈರೆಕ್ಟ್ ಆಗಿ ಮಾಡೋದು. ನಾನು ಇವಾಗ ಏನ್ ಮಾಡ್ತೀನಿ ಅಂತ ಎಸ್ ಪಿ ವ್ಯಾಲ್ಯೂ ಕಂಡು ಹಿಡಿಯೋಣ ಅಂತಂದ್ ಹೇಳಿದ ತಕ್ಷಣ ಈ ಸಿ ಪಿ ವ್ಯಾಲ್ಯೂನ ನಾನು ಇದರಿಂದ ಯೂಸ್ ಮಾಡ್ಕೊಂತೀನಿ. ನೋಡ್ರಿ ಸಿ ಪಿ ವ್ಯಾಲ್ಯೂ ಏನಾಗತ್ತೆ, ಸಿ ಪಿ ಆ ಕಡೆ ಕಳಿಸಿದ್ರೆ ಪ್ಲಸ್ ಆಗತ್ತೆ, ಪ್ಲಸ್ ಆಗತ್ತಲ್ಲ. ಇದನ್ನ ಆ ಕಡೆ ಕಳಿಸ್ರಿ, ಇದನ್ನ ಈ ಕಡೆ ತಗೊಳ್ರಿ, ಇದು ಮೈನಸ್ ಆಗತ್ತೆ. ಎಸ್ ಪಿ ಮೈನಸ್ ಇದು ಈ ಕಡೆ ಬಂದ್ರೆ 264 ಮೈನಸ್ ಆಯ್ತು. ಇದು ಸಿ ಪಿ ಮೈನಸ್ ಆಯ್ತಲ್ಲ, ಇದನ್ನ ಆ ಕಡೆ ಕಳಿಸಿದ್ರೆ ಪ್ಲಸ್ ಆಯ್ತು, ಸಿ ಪಿ ಆಯ್ತು. ಸಿ ಪಿ ವ್ಯಾಲ್ಯೂ ನನಗೆ ಈ ತರ ಬಂತು. ಸೊ ಇದನ್ನ ಹಾಕ್ರಿ ಇಲ್ಲಿ, ಇದನ್ನ ಪರ್ಸೆಂಟೇಜ್ ಬರ್ಕೋಬೇಕಲ್ಲ, ಪರ್ಸೆಂಟೇಜ್ ಒಂದ್ ಮರ್ತ್ರಿ. ಪ್ರಾಫಿಟ್ ಆಗೈತೆ ಲಾಭ ಆಗೈತೆ ಅಂತಂದ್ ಹೇಳಿದ್ರೆ 100ರಲ್ಲಿ ಎಷ್ಟು ಪರ್ಸೆಂಟೇಜ್ ಕೊಟ್ಟಿದಲ್ಲ ಅದನ್ನ ಪ್ಲಸ್ ಮಾಡ್ಬೇಕು, ಅಂದ್ರೆ 133 ಆಯ್ತು. 133% ನಾನು ಡೈರೆಕ್ಟ್ ಆಗಿ 133 ಡಿವೈಡೆಡ್ ಬೈ 100 ಅಂತ ಬರ್ಕೊಂತೀನಿ. ಸೊ ಇದು ಎಸ್ ಪಿ ಹಂಗ ಉಳಿತು. ಸಿ ಪಿ ವ್ಯಾಲ್ಯೂ ಹಾಕಿದ್ರಲ್ಲಿ ಎಸ್ ಪಿ ಮೈನಸ್ 264 ಅಂತಂದಾಯ್ತು. ಇವಾಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಡು. 133 ಎಸ್ ಪಿ 133 ಇಂಟು ಎಸ್ ಪಿ 133 ಎಸ್ ಪಿ ಮೈನಸ್ 133 ಇಂಟು
264 133 ಇಂಟು 264 ಹಂಗೆ ಇದು 100 ಎಸ್ ಪಿ. 100 ಆ ಕಡೆ ಹೋದ್ರೆ ಇಂಟು ಆಗತ್ತ 100 ಎಸ್ ಪಿ ಆಯ್ತು. ಇವಾಗ ಡೈರೆಕ್ಟ್ ಆಗಿ ಕ್ಯಾಲ್ಕುಲೇಷನ್ ಮಾಡ್ರಿ. ಇದನ್ನ ಈ ಕಡೆ ಕಳಿಸ್ರಿ, ಇದನ್ನ ಆ ಕಡೆ ಕಳಿಸ್ರಿ, ಎಲ್ಲ ಇದು ಟೋಟಲ್ ಆ ಕಡೆ ಕಳಿಸ್ರಿ. 133 ಎಸ್ ಪಿ ಮೈನಸ್ 100 ಎಸ್ ಪಿ ಈಕ್ವಲ್ ಟು ಇದನ್ನೆಲ್ಲ ಆ ಕಡೆ ಕಳಿಸಿದ್ರೆ 133 ಇಂಟು 264. ಸೊ ಎಷ್ಟು ಉಳಿತು ಇಲ್ಲಿ? 33 ಎಸ್ ಪಿ ಉಳಿತು. ಅದಾದ ನಂತರ ಇದು 133 ಇಂಟು 264 ಎಸ್ ಪಿ ವ್ಯಾಲ್ಯೂ ಕಂಡುಹಿಡಬೇಕು. 133 ಇಂಟು 264 ಡಿವೈಡೆಡ್ ಬೈ 33. ಸೊ ಟ್ರೈ ಮಾಡ್ರಿ. 3ರಿಂದ 3 11 3 ಎಂಟ್ಲೆ 24 2 ಉಳಿತು. ಇಲ್ಲಿ 4 ಐತಿ 24 ಆಯ್ತು. 3 ಎಂಟ್ಲೆ 24 11 ಒಂದ್ಲೆ 11 ಎಂಟ್ಲೆ ಇನ್ನೇನ್ ಉಳಿತು? ಈ ಕಡೆ ಬರಿತೀವಿ ನೋಡ್ರಿ. 133 ಇಂಟು 8 ಉಳಿತು. ಇಲ್ಲಿ ಡೈರೆಕ್ಟ್ ಆಗಿ ಇಂಟು ಮಾಡೋಣ. 133 ಇಂಟು 8 8 3 24 8 3 24 ಪ್ಲಸ್ 2 26 8 1 8. ಸೊ 1064 ಎಸ್ ಪಿ ವ್ಯಾಲ್ಯೂ ಆಗತ್ತ. ಓಕೆ ಡನ್. 1064 ಎಸ್ ಪಿ ವ್ಯಾಲ್ಯೂ ಆಯ್ತು. ನೀವು ಮೊದ್ಲಿನ ತರ ಮಾಡ್ತೀರಾ ಅಂತಂತ ಹೇಳಿದ್ರೆ ಎಸ್ ಪಿ ವ್ಯಾಲ್ಯೂ ಮಾಡ್ಕೊಂಡು ಆಮೇಲೆ ಪ್ಲಸ್ ಮಾಡ್ಕೋಬೇಕಷ್ಟೇ. ಎರಡು ತರ ಮಾಡ್ಕೋಬಹುದು, ಅದಕ್ಕೆ ಎರಡು ತರ ಹೇಳ್ಕೊಟ್ಟೆ. ನಿಮ್ಗೆ ಯಾವ್ದು ಈಸಿ ಅನ್ಸುತ್ತೆ ನೋಡ್ರಿ, ಇದೇ ಈಸಿ ಅನ್ಸತ್ತಲ್ಲ. ಬಟ್ ಅದ್ರ ಮೈನಸ್ ಪ್ಲಸ್ ಹೆಂಗ್ ಮಾಡ್ಕೊಳ್ಳೋದು ನಿಮ್ಗೆ ಎಲ್ಲರೂ ಕನ್ಫ್ಯೂಸ್ ಆಯ್ತು ಅಂದ್ರೆ ಈಸಿಯಾಗಿ ಇದನ್ನ ಆ ಕಡೆ ಕಳ್ಸಿದ್ರೆ ಪ್ಲಸ್ ಆಗುತ್ತೆ. ನಿಮ್ಗೆ ಯಾವ್ದು ಈಸಿ ಅನ್ಸುತ್ತೆ ಅದ್ ಮಾಡಿ. ಎಸ್ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಪ್ರಾಕ್ಟೀಸ್ ಮಾಡ್ರಿ. ಸೇಮ್ ಇದೇ ತರ ಇಟ್ಕೊಂಡು ಏನಂತಂದ್ ಹೇಳಿದ್ರೆ ನೆಕ್ಸ್ಟ್ ಬೇರೆ ಬೇರೆ ಕ್ವಶನ್ ಪೇಪರ್ಗಳು ಇರ್ತಾವಲ್ಲ ಅಲ್ಲಿ ತಗೊಂಡ್ರೆ ಅಂದ್ರೆ ಎಸ್ ಎಸ್ ಸಿ ಎಕ್ಸಾಮ್ಸ್ ಗಳಲ್ಲಿ ಯಾವ್ಯಾವ್ದು ತಗೊಳಕ್ ಹೋಗ್ಬೇಡ್ರಿ. ಎಸ್ ಎಸ್ ಸಿ ಎಕ್ಸಾಮ್ಸ್ ಗಳು ಯಾವ್ಯಾವ ಇರ್ತಾವ ಅವ್ನ ತಗೊಂಡ್ ಮಾಡ್ರಿ. ಸೇಮ್ ಅದೇ ತರ ಕ್ವಶನ್. ಒಂದು ವಸ್ತುವಿನ ಅಸಲು ಬೆಲೆ ಅಂದ್ರೆ ಕಾಸ್ಟ್ ಪ್ರೈಸ್ ಆಮೇಲೆ ಮಾರಾಟ ಬೆಲೆಯ ನಡುವಿನ ವ್ಯತ್ಯಾಸ 120 ಆಗಿದೆ. ಇಲ್ಲಿ ಒಂದು ವೇಳೆ ಶೇಕಡಾವಾರ ಲಾಭವು 10 ಆಗಿದ್ದರೆ, ಶೇಕಡಾವಾರ ಲಾಭವು 10 ಆಗಿದ್ದರೆ 10% ಆಗಿದ್ರೆ ಮಾರಾಟ ಬೆಲೆ ಎಷ್ಟು ಅಂತ ಕೇಳಿದಾನೆ. ಇಲ್ಲಿ ಪರ್ಸೆಂಟೇಜ್ ಪ್ರಾಫಿಟ್ ಅಂತಂದು ಕೊಟ್ಟಿದ್ದಾನೆ. ಎಷ್ಟು? 10%. ಎಸ್ ಪಿ ಕಂಡಿಡಿ ಅಂತಂದು ಹೇಳಿದಾನೆ. ಮಾರಾಟ ಬೆಲೆ ಕಂಡಿಡಿಬೇಕು. ಇಲ್ಲಿ ಪರ್ಸೆಂಟೇಜ್ ಪ್ರಾಫಿಟ್ ಕೊಟ್ಟಿದ ಅಂತಂದ್ ಹೇಳಿದ್ರೆ ಲಾಭ ವ್ಯತ್ಯಾಸ ಅಂತಂದ್ ಹೇಳಿದ್ರೆ ಲಾಭ ಕೊಟ್ಟಂಗ. ನಷ್ಟ ಇಲ್ಲೆಲ್ಲಾದ್ರು ನಷ್ಟ ಕೊಟ್ಟಿದ್ದಂದ್ರೆ ನಷ್ಟ ಕೊಟ್ಟಂಗ. ಲಾಭ ಅಂತಂದ್ ಹೇಳಿದ್ರೆ ಏನಂತ ಬರಿತೀರಿ? ಎಸ್ ಪಿ ಮೈನಸ್ ಸಿ ಪಿ ಅಂತ ಬರಿತೀರಿ. 120 ಅಂತಂದ್ ಬರಿತೀರಿ. ನಾನು ಇಲ್ಲೇ ಹೇಳ್ಕೊಡ್ತೀನಿ ಇನ್ನೊಂದು ಇಂಪಾರ್ಟೆಂಟ್. ನಿಮ್ಗೆಲ್ಲಾದ್ರೂ ಅಪ್ಪಿ ತಪ್ಪಿ ನಷ್ಟ ಅಂತ ಕೊಟ್ಟಿದ್ದ ಅಂತಂದ್ ಹೇಳಿದ್ರೆ, ನಷ್ಟದ ಪರ್ಸೆಂಟೇಜ್ ಕೊಟ್ಟಿದ್ದ ಅಂತಂದ್ ಹೇಳಿದ್ರೆ ನಷ್ಟ ಅಂತಂದ್ ಬರೋದು ಸಿ ಪಿ ಮೈನಸ್ ಎಸ್ ಪಿ ಅಂತಂದ್ ಹೇಳ್ಬಾರ್ದು 120 ಅಂತಂದ್ ಬರಿಬೇಕು. ಅಪ್ಪಿ ತಪ್ಪಿ ಸೇಮ್ ಹಿಂಗೆ ಬರದ್ರಿ ಅಂತಂದ್ ಹೇಳಿದ್ರೆ ನಿಮ್ದು ಆನ್ಸರ್ ರಾಂಗ್ ಬರುತ್ತೆ. ಆನ್ಸರ್ ರಾಂಗ್ ಬರುತ್ತ. ಈ ವ್ಯತ್ಯಾಸ ಅಂತ ಕೊಟ್ಟಾಗ ಲಾಭವನ್ನ ಎಸ್ ಪಿ ಮೈನಸ್ ಸಿ ಪಿ ಅಂತಾನೆ ಬರಿಬೇಕು. ಮಾರಾಟ ಬೆಲೆ ಕಡಿಬೇಕು. ನಷ್ಟ ಅಂತಂದ್ ಹೇಳಿದ್ರೆ ಕೊಂಡ ಬೆಲೆ ಜಾಸ್ತಿ ಇರುತ್ತೆ, ಅದನ್ನ ಮೊದಲು ಬರಿಬೇಕು. ಕ್ಲಿಯರ್ ಎಲ್ರಿಗೂ? ಇಲ್ಲ ಅಂದ್ರೆ ಆನ್ಸರ್ ರಾಂಗ್ ಬರುತ್ತೆ. ಆನ್ಸರೇ ಬರಂಗಿಲ್ಲ, ಆನ್ಸರ್ ಬೇರೆ ಬಂದ್ಬಿಡುತ್ತೆ. ರಾಂಗ್ ಆನ್ಸರ್ ಬಂದಿರೋದ್ನು ಆ ತರ ಸಾಲ್ವ್ ಮಾಡಿ ಬಂದಿರೋದ್ನು ಕೊಟ್ಟಿರ್ತಾನ. ಅವಾಗ ನಂದು ಆನ್ಸರ್ ಬಂತಂದ್ ಹಾಕಿರಿ ಅಂತಂದ್ ಹೇಳಿದ್ರೆ ರಾಂಗ್ ಆಯ್ತದ. ಸೊ ನೋಡ್ರಿ ಇವಾಗ, ಸೊ ಪರ್ಸೆಂಟೇಜ್ ಈಕ್ವಲ್ ಟು ಎಸ್ ಪಿ ಡಿವೈಡೆಡ್ ಸಿ ಪಿ ಅಂತಂದ್ ಹೇಳಿ ನಮ್ದು ಫಾರ್ಮುಲಾ. ಪರ್ಸೆಂಟೇಜ್ ನ ಹೆಂಗ್ ಬರ್ಕೊಂತೀವಿ? ಪ್ರಾಫಿಟ್ ಅಂತಂದೈತೆ, ಲಾಭ ಅಂತಂದೈತೆ, 100ರಲ್ಲಿ ಪ್ಲಸ್ ಮಾಡ್ಬೇಕು. ಎಷ್ಟು? 10. 110% ಆಯ್ತು. ಅದನ್ನ ನಾನು 110% ನ 110 ಡಿವೈಡೆಡ್ ಬೈ 100 ಅಂತ ಬರ್ಕೊಂತೀನಿ. ಎಸ್ ಪಿ ವ್ಯಾಲ್ಯೂ ನಾನು ಎಸ್ ಪಿ ವ್ಯಾಲ್ಯೂ ಹಾಕೋಣ, ಸಿ ಪಿ ವ್ಯಾಲ್ಯೂ ಹಾಕೋಣ? ಸರ್ ನಾವು ಸಿ ಪಿ ವ್ಯಾಲ್ಯೂ ಹಾಕೊಳ್ಳೋಣ. ಅಂದ್ರೆ ಸಿ ಪಿ ಕಂಡು ಹಿಡ್ಕೊಬೇಕು. ಇವಾಗ ಸಿ ಪಿ ಅನ್ನ ಆ ಕಡೆ ಕಳಿಸಿ. ಎಸ್ ಪಿ ಈಕ್ವಲ್ ಟು 120 ಪ್ಲಸ್ ಸಿ ಪಿ ಆಯ್ತು. ಕರೆಕ್ಟಾ? ಈ 120 ಈ ಕಡೆ ಕಳಿಸ್ರಿ. ಇವಾಗ ಸಿ ಪಿ ಅಷ್ಟೇ ಉಳಿತು ಈ ಕಡೆ. ಎಸ್ ಪಿ ಇದನ್ನ ಈ ಕಡೆ ಕಳಿಸ್ರೆ ಏನಾಯ್ತು? ಮೈನಸ್ 120 ಆಯ್ತು. ಈ ತರ ಮಾಡ್ಕೊಬೇಕು. ನಿಮ್ ಕ್ಲಿಯರ್ ಆಗಿ ಅರ್ಥ ಆಗ. ಸೊ ಇವಾಗ ಹಾಕ್ರಿ ಎಸ್ ಪಿ ಡಿವೈಡೆಡ್ ಬೈ ಎಸ್ ಪಿ ಮೈನಸ್ 120. ಇವಾಗ ಇದು ಇಂಟು ಮಾಡ್ರಿ, ಇದು ಇಂಟು ಆಗತ್ತ. ಇವಾಗ ಯಾವ ತರ ಮಾಡೋಣ? ಇದನ್ನ ಆ ಕಡೆ ಕಳಿಸ್ರಿ ಮೇಲ್ಗಡೆ. 110 ಇಂಟು ಎಸ್ ಪಿ ಮೈನಸ್ 120 ಆಗತ್ತ. ಫುಲ್ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ಒಂದ್ಸರಿ. ಸೊ ಇದು 100, ಇದನ್ನ ಈ ಕಡೆ ಕಳಿಸಿದ್ರೆ ಏನಾಗತ್ತ? 100 ಇಂಟು ಎಸ್ ಪಿ ಅಂತಂದ್ ಆಗತ್ತ. ಇದನ್ನ ಇಂಟು ಮಾಡ್ರಿ. 100 ಎಸ್ ಪಿ ಆಯ್ತು. ಸಾರಿ 110 ಎಸ್ ಪಿ. ಇದು ಒಂದ್ ನಿಮಿಷ ಇರ್ರಿ. 110 ಎಸ್ ಪಿ ಆಯ್ತು. ಮೈನಸ್ ಅಂತಂದ್ ಐತೆ 110 ಇಂಟು 120 ಈಕ್ವಲ್ ಟು ಎಷ್ಟೈತೆ? 100 ಎಸ್ ಪಿ ಅಂತಂದ್ ಐತೆ. ಇದನ್ನ ಈ ಕಡೆ ಕಳ್ಸ್ರಿ. ಇದೇನೈತಲ್ಲ ಟೋಟಲ್ ಇದನ್ನ ಇಂಟು ಮಾಡ್ಕೊಳಕ್ ಹೋಗ್ಬೇಡ್ರಿ, ಹಂಗ ಇಟ್ಕೊಡ್ರಿ. ಇದನ್ನ ಆ ಕಡೆ ಕಳ್ಸಿ. 110 ಎಸ್ ಪಿ ಮೈನಸ್ ಆಗತ್ತೆ. ಇದನ್ನ ಈ ಕಡೆ ಬಂದ್ರೆ ಇದ್ರ ಹಿಂದೆ ಏನೂ ಇಲ್ಲ ಅಂದ್ರೆ ಪ್ಲಸ್ ಇರುತ್ತೆ. 100 ಎಸ್ ಪಿ ಆಯ್ತು. ಅದಾದ ನಂತರ ಇದನ್ನ ಆ ಕಡೆ ಕಳಿಸಿದ್ರೆ ಮೈನಸ್ ಇದ್ದಿದ್ದು ಏನಾಗುತ್ತೆ? ಪ್ಲಸ್ ಆಗತ್ತೆ. 110 ಇಂಟು 120 ಆಯ್ತು. ಸೊ ಇದನ್ನೆರಡು ಮೈನಸ್ ಮಾಡ್ಕೊಳ್ರಿ. 100ರಲ್ಲಿ 100 ಎಸ್ ಪಿ ಒಳಗಡೆ 110 ಎಸ್ ಪಿ ಒಳಗಡೆ 100 ಎಸ್ ಪಿ ಕಳೆದ್ರೆ ಎಷ್ಟು ಉಳಿತು? 10 ಎಸ್ ಪಿ ಉಳಿತು. ಇನ್ನೇನು ಉಳಿತು? 110 ಇಂಟು 120 ಈ ಕಡೆ ಸಾಲ್ವ್ ಮಾಡ್ಕೊಳ್ರಿ. ಎಸ್ ಪಿ ವ್ಯಾಲ್ಯೂ ಎಷ್ಟು ಬರುತ್ತೆ? ಎಸ್ ಪಿ ಈಕ್ವಲ್ ಟು
ಇದು ಆ ಕಡೆ ಹೋದ್ರೆ ಡಿವೈಡೆಡ್ ಬೈ ಆಗತ್ತೆ 110 ಇಂಟು 120 ಡಿವೈಡೆಡ್ ಬೈ 10. ಈ ಜೀರೋ ಕ್ಯಾನ್ಸಲ್, ಈ ಜೀರೋ ಕ್ಯಾನ್ಸಲ್. ಇನ್ನೇನು ಉಳಿತು? 110 ಇಂಟು 12 ಉಳಿತು. 110 ಇಂಟು 12, 12 ಜೀರೋ ಜೀರೋ, 12 ಒಂದ್ಲೆ 12, 12 ಒಂದ್ಲೆ 12, 13. 1320 ಏನಪ್ಪಾ ಅಂದ್ರೆ ನಮ್ದು ಎಸ್ ಪಿ ವ್ಯಾಲ್ಯೂ ಆಗತ್ತ, ಮಾರಾಟ ಬೆಲೆ ಆಗತ್ತ. ಆನ್ಸರ್ ಐತೆ ನೋಡ್ರಿ, ಎಸ್ ಆನ್ಸರ್ ಐತೆ 1320. ಸೊ ಈ ರೀತಿಯಾಗಿ ನಾವು ಸಾಲ್ವ್ ಮಾಡ್ಬೇಕಾಗತ್ತೆ. ಇಲ್ಲಿ ಏನಿಲ್ಲಪ್ಪ, ಫಸ್ಟ್ ಸ್ಟೆಪ್ ಇದನ್ನ ಬರ್ಕೊಳ್ದು ಸಿ ಪಿ ವ್ಯಾಲ್ಯೂ, ನೆಕ್ಸ್ಟ್ ಸ್ಟೆಪ್ ಇದ್ರಲ್ಲಿ ಹಾಕ್ಬೇಕಷ್ಟೇ. ಉಳ್ದದ್ದೆಲ್ಲ ಕ್ಯಾಲ್ಕುಲೇಷನ್ ಪಾರ್ಟ್, ನೀವ್ ಹೆಂಗ್ ಮಾಡ್ತೀರ ಅದ್ ನಿಮ್ ಮೇಲೆ ಡಿಪೆಂಡ್. ಸೇಮ್ ಅದೇ ತರ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಐತಿ. ಸೇಮ್ ಅದೇ ತರ, ಅಸಲು ಬೆಲೆ ಎಷ್ಟೈತಿ? ಕಾಸ್ಟ್ ಪ್ರೈಸ್ ಅಂತಂದ್ ಹೇಳ್ತೀವಿ. ಮಾರಾಟ ಬೆಲೆ ಅಂತಂದ್ ಹೇಳಿದ್ರೆ ಸೆಲ್ಲಿಂಗ್ ಪ್ರೈಸ್ ಅಂತಂದ್ ಹೇಳ್ತೀವಿ. ಅವುಗಳ ನಡುವಿನ ವ್ಯತ್ಯಾಸ ಎಷ್ಟೈತಿ? 224 ಐತೆ. ನಮ್ಗಿಲ್ಲಿ ಲಾಭ ಕೊಟ್ಟಿದಾನ ಅಥವಾ ನಷ್ಟ ಕೊಟ್ಟಿದಾನ ನಮ್ಗೆ ಗೊತ್ತಿಲ್ಲ. ನಾವು ನೆಕ್ಸ್ಟ್ ನೋಡ್ಬೇಕು. ಒಂದು ವೇಳೆ ಶೇಕಡಾವಾರ ನಷ್ಟ ಅಂತ ಕೊಟ್ಟಿದಾನ, ಪರ್ಸೆಂಟೇಜ್ ಲಾಸ್ ಕೊಟ್ಟಿದಾನ ಅಂತಂದ್ ಹೇಳಿದ್ರೆ ಇಲ್ಲಿ ಏನಂತ ಕೊಟ್ಟಿರ್ತಾನ, ಇವನು ರುಪೀಸ್ ಅಲ್ಲಿ ನಷ್ಟವನ್ನ ಕೊಟ್ಟಿದ್ದಾನ. ನಷ್ಟವನ್ನ ಕೊಟ್ಟಿದಾನ ಅಂತಂದ್ ಹೇಳಿದ್ರೆ ಏನು, ಯಾವಾಗ್ಲೂ ಕೊಂಡ ಬೆಲೆ ಜಾಸ್ತಿ ಇರುತ್ತೆ. ಸಿ ಪಿ ಮೈನಸ್ ಎಸ್ ಪಿ ಅಂತಂದ್ ಹೇಳಿ ಬರ್ಕೊಂಡ್ವಿ. ಸಿ ಪಿ ಮೈನಸ್ ಎಸ್ ಪಿ. ಪರ್ಸೆಂಟೇಜ್ ಲಾಸ್ ಎಷ್ಟು ಕೊಟ್ಟಿದಾನ? 40 ಆಗೈತೆ ಅಂತ ಕೊಟ್ಟಿದಾನ. ಹಂಗಾದ್ರೆ ಮಾರಾಟ ಬೆಲೆಯನ್ನ ಕೇಳಿದಾನ, ಎಸ್ ಪಿ ವ್ಯಾಲ್ಯೂ ಕೇಳಿದಾನ ಇವಾಗ. ಸೊ ಸೇಮ್ ಅದೇ ತರ ನೋಡ್ಕೊಳ್ರಿ, ಎಸ್ ಪಿ ವ್ಯಾಲ್ಯೂ ಕೇಳಿದಾನ. ಸೊ ಪರ್ಸೆಂಟೇಜ್ ಈಕ್ವಲ್ ಟು ಎಸ್ ಪಿ ಡಿವೈಡೆಡ್ ಬೈ ಸಿ ಪಿ ಅಂತಂದ್ ಹೇಳಾಗತ್ತೆ. ಸೊ ಪರ್ಸೆಂಟೇಜ್ ಲಾಸ್ ಕೊಟ್ಟಿದಾನ ಅಂತಂದ್ ಹೇಳಿದ್ರೆ ಈ ಪರ್ಸೆಂಟೇಜ್ ಹೆಂಗ್ ಬರಿತೀವಿ? 100ರಲ್ಲಿ ಮೈನಸ್ ಮಾಡ್ಕೊಂತೀವಿ. ಎಷ್ಟು ಪರ್ಸೆಂಟೇಜ್ ಮಾಡ್ಕೋಬೇಕು? 40% ಮೈನಸ್ ಮಾಡ್ಕೊಬೇಕು. ಎಷ್ಟು ಉಳಿತು? 60% ಉಳಿತು. ಸೊ 60% ನಾನು ಈ ತರ ಬರ್ಕೊಂತೀನಿ ಡೈರೆಕ್ಟ್ ಆಗಿ, ಸುಮ್ನೆ ಯಾಕೆ ಸ್ಟೆಪ್ ನ ಯೂಸ್ ಮಾಡ್ಕೊಳ್ಳಿ. 60 ಡಿವೈಡೆಡ್ ಬೈ 100 ಅಂತ ಬರ್ಕೊಂಡೆ. ಸೊ ಎಸ್ ಪಿ ವ್ಯಾಲ್ಯೂ ಕೇಳಿದಂದ್ರೆ ಎಸ್ ಪಿ ಹಂಗ ಬರ್ಕೊಡ್ರಿ. ಈ ಸಿ ಪಿ ವ್ಯಾಲ್ಯೂ ಬರಿಬೇಕು ಇವಾಗ. ಸಿ ಪಿ ವ್ಯಾಲ್ಯೂ ಬರಿಬೇಕಂತಂದ್ ಹೇಳಿದ್ರೆ ಇದನ್ನ ಎಸ್ ಪಿ ಆ ಕಡೆ ಕಳಿಸಿದ್ರೆ ಸಾಕು. ಸಿ ಪಿ ಈಕ್ವಲ್ ಟು ಏನಾಗತ್ತ? 224 ಪ್ಲಸ್ ಎಸ್ ಪಿ ಅಂತಂದ್ ಹೇಳಾಗತ್ತ. ಸೊ 224 ಪ್ಲಸ್ ಎಸ್ ಪಿ ಅಂತಂದಾಯ್ತು. ಇನ್ನೇನ್ ಮಾಡ್ಬೇಕು? ಜಸ್ಟ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂತ ಹೋಗ್ಬೇಕು. ಇದನ್ನ ಆ ಕಡೆ ಕಳಿಸ್ರಿ, ಇದನ್ನ ಆ ಕಡೆ ಕಳಿಸ್ರಿ. ಇದನ್ನ ನೋಡ್ರಿ, ನಾನು ಡೈರೆಕ್ಟ್ ಆಗಿ ಇಂಟು ಮಾಡ್ತೇನೆ. ಮೊದಲು 60 ಇಂಟು 224 ಮಾಡ್ತೀನಿ, ಪ್ಲಸ್ ಅಂತಂದೈತೆ. ಅದಾದ ನಂತರ 60 ಇಂಟು ಎಸ್ ಪಿ ಆಗತ್ತ, 60 ಎಸ್ ಪಿ ಆಯ್ತು. ಇದು 100 ಇಂಟು ಎಸ್ ಪಿ ಅಂತಂದ್ ಹೇಳಿದ್ರೆ 100 ಎಸ್ ಪಿ ಆಯ್ತು. ಸೊ ಇದು ಎಸ್ ಪಿ ಏನೈತಲ್ಲ ಇದನ್ನ ಆ ಕಡೆ ಕಳಿಸ್ರಿ, ಮೈನಸ್ ಆಗತ್ತ. ಇದನ್ನ ಹಂಗ ಬರ್ಕೊಡ್ರಿ, 60 ಇಂಟು 224 ಈಕ್ವಲ್ ಟು ಇದನ್ನ ಆ ಕಡೆ ಕಳಿಸಿದ್ರೆ 100 ಮೈನಸ್ 100 ಎಸ್ ಪಿ ಮೈನಸ್ 60 ಎಸ್ ಪಿ. ಎಷ್ಟು ಉಳಿತು? ಇನ್ನು 40 ಎಸ್ ಪಿ ಉಳಿತು. 40 ಎಸ್ ಪಿ ಅಂತಂದ್ ಬರ್ಕೊಂಡೆ. ಇದನ್ನ ಉಲ್ಟಾ ಬರ್ಕೊಂತಿದೀನಿ ಅಷ್ಟೇ. 60 ಇಂಟು 224. ನಮ್ಗೆ ಎಸ್ ಪಿ ವ್ಯಾಲ್ಯೂ ಬೇಕು. ಎಸ್ ಪಿ ಈಕ್ವಲ್ ಟು 60 ಇಂಟು 224 ಡಿವೈಡ್ ಬೈ 40. ಇದು ಜೀರೋ ಕ್ಯಾನ್ಸಲ್, ಇದು ಜೀರೋ ಕ್ಯಾನ್ಸಲ್. ಇದು ಎಷ್ಟೈತಿ? 224 ಇದು. ಎಸ್, ಇದ್ ನೋಡ್ರಿ 4 ಒಂದ್ಲೆ, ಇದ್ ನೋಡ್ರಿ 4 5 20, 4 5 20, 2 ಉಳಿತು, 2 4 ಆಯ್ತು 24 ಆಯ್ತು, 4 6 24. ಸೊ ಇನ್ನೇನ್ ಉಳಿತು? 56 ಇಂಟು 6 ಮಾಡ್ರಿ, 6 6 36, 6 5 30 ಪ್ಲಸ್ 3 336. ಎಸ್ ಪಿ ವ್ಯಾಲ್ಯೂ ಎಷ್ಟಾಗತ್ತಪ್ಪ ಅಂದ್ರ 336 ಆಗತ್ತ. ಎಸ್ ಪಿ ವ್ಯಾಲ್ಯೂ ಎಷ್ಟಾಯ್ತು? 336 ಆನ್ಸರ್ ಐತೆ. ಸೊ ಇಲ್ಲಿ ಗ್ರೀನ್ ಕಲರ್ ಕಾಣಿಸೈತ್ ನೋಡ್ರಿ. ಸೊ ಆನ್ಸರ್ 336 ಆಗತ್ತೆ. ಸೊ ಈ ತರ ನಾವು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಬೇಕು. ಸೇಮ್ ಅದೇ ತರ ನೆಕ್ಸ್ಟ್ ಕ್ವಶನ್ ಆಯ್ತಾ? ಈ ಕ್ವಶನ್ ಅನ್ನ ನೀವು ಮಾಡ್ಬೇಕು, ನಾನು ಹೇಳ್ಕೊಡ್ತೀನಿ ಅಷ್ಟೇ. ಫಸ್ಟ್ ಏನು? ಕಾಸ್ಟ್ ಬೆಲೆ ಸಿ ಪಿ ಅಂತಂದ ಐತೆ, ಮಾರಾಟ ಬೆಲೆ ಎಸ್ ಪಿ ಅಂತಂದ್ ಕೊಟ್ಟಿದ್ದಾನೆ. ಇದನ್ನ ಮೈನಸ್ ಮಾಡಿದಾನ 560 ಅಂತಂದ ಐತೆ. ಸೊ ಇಲ್ಲಿ ಏನ್ ಕೊಟ್ಟಿದ್ದಾನೆ? ನೆಕ್ಸ್ಟ್ ಲಾಭ ಕೊಟ್ಟಿದ್ದಾನೆ, ಪರ್ಸೆಂಟೇಜ್ ಪ್ರಾಫಿಟ್ ಕೊಟ್ಟಿದ್ದಾನೆ. ಪರ್ಸೆಂಟೇಜ್ ಪ್ರಾಫಿಟ್ ಎಷ್ಟು ಕೊಟ್ಟಿದ್ದಾನೆ? 35% ಕೊಟ್ಟಿದ್ದಾನೆ. ಎಸ್ ಪಿ ವ್ಯಾಲ್ಯೂ ಕಂಡಿಡಿ ಅಂತಂದ್ ಹೇಳಿದಾನೆ. ಸೊ ಇವಾಗ ನೀವೇನ್ ಮಾಡ್ಬೇಕು? ಸೊ ಈ ಈಕ್ವೇಶನ್ ಅನ್ನ ಮೊದಲು ಬರಿಬೇಕು. ಏನಂತ ಬರುತ್ತೆ ನೋಡ್, ಲಾಭ ಬರುತ್ತಾ ನಷ್ಟ ಬರುತ್ತ ಅಂತ ಹೇಳಿ. ಅದಾದ ನಂತರ ನೆಕ್ಸ್ಟ್ ಸಿ ಪಿ ವ್ಯಾಲ್ಯೂ ಕಂಡುಹಿಡಿಬೇಕು. ಸಿ ಪಿ ವ್ಯಾಲ್ಯೂ ಈ ಈಕ್ವೇಶನ್ ನ ಯೂಸ್ ಮಾಡಿ ಸಿ ಪಿ ವ್ಯಾಲ್ಯೂ ಕಂಡುಹಿಡಿ. ಅದಾದ ನಂತರ ಪರ್ಸೆಂಟೇಜ್ ಈಕ್ವಲ್ ಟು ಎಸ್ ಪಿ ಡಿವೈಡೆಡ್ ಬೈ ಸಿ ಪಿ. ಇದರಲ್ಲಿ ನೀವು ಸಿ ಪಿ ವ್ಯಾಲ್ಯೂನ ಹಾಕ್ಬೇಕು. ಅದಾದ ನಂತರ ಎಸ್ ಪಿ ವ್ಯಾಲ್ಯೂ ಕಂಡುಹಿಡಿದ್ಬಿಟ್ಟು ನನಗ ಆನ್ಸರ್ ಅನ್ನ ಹೇಳ್ಬೇಕು. ಸೊ ಇದನ್ನ ಕಮೆಂಟ್ ಅಲ್ಲಿ ಹಾಕ್ರಿ, ಆನ್ಸರ್ ಏನ್ ಬರುತ್ತೆ ಅಂತಂದೇಳಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಇನ್ನೊಂದು ಟಾಪಿಕ್ ನ ನಾವು ನೋಡೋಣ. ಜೈ ಹಿಂದ್. ನೋಡ್ರಿ, ಪ್ರಾಫಿಟ್ ಅಂಡ್ ಲಾಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಈ ಕ್ಲಾಸ್ ಅಲ್ಲಿ ನೆಕ್ಸ್ಟ್ ಟೈಪ್ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡೋಣ. ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ. ಇದ್ರಲ್ಲಿ ತುಂಬಾ ಇಂಪಾರ್ಟೆಂಟ್, ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಕೂಡ ಹೇಳಿದ್ದೆ, ಒಂದ್ ಬ್ಯಾಗ್ ಅಂತ ತಗೊಂಡ್ವಿ ಅಂತಂದ ಹೇಳಿದ್ರೆ ನಾವೇನ್ ಕೊಂಡ್ಕೊಳ್ತೀವಲ್ಲ, ಸೊ ಅದು ಕೊಂಡ ಬೆಲೆಯನ್ನ ನಾವು ಸಿ ಪಿ ಅಂತ ಕರಿತೀವಿ. ಅದನ್ನ ನಾವು ಮಾರ್ಬೇಕು ಅಂತಂದ ಹೇಳಿದ್ರೆ ಅದನ್ನ ನಾವು ಸೆಲ್ಲಿಂಗ್ ಪ್ರೈಸ್ ಅಂತ ಕರಿತೀವಿ. ನಾವು ಮಾರ್ತಾ ಇದ್ರೆ, ಈಗ ನೋಡ್ರಿ, ನಾನು ಬೇರೆಯವ್ರ ಹತ್ರ 100 ರೂಪಾಯಿ ಕೊಟ್ಟು ಅದನ್ನ ತಗೊಂಡ್ ಬಂದಿದ್ದೀನಿ ಬ್ಯಾಗ್ ಅನ್ನ ಅಂತಂದ ಹೇಳಿದ್ರೆ ಅದು ಸಿ ಪಿ ಆಗತ್ತಾ, ಕಾಸ್ಟ್ ಪ್ರೈಸ್.
ಇಲ್ಲ ನನಗೆ ಬೇಡ, ನಾನು ಇನ್ನೊಂದ್ಸರಿ ಮಾರ್ತೀನಿ, 150 ರೂಪಾಯಿಗೆ ಮಾರ್ತೀನಿ ಅಂತಂದ ಹೇಳಿದ್ರೆ ಅದು ಸೆಲ್ಲಿಂಗ್ ಪ್ರೈಸ್ ಆಗತ್ತೆ. ಈ ಎರಡು ಕಾನ್ಸೆಪ್ಟ್ಗಳನ್ನ, ಈ ಎರಡು ಥಿಂಗ್ಸ್ ಗಳನ್ನ ನೆನ್ಪಿಟ್ಕೊಳ್ರಿ. ಆಮೇಲೆ ಇದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರೋ ಫಾರ್ಮುಲಾ ಏನಂತಂದ ಹೇಳಿದ್ರೆ ಪರ್ಸೆಂಟೇಜ್ ಈಕ್ವಲ್ ಟು ಎಸ್ ಪಿ ಡಿವೈಡೆಡ್ ಬೈ ಸಿ ಪಿ. ಎಸ್ ಪಿ ಡಿವೈಡೆಡ್ ಬೈ ಸಿ ಪಿ. ಈ ಪರ್ಸೆಂಟೇಜ್ ಅನ್ನ ಲಾಭ ಆದ್ರೆ ನಾವು ಯಾವ ತರ ಬರಿತೀವಿ, ಲಾಭ ಆದ್ರೆ 100ಕ್ಕೆ ಏನಂತಂದ ಹೇಳಿದ್ರೆ ಎಷ್ಟು ಪರ್ಸೆಂಟೇಜ್ ಕೊಟ್ಟಿರ್ತಾರ ಪ್ಲಸ್ ಮಾಡ್ತೀವಿ, ನಷ್ಟದ ಪರ್ಸೆಂಟೇಜ್ ಏನಾದ್ರು ಕೊಟ್ಟರು ಅಂತಂದ ಹೇಳಿದ್ರೆ 100ರಲ್ಲಿ ಅದನ್ನ ಮೈನಸ್ ಮಾಡ್ತೀವಿ. ಸೊ ಈ ಎರಡು ಥಿಂಗ್ಸ್ ಗಳನ್ನ ನೆನ್ಪಿಟ್ಕೊಳ್ರಿ ಈ ಫಾರ್ಮುಲಾ ಜೊತೆಗೆ. ಇವಾಗ ಅದನ್ನೇ ಯೂಸ್ ಮಾಡ್ಕೊಂಡು ನಾವು ಇವಾಗ ಸಾಲ್ವ್ ಮಾಡ್ತಾ ಹೋಗೋಣ ಕ್ವಶನ್ಸ್ ಗಳನ್ನ. ನೋಡ್ರಿ ಇಲ್ಲಿ ಒಂದು ಕ್ವಶನ್ ಏನಿದೆ, ಇಲ್ಲಿ ಏನೈತಪ್ಪ ಅಂದ್ರ ಇದ್ರಲ್ಲಿ ಏನ್ ಕೊಟ್ಟಿದಾನ, ಸೊ ರಿಯಾ ಒಂದು ಲ್ಯಾಪ್ಟಾಪ್ ಐತೆ. ಈ ಒಂದು ಲ್ಯಾಪ್ಟಾಪ್ ಅನ್ನ ರಿಯಾ ಇದ್ದವಳು ಏನ್ ಮಾಡಿದಾಳ, 35,000ಕ್ಕೆ ಮಾರಾಟ ಮಾಡಿದಾಳ. ಈ 35,000 ಅನ್ನೋದು ಏನಾಗತ್ತ, ಇಲ್ಲಿ 35,000 ಅನ್ನೋದು ಏನಾಗತ್ತ, ಸೆಲ್ಲಿಂಗ್ ಪ್ರೈಸ್ ಆಗತ್ತ. ಮಾರಾಟ ಮಾಡಿದ ಬೆಲೆ ಅಂತಂದ್ ಹೇಳ್ತೀವಿ, ಮಾರಾಟ ಬೆಲೆ 35,000. ಅವಾಗ ಏನ್ ಮಾಡ್ತಾಳ ಅಂದ್ರೆ 25% ಲಾಭ ಗಳಿಸ್ಕೊಂತಾಳ, 25% ಲಾಭ ಗಳಿಸ್ಕೊಂತಾಳ. ಹಾಗಾದ್ರೆ ಒಂದು ವೇಳೆ ಅವಳು 30% ಲಾಭ ಗಳಿಸ್ಕೋಬೇಕಂತಂತ ಹೇಳಿದ್ರೆ, ಅವಳು ಒಂದು ವೇಳೆ ಈಗ ಲಾಭ ಅಂತೂ ಬಂದಾಯ್ತು, ಇನ್ 30% ಲಾಭ ಬೇಕು ಅಂತ ಹೇಳಿದ್ಲು ಅಂತಂತ ಹೇಳಿದ್ರೆ ಅವಾಗ ಎಷ್ಟು ಮಾರಾಟ ಬೆಲೆಗೆ ಅವಳು ಮಾರ್ಬೇಕು ಅಂತ ಕ್ವಶನ್ ಕೇಳಿದಾಳೆ. ಈಗ ಫಸ್ಟ್ ಒನ್ ತಗೊಳ್ರಿ. ಫಸ್ಟ್ ಒನ್ ಅಲ್ಲಿ ಎಸ್ ಪಿ ಐತಿ, ಆಮೇಲೆ ಲಾಭ ಐತಿ. ನಾವು ಈ ಪರ್ಸೆಂಟೇಜ್ ಫಾರ್ಮುಲಾವನ್ನ ಹಾಕ್ಬಿಟ್ಟು ನಾವು ಏನ್ ಕಂಡಿಡ್ಕೋಬಹುದು, ಕಾಸ್ಟ್ ಪ್ರೈಸ್ ಅನ್ನ ಕಂಡಿಡ್ಕೋಬಹುದು. ಇಲ್ಲಿ ಪರ್ಸೆಂಟೇಜ್ ಅಂತ ಬಂದಾಗ ಇಲ್ಲಿ ಏನಾಗತ್ತ, ಲಾಭ ಅಂತ ಕೊಟ್ಟಿದ್ದಾನೆ. ಸೊ 100ರಲ್ಲಿ ಏನ್ ಮಾಡ್ಬೇಕು, 25 ಪ್ಲಸ್ ಮಾಡ್ಬೇಕು. ಟೋಟಲ್ ಆಗಿ 125% ಬರುತ್ತೆ. ಏನ್ ಬರುತ್ತೆ, 125%. ಈಗ ನೋಡ್ರಿ 125% ಇದನ್ನ ನಾನು ಡೈರೆಕ್ಟ್ ಆಗಿ ಡಿವೈಡೆಡ್ ಬೈ 100 ಅಂತಂದು ಬರ್ಕೊಂತೀನಿ, ಪರ್ಸೆಂಟೇಜ್ ಬೇಡ ಯಾಕಂದ್ರೆ ಲೇಟ್ ಆಗತ್ತೆ ಮತ್ತೆ. ಸೊ ಇವಾಗ ಎಸ್ ಪಿ ವ್ಯಾಲ್ಯೂ ಎಷ್ಟೈತೆ, 35,000 ಆಯ್ತಾ. ಎಸ್ ಪಿ ವ್ಯಾಲ್ಯೂ ಎಷ್ಟೈತಿ, 35,000. ಸಿ ಪಿ ವ್ಯಾಲ್ಯೂ ಕಂಡಿಡ್ಬೇಕು. ಇವಾಗ ಸಿ ಪಿ ವ್ಯಾಲ್ಯೂ ಕಂಡಿಡ್ಬೇಕು. ಸಿ ಪಿ ಈಕ್ವಲ್ ಟು ಏನಾಗತ್ತೆ ನೋಡ್ರಿ, 35,000 ಇಂಟು 100 ಆ ಕಡೆ ಕಳಿಸ್ರಿ, ಇದನ್ನ ಸಿ ಪಿ ಈ ಕಡೆ, ಇವೆಲ್ಲ ಈ ಕಡೆ ಕಳಿಸ್ಕೊಂಡ್ಬಿಡ್ರಿ. 100 ಡಿವೈಡೆಡ್ ಬೈ 125 ಆಗತ್ತೆ. ನೋಡ್ರಿ ಎಷ್ಟೆಷ್ಟಾಗತ್ತೆ ನೋಡ್ರಿ, 5 2 10, 5 5 25. ಆಮೇಲೆ ನೆಕ್ಸ್ಟ್ ನೋಡ್ರಿ ಇಲ್ಲಿ ಏನಾಗತ್ತ, 5 7 35, ಇವು 3 0 ಹಂಗ ಬರುತ್ತೆ. 25 ಒಂದ್ಲೆ 25 4 ಟೋಟಲ್ ಆಗಿ 28,000 ಆಗತ್ತೆ. 28,000 ಅನ್ನೋದೇನಂದ್ರೆ ಕಾಸ್ಟ್ ಪ್ರೈಸ್ ಆಯ್ತು. ಸೊ ಈ ಕಂಪ್ಯೂಟರ್ನ ಎಷ್ಟು ತಗೊಂಡಿದ್ದಾಳ ಅವಳು, ತಗೊಳ್ಳುವಾಗ ಕೊಂಡ ಬೆಲೆ ಎಷ್ಟಾಗೈತಪ್ಪ ಅಂದ್ರ 28,000 ಆಗೈತೆ. ಈಗ ಅವಳಿಗೆ 25% ಲಾಭ ಆಗೈತಿ 35,000ಕ್ಕ, ಓಕೆ. ಬಟ್ ಆದ್ರೆ ಅವಳಿಗೆ 30% ಲಾಭ ಬೇಕಾಗೈತಿ ಇವಾಗ, 30%. ಅದಕ್ಕೆ ನಾವೇನ್ ಮಾಡ್ಬೇಕು, ಸೇಮ್ ಫಾರ್ಮುಲಾವನ್ನ ಯೂಸ್ ಮಾಡ್ಬೇಕು. ಈಗ ಪರ್ಸೆಂಟೇಜ್ ಏನಾಗತ್ತೆ, ಇಲ್ಲಿ 30% ಲಾಭ ಬೇಕಂತಂದ್ ಹೇಳಿದ್ರೆ ಲಾಭ ಬೇಕಾಗಿತ್ತ 30 ಕೂಡ್ಸ್ಬೇಕದನ್ನ 100ರಲ್ಲಿ. ಟೋಟಲ್ ಆಗಿ 130% ಆಯ್ತು. 130 ಡಿವೈಡೆಡ್ ಬೈ 100 ಈಕ್ವಲ್ ಟು ಕಾಸ್ಟ್ ಪ್ರೈಸ್ ಎಷ್ಟೈತೆ ತಗೊಂಡ್ ಬಂದಿದ್ದದು 28,000 ಕಂಡಿಡ್ಕೊಂಡೆವು ಫಸ್ಟ್ ಒನ್ ಯೂಸ್ ಮಾಡಿ. ಇವಾಗ ನಾವೇನ್ ಕಂಡಿಡ್ಬೇಕು, ಎಸ್ ಪಿ ವ್ಯಾಲ್ಯೂನ ಕಂಡಿಡ್ಬೇಕು. ಎಸ್ ಪಿ ವ್ಯಾಲ್ಯೂನ ಕಂಡಿಡಿದ್ರೆ ಎಷ್ಟು ಬರುತ್ತೆ ನೋಡ್ರಿ, ಇವಾಗ ಎಸ್ ಪಿ ವ್ಯಾಲ್ಯೂ ಈಕ್ವಲ್ ಟು, ಸೊ ಇದನ್ನ ಆ ಕಡೆ ಕಳಿಸ್ರಿ, 130 ಇಂಟು 28,000 ಡಿವೈಡೆಡ್ ಬೈ 100 ಆಗತ್ತೆ. ಈ ಜೀರೋ ಇವೆರಡು ಜೀರೋ ಕ್ಯಾನ್ಸಲ್ ಆಗತ್ತೆ. ಇನ್ನೇನೇನು ಉಳಿದ್ವು ನೋಡ್ರಿ, ಸೊ 280 ಆಮೇಲೆ 130, ಇದನ್ನ ಇಂಟು ಮಾಡ್ಕೊಬೇಕು. ಇಲ್ಲ ಅಂತಂದ್ ಹೇಳಿದ್ರೆ ಈ ತರ ಮಾಡ್ಕೊಡ್ರಿ, ಇಲ್ಲಿ ಒಂದ್ ಜೀರೋ ಕ್ಯಾನ್ಸಲ್ ಮಾಡ್ಕೊಡ್ರಿ, ಇದೊಂದ್ ಜೀರೋ ಕ್ಯಾನ್ಸಲ್ ಮಾಡ್ಕೊಡ್ರಿ, ಇದು ಜೀರೋ ಕ್ಯಾನ್ಸಲ್ ಮಾಡ್ರಿ, ಇದು ಜೀರೋ ಕ್ಯಾನ್ಸಲ್ ಮಾಡ್ಕೊಡ್ರಿ. ಇದು 2,800 ಇಟ್ಕೊಡ್ರಿ, ಆಮೇಲೆ ಇಂಟು 13 ಆಗತ್ತ. ಸೊ ಫಸ್ಟ್ 3ರಿಂದ ಮಾಡ್ರಿ, 3 0 0, 3 8 24, 3 2 6, 2 8 ಪ್ಲಸ್ ಕೊಡ್ರಿ. 1ರಿಂದ ಸ್ಟಾರ್ಟ್ ಮಾಡಿ, 1 0 0, 1 0 0, 1 8 8, 1 2 2 ಎಷ್ಟಾಗತ್ತ ನೋಡ್ರಿ, 4 8 8 16, ಅಂದ್ರೆ 36,400 ರೂಪಾಯಿಗೆ ಏನಪ್ಪಾ ಅಂದ್ರೆ ಅವಳು ಮಾರ್ಬೇಕು. 36,400 ರೂಪಾಯಿಗೆ ಎಲ್ಲಾದ್ರೂ ಮಾರಿದ್ರೆ ಅವಳಿಗೆ 30% ಲಾಭ ಬರುತ್ತೆ. ಸೊ ಆಯ್ತಾ, 36,400 ರೂಪಾಯಿಗೆ ಅವ್ರು ಮಾಡ್ಬೇಕು. ಕ್ಲಿಯರ್ ಎಲ್ರಿಗೂ? ಸೇಮ್ ಅದೇ ತರ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಒಂದು ಮೇಜ್ ಐತೆ, ಒಂದು ಟೇಬಲ್ ಐತೆ, ಅದನ್ನ 11,480ಕ್ಕೆ ಮಾರಾಟ ಮಾಡಿದಾಳೆ. ಎಸ್ ಪಿ ವ್ಯಾಲ್ಯೂ ಎಷ್ಟಾಗೈತಿ, 11,480ಕ್ಕೆ ಮಾರಾಟ ಮಾಡಿದಾಗ 18% ನಷ್ಟ ಆಗೈತಿ. ಏನಾಗೈತಿ, 18% ನಷ್ಟ ಆಗೈತಿ. ಹಂಗಾದ್ರ ಆ ಮೇಜನ್ನ ಮತ್ತೇನ್ ಮಾಡಿದಾಳ ಅಂತಂದ ಹೇಳಿದ್ರೆ, ಇದು ಒಂದು ಆಯ್ತು. ನೆಕ್ಸ್ಟ್ ಆ ಮೇಜನ್ನ 15,540ಕ್ಕೆ ಮಾರಾಟ ಮಾಡಿದಾಗ, 15,540ಕ್ಕೆ ಮಾರಾಟ ಮಾಡಿದಾಗ ಅವಳಿಗಾಗೋ ಲಾಭ ಅಥವಾ ನಷ್ಟ ಎಷ್ಟು ಅಂತ ಕೇಳಿದಾರ. ಸೊ ನಾವು ಫಸ್ಟ್ ಏನ್ ಮಾಡ್ಬೇಕು, ನಮ್ದೇ ರೂಲ್ ಅನ್ನ ಯೂಸ್ ಮಾಡ್ಕೊಬೇಕು, ಎಸ್ ಪಿ ಡಿವೈಡೆಡ್ ಬೈ ಸಿ ಪಿ ಫಾರ್ಮುಲಾವನ್ನ ಯೂಸ್ ಮಾಡ್ಕೊಬೇಕು.
ಸೊ ಇದರಲ್ಲಿ ಫಸ್ಟ್ ಒನ್ ಅನ್ನ ಯೂಸ್ ಮಾಡಿಕೊಂಡು ಈ ಡಾಟಾವನ್ನ ಯೂಸ್ ಮಾಡಿಕೊಂಡು ನಾವು ಸಿ ಪಿ ವ್ಯಾಲ್ಯೂನ ಕಂಡುಹಿಡಬೇಕು. ಆಮೇಲೆ ಸಿ ಪಿ ವ್ಯಾಲ್ಯೂನ ಇದ್ರಲ್ಲಿ ಹಾಕ್ಬಿಟ್ಟು ನೆಕ್ಸ್ಟ್ ನಾವೇನ್ ಮಾಡ್ಕೋಬೇಕು, ಲಾಭ ಎಷ್ಟಾಗೈತಿ ನಷ್ಟ ಎಷ್ಟಾಗೈತಿ ಅದನ್ನ ಶೇಕಡ ಪರ್ಸೆಂಟೇಜ್ ಅಲ್ಲಿ ಹೇಳ್ಬೇಕು. ಕ್ಲಿಯರ್ ಎಲ್ರಿಗೂ? ಇವಾಗ ನಾವು ಫಸ್ಟ್ ನೋಡೋಣ. ಎಸ್ ಪಿ ವ್ಯಾಲ್ಯೂ 11,480 ಐತೆ. ಇಲ್ಲಿ ಪರ್ಸೆಂಟೇಜ್ ವ್ಯಾಲ್ಯೂ ಎಷ್ಟಾಗತ್ತೆ, ನಷ್ಟ ಆಗೈತೆ. ನಷ್ಟ ಆಗೈತೆ ಅಂದ್ರೆ 100ರಲ್ಲಿ ಮೈನಸ್ ಮಾಡ್ಕೋ. 100ರಲ್ಲಿ ಮೈನಸ್ 18 ಮಾಡ್ಕೊಂಡ್ರೆ ಎಷ್ಟಾಯ್ತು, 82% ಬಂತು. ನಾನು ಡೈರೆಕ್ಟ್ ಆಗಿ ಬರ್ಕೋತೀನಿ ನೋಡ್ರಿ, 82%ನ ಡಿವೈಡೆಡ್ ಬೈ 100 ಬರ್ಕೊಂತೀನಿ ಈಕ್ವಲ್ ಟು ಎಸ್ ಪಿ ವ್ಯಾಲ್ಯೂ ಎಷ್ಟೈತೆ ಫಸ್ಟ್ ಒನ್ ಅಲ್ಲಿ 11,480 ಐತಿ. ಸಿ ಪಿ ವ್ಯಾಲ್ಯೂ ಕಂಡುಹಿಡ್ಕೊಬಹುದು. ಅದನ್ನೇ ನಾನು ಇಲ್ಲಿ ಸಿ ಪಿ ವ್ಯಾಲ್ಯೂ ಕಂಡುಹಿಡ್ಕೋತೀನಿ ನೋಡ್ರಿ. ಸಿ ಪಿ ಆ ಕಡೆ ಕಳಿಸ್ರಿ, 82 ಕೆಳಗಡೆ ತಗೊಳ್ರಿ, 11,480 ಇಂಟು 100 ಡಿವೈಡ್ ಬೈ 82 ಆಯ್ತು. ಸೊ ಇದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡಿದಾಗ ಎಷ್ಟು ಬರುತ್ತೆ ನೋಡ್ರಿ. ಸೊ ನೋಡ್ರಿ ಸ್ಟಾರ್ಟ್ ಮಾಡ್ರಿ. 2 4 8, 2 1 2, ಆಮೇಲೆ 2 5 10, 2 7 14, ಆಮೇಲೆ 2 4 8 0 ಆಯ್ತು. ಆಮೇಲೆ ನೆಕ್ಸ್ಟ್ ಯಾವ್ದಕ್ ಹೋಗುತ್ತೆ ನೋಡ್ರಿ, 41 1, ಆಮೇಲೆ ಡಿವೈಡ್ ಮಾಡ್ಕೊಳ್ರಿ. ಸೊ ಈ ಕಡೆ ಡಿವೈಡ್ ಮಾಡ್ಕೊತೀನಿ ನೋಡ್ರಿ. 5,740 ಡಿವೈಡೆಡ್ ಬೈ 41 ಐತೆ. 41 41, ಇದೆಷ್ಟು ಉಳಿತು ಇಲ್ಲಿ, 6 ಉಳಿಯುತ್ತೆ, ಆಮೇಲೆ 1 ಉಳಿಯುತ್ತೆ. ಸೊ 164 ಆಯ್ತು. 41 4 ಆಗತ್ತಾ, 4 1 4, 4 4 16. ಓಕೆ, 41 4 164. ಸೊ ಇಲ್ಲಿ 0 0 ಆಯ್ತಿದು, ಈ 0 ಮೇಲ್ಗಡೆ ಹೋಗುತ್ತೆ. 41 141, 140 5,740 ಆಗತ್ತ. ಏನ್ ಉಳಿತು ಇವಾಗ, 140 ಇಂಟು 100 ಉಳಿತು. ಟೋಟಲ್ ಆಗಿ 14,000 ಆಯ್ತು. ಸಿ ಪಿ ವ್ಯಾಲ್ಯೂ ಎಷ್ಟಾಯ್ತು ಅಂದ್ರೆ ಇಲ್ಲಿ ನಮ್ಗೆ 14,000 ಆಗತ್ತೆ. ಎಷ್ಟಾಗತ್ತೆ, ಸಿ ಪಿ ವ್ಯಾಲ್ಯೂ 14,000 ಆಯ್ತು. ನಾವು ಫಸ್ಟ್ ಒನ್ ಇದು ಕಲ್ತ್ಕೊಂಡ್ವಿ. 14,000 ಸಿ ಪಿ ವ್ಯಾಲ್ಯೂ, ಕೊಂಡ ಬೆಲೆ 14,000 ಆಯ್ತು. ಇವಾಗ ಅವಳು ಕೊಂಡ ಬೆಲೆ ತಗೊಂಡಿರೋ ಬೆಲೆಗೆ ಎಷ್ಟು, 14,000 ತಗೊಂಡಿದ್ದಾಳ. ಈಗ ನೆಕ್ಸ್ಟ್ ಏನ್ ಮಾಡ್ತಿದ್ದಾಳ ಅಂದ್ರೆ 15,540 ಮಾರ್ತಿದ್ದಾಳ. 15,540 ಮಾರ್ತಿದ್ದಾಳ. ಹಂಗಾದ್ರೆ ಇಲ್ಲಿ ಏನಾಯ್ತು, ನೋಡಿದ ತಕ್ಷಣ ಗೊತ್ತಾಗತ್ತ, ಲಾಭ ಆಯ್ತು. ನಮ್ಗೇನಂದ್ರೆ ಲಾಭ ಆಯ್ತು. ಎಷ್ಟು ಲಾಭ ಆಯ್ತು ನೋಡ್ರಿ. ಸಿ ಪಿ ವ್ಯಾಲ್ಯೂ ಎಷ್ಟೈತಿ, ಕೊಂಡ ಬೆಲೆ ಎಷ್ಟೈತಿ, 14,000 ಐತೆ. ಅದಾದ ನಂತರ ಎಸ್ ಪಿ ವ್ಯಾಲ್ಯೂ ಅವಳು ಎಷ್ಟಕ್ ಮಾರಿದಾಳ, 15,540 ಮಾರಿದಾಳ. ಕರೆಕ್ಟಾ, 15,540 ಮಾರಿದಾಳ. ಹಂಗಾದ್ರ ಎಷ್ಟು ಲಾಭ ಆಯ್ತು ಇವಾಗ, 15,540 ಮೈನಸ್ 14,000 ಮಾಡಿದ್ರೆ ಎಷ್ಟಾಗತ್ತೆ ನೋಡ್ರಿ, 1,000 ಲಾಭ ಎಷ್ಟಾಗತ್ತ, ಲಾಭ 1,540 ಆಯ್ತು. ಬಟ್ ಆದ್ರೆ ನಮಗೇನ್ ಕೇಳಿದಾರೆ ಸರ್, ನಮಗ್ ಪರ್ಸೆಂಟೇಜ್ ಅಲ್ಲಿ ಕೇಳಿದಾನೆ, ಪ್ರಾಫಿಟ್ ಪರ್ಸೆಂಟೇಜ್, ಲಾಭದ ಪರ್ಸೆಂಟೇಜ್ ಅಲ್ಲಿ ಕೇಳಿದಾನೆ. ಹಂಗಾದ್ರೆ ಏನು, ಪ್ರಾಫಿಟ್ ಡಿವೈಡೆಡ್ ಬೈ ಸಿ ಪಿ ಇಂಟು 100 ಆಗತ್ತೆ ನಮ್ ಫಾರ್ಮುಲಾ. ಸೊ ಸಿ ಪಿ ಎಷ್ಟೈತಿ, 1,540 ಲಾಭ ಆಗೈತೆ. ಸೊ ಅದಾದ ನಂತರ ಸಿ ಪಿ ವ್ಯಾಲ್ಯೂ 14,000 ಐತೆ, ಆಮೇಲೆ ಇಂಟು 100. ನೋಡ್ರಿ, ಇವೆರಡು 0 ಕ್ಯಾನ್ಸಲ್, ಇವೆರಡು 0 ಕ್ಯಾನ್ಸಲ್, ಇದೊಂದು 0 ಕ್ಯಾನ್ಸಲ್, ಇದೊಂದು 0 ಕ್ಯಾನ್ಸಲ್. ಎಷ್ಟಾಗತ್ತ ನೋಡ್ರಿ, 2 7 14, 2 7 14, ಆಮೇಲೆ 1 ಉಳಿತು 14 ಐತೆ, 2 7 14, 7 1 7 11. ಸೊ ನಮ್ಗೆ 11% ಲಾಭ ಆಗತ್ತೆ. ಎಷ್ಟಾಗತ್ತೆ, 11% ಏನಪ್ಪಾ ಅಂದ್ರೆ ಲಾಭ ಆಗತ್ತೆ. ಈ ತರ ಕ್ಯಾಲ್ಕುಲೇಷನ್ ಮಾಡ್ಬೇಕಾಗತ್ತೆ. ಸೊ ಫಸ್ಟ್ಗೆ ಅವ್ನು ಎಸ್ ಪಿ ಕೊಟ್ಟಿರ್ತಾನ, ಆಮೇಲೆ ಪರ್ಸೆಂಟೇಜ್ ಲಾಭ ಅಥವಾ ನಷ್ಟ ಕೊಟ್ಟಿರ್ತಾನ. ಇವ್ನ ಯೂಸ್ ಮಾಡ್ಕೊಂಡು ಸಿ ಪಿ ವ್ಯಾಲ್ಯೂ ಕಂಡುಹಿಡಬೇಕು. ಅದಾದ ನಂತರ ಸಿ ಪಿ ಪರ್ಸೆಂಟೇಜ್ ನ ಯೂಸ್ ಮಾಡ್ಕೊಂಡು ಎಸ್ ಪಿ ವ್ಯಾಲ್ಯೂ ಕಂಡುಹಿಡಬೇಕು. ಈ ಎರಡು ಸ್ಟೆಪ್ ಇದಾವ, ಬಟ್ ಆದ್ರೆ ಪ್ರಾಪರ್ ಆಗಿ ಕಂಡುಹಿಡ್ಕೊಂತ ಹೋಗ್ಬೇಕಷ್ಟೆ. ಇಲ್ಲಿ ನೋಡ್ರಿ, ರೋಹಿತ್ ಒಂದು ಹಳೆ ಬ್ಯಾಟ್ ಅನ್ನ, ಸೊ ಒಂದು ಬ್ಯಾಟ್ ಐತ, ರೋಹಿತ್ ಇದ್ದಾವೇನಂದ್ರೆ 2,320 ರೂಪಾಯಿ ಕೊಟ್ಬಿಟ್ಟು ತಗೊಂಡಿರ್ತಾನೆ. ಎಷ್ಟಕ್ಕೆ, 2,320 ತಗೊಂಡು ಕೊಂಡ್ಕೊಂತಾನ. ಸಿ ಪಿ ವ್ಯಾಲ್ಯೂ ಆಯ್ತು. ಅದನ್ನ ರಿಪೇರಿಗಾಗಿ 180 ರೂಪಾಯಿ ಖರ್ಚು ಮಾಡ್ತಾನ. ಅದ್ ಮತ್ ರಿಪೇರಿ ಮಾಡಕ್ ಏನಂದ್ರೆ 180 ರೂಪಾಯಿ ಕೊಟ್ಟು ಖರ್ಚು ಮಾಡ್ತಾನ. ಎಷ್ಟಾಯ್ತು, 8 2 10, ಸೊ 2,500 ರೂಪಾಯಿ ಏನಂದ್ರೆ ಅವನು ಸಿ ಪಿ ವ್ಯಾಲ್ಯೂ ಆಯ್ತು. ನೋಡ್ರಿ, ತಗೊಂಡ್ ಬಂದಿರ್ತೀರಿ 2,320ಕ್ಕೆ, ಮತ್ ರಿಪೇರಿ ಮಾಡ್ತೀರಿ. ಹಂಗಂದ್ರೆ ನಿಮ್ಗಲ್ಲ, ನಿಮ್ಗೆ ಲಾಸ್. ಅದು 2,500 ರೂಪಾಯಿ ಕೊಂಡ ಬೆಲೆ ಆದಂಗಾಯ್ತು, ತಗೊಂಡ್ ಬಂದ್ ಮತ್ ರಿಪೇರಿ ಮಾಡೋದು. ಅದನ್ನ ಒಂದು ವೇಳೆ ಅವನು 2,400ಕ್ಕೆ ಮಾರಿದರೆ ಎಸ್ ಪಿ ವ್ಯಾಲ್ಯೂ, ಅವನು 2,400 ರೂಪಾಯಿಗೆ ಎಲ್ಲಾದ್ರೂ ಮಾರ್ದ ಅಂದ್ರೆ ಉಂಟಾಗುವ ನಷ್ಟ ಎಷ್ಟು ಅಂತಂದ್ ಕೇಳಿದಾರೆ. ನಷ್ಟ ಶೇಕಡಾವಾರು ನಷ್ಟ ಕೇಳಿದಾನ, ಓನ್ಲಿ ನಷ್ಟ ಕೇಳಿಲ್ಲ. ಈಗ ನಷ್ಟ ಎಷ್ಟಾಯ್ತು ನೋಡ್ರಿ, ನೋಡಿದ ತಕ್ಷಣ ಗೊತ್ತಾಗತ್ತ, 100 ರೂಪಾಯಿ ಲಾಸ್ ಆಗತ್ತ. ನಷ್ಟ ಎಷ್ಟಾಗತ್ತೆ, ಸಿ ಪಿ ಮೈನಸ್ ಎಸ್ ಪಿ ಮಾಡ್ರಿ ಅಂತಂದ್ ಹೇಳಿದ್ರೆ 100 ರೂಪಾಯಿ ಲಾಸ್ ಆಯ್ತು. ಇದ್ರಲ್ಲಿ ಇದನ್ನ ಕಳೀರಿ, 100 ರೂಪಾಯಿ ಲಾಸ್ ಆಯ್ತು. ಬಟ್ ಆದ್ರೆ ಅವನೇನ್ ಕೇಳಿದಾನ, ನಷ್ಟದ ಪರ್ಸೆಂಟೇಜ್ ಕೇಳಿದಾನ.
ಪರ್ಸೆಂಟೇಜ್ ನಷ್ಟ ಕೇಳಿದಾನೆ. ಸೊ ಟೋಟಲ್ ಎಷ್ಟು ನಷ್ಟ ಆಗೈತೆ ಅದು ಡಿವೈಡೆಡ್ ಬೈ ಸಿ ಪಿ ಇಂಟು 100 ಆಗುತ್ತೆ ನಮ್ಮ ಫಾರ್ಮುಲಾ. ಸೊ ಟೋಟಲ್ ನಷ್ಟ ಎಷ್ಟಾಯ್ತು 100, ಸಿ ಪಿ ವ್ಯಾಲ್ಯೂ ಎಷ್ಟೈತಿ 2500 ಐತೆ ಇಂಟು 100. ಸೊ ಇವೆರಡು ಜೀರೋ ಕ್ಯಾನ್ಸಲ್, ಇವೆರಡು ಜೀರೋ ಕ್ಯಾನ್ಸಲ್, 25 ಒಂದ್ಲೆ 25 ನಾಲ್ಕಲೆ 4% ಏನಾಗತ್ತೆ ಲಾಸ್ ಆಗತ್ತೆ. ಎಷ್ಟು ಟೋಟಲ್ ಆಗಿ 4% ಲಾಸ್ ಆಗುತ್ತೆ. ಈ ರೀತಿಯಾಗಿ ನಾವು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಕೊಂತ ಹೋಗ್ಬೇಕು. ಸೇಮ್ ಅದೇ ತರ ನೋಡ್ರಿ, ಕ್ವಶನ್ ಏನ್ ಕೊಟ್ಟಿದ ನೋಡ್ರಿ. ಮೊದಲು ಒಬ್ಬ ವ್ಯಕ್ತಿಯು ಒಂದು ಪುಸ್ತಕವನ್ನ 2860ಕ್ಕೆ ಮಾರಿ, ಅಂದ್ರ ಎಸ್ ಪಿ ವ್ಯಾಲ್ಯೂ ಇದು, ಮಾರಾಟ ಮಾಡಿದ ಬೆಲೆ, ಮಾರಿದ ಬೆಲೆ, ಶೇಕಡ 35ರಷ್ಟು ನಷ್ಟವನ್ನ ಹೊಂದಿರುತ್ತಾನೆ. ನಷ್ಟ ಎಷ್ಟಾಯ್ತು 35% ನಷ್ಟವನ್ನ ಅನುಭವಿಸ್ತಾನೆ. ಒಂದು ವೇಳೆ ಅವನು ಶೇಕಡ 20ರಷ್ಟು ಲಾಭವನ್ನ ಗಳಿಸ್ಬೇಕಂದ್ರೆ, ಅವ್ನು ನೆಕ್ಸ್ಟ್ ಏನು 20% ಲಾಭವನ್ನ ಗಳಿಸ್ಬೇಕಂದ್ರೆ ಪುಸ್ತಕ ಯಾವ ಬೆಲೆಗೆ ಮಾರಬೇಕು, ಪುಸ್ತಕವನ್ನ ಯಾವ ಬೆಲೆಗೆ ಮಾರಬೇಕಂತ ಕ್ವಶನ್ ಕೇಳಿದಾರೆ. ಇವಾಗ ಈ ತರ ಐತೆ. ಫಸ್ಟ್ ಒನ್ ನಲ್ಲಿ ಏನ್ ಮಾಡ್ಬೇಕು, ಸಿ ಪಿ ವ್ಯಾಲ್ಯೂನ ಕಂಡುಹಿಡ್ಬೇಕು. ಇವಾಗ ನಾವು ಕೊಂಡ ಬೆಲೆ ಎಷ್ಟಕ್ಕೆ ತಗೊಂಡಿದ್ದಾನ ಕಲಿಬೇಕು, ಇದು ಮಾಡ್ಬೇಕು. ಫಾರ್ಮುಲಾ ಏನು, ಪರ್ಸೆಂಟೇಜ್ ಈಕ್ವಲ್ ಟು ಎಸ್ ಪಿ ಡಿವೈಡೆಡ್ ಬೈ ಸಿ ಪಿ ಅಂತಂದೇಳಿ. ಈ ಪರ್ಸೆಂಟೇಜ್ ಏನಾಗತ್ತ, ನಷ್ಟ ಹೊಂದಿದ ಅಂತಂದ ಹೇಳಿದ್ರೆ 100ರಲ್ಲಿ ಮೈನಸ್ ಮಾಡ್ಕೊಬೇಕು. 35 ಮೈನಸ್ ಮಾಡ್ಕೊಂಡ್ರೆ ಎಷ್ಟಾಯ್ತು 65% ಆಯ್ತು. ಅದನ್ನ ಡೈರೆಕ್ಟ್ ಆಗಿ ಬರ್ಕೋತೀನಿ ನೋಡ್ರಿ, 65 ಡಿವೈಡೆಡ್ ಬೈ 100. ಈ ಪರ್ಸೆಂಟೇಜ್ ನ 65 ಡಿವೈಡೆಡ್ ಬೈ 100 ಅಂತ ಬರ್ಕೊಂಡೆ. ಆಮೇಲೆ ಎಸ್ ಪಿ ವ್ಯಾಲ್ಯೂ ಎಷ್ಟೈತಿ 2860, ಸಿ ಪಿ ವ್ಯಾಲ್ಯೂನ ಕಂಡುಹಿಡ್ಕೊಬೇಕು. ಸಿ ಪಿ ಈಕ್ವಲ್ ಟು ಏನಾಗತ್ತ 2860. ಸೊ ಇದನ್ನ ಆ ಕಡೆ ಕಳಿಸಿದೀನಿ, ಆಮೇಲೆ ಇದನ್ನ ಈ ಕಡೆ ತಗೊಂಡ್ಬರ್ರಿ 100, ಆಮೇಲೆ ಇದನ್ನ ಕೆಳಗಡೆ 65 ಬಂದ್ರೆ ಕೆಳಗಡೆ ಬರುತ್ತೆ. ನೋಡ್ರಿ ಎಷ್ಟಾಗತ್ತ 5 ಒಂದ್ಲೆ 5, 5 ಮೂರ್ಲೆ 15, ಆಮೇಲೆ ಇದೆಷ್ಟು ನೋಡ್ರಿ 5 5ಲೆ 25, 36 ಆಯ್ತು, 5 7 35, 5 2 10. ಇನ್ನು ಏನಾಗತ್ತೆ ನೋಡ್ರಿ, ಯಾವ್ಯಾವ್ದ್ರಿಂದ ಡಿವೈಡ್ ಆಗತ್ತ 13ರಿಂದ ಡಿವೈಡ್ ಆಗ್ಬೋದು. ಯಾಕಂದ್ರೆ ಕ್ವಶನ್ ಹಂಗೆ ಕೊಟ್ಟಿರ್ತಾನ, ಡಿವೈಡ್ ಆಗೋ ತರನ ಕೊಟ್ಟಿರ್ತಾನ, ಮಾಡ್ಕೊಳ್ಳೇಬೇಕು. 13 1 13, 13 2 26, 13 3 39, 13 4 52. ಅದಾದ ನಂತರ ಮತ್ತೆ 52, 13 4 52 ಅಂದ್ರೆ 44. 13 ಒಂದ್ಲೆ 13 44 ಡಿವೈಡ್ ಆಗತ್ತೆ. ಅಂದ್ರೆ ಎಷ್ಟಾಯ್ತು 4400. ಸಿ ಪಿ ವ್ಯಾಲ್ಯೂ ಎಷ್ಟಾಯ್ತು ಅಂದ್ರೆ 4400 ರೂಪಾಯಿ ಆಯ್ತು. ಸಿ ಪಿ ವ್ಯಾಲ್ಯೂ ಎಷ್ಟಾಯ್ತು 4400. ಇವಾಗ ನೆಕ್ಸ್ಟ್ ನಾವು ಕಂಡಿಡೋದು, ಸಿ ಪಿ ವ್ಯಾಲ್ಯೂ 4400 ಆಯ್ತು, ಲಾಭ ಎಷ್ಟು ಬರ್ಬೇಕಂತಂದು ಹೇಳಿದಾರ 20% ಬರ್ಬೇಕಂತ ಹೇಳಿದಾರೆ. ಹಂಗಾದ್ರೆ ಎಸ್ ಪಿ ವ್ಯಾಲ್ಯೂ ನಾವು ಇವಾಗ ಕಂಡುಹಿಡಿಬೇಕು. ಅಂದ್ರೆ ಇವಾಗ ನೋಡ್ರಿ, ಪರ್ಸೆಂಟೇಜ್ ಈ ಫಾರ್ಮುಲಾದಲ್ಲಿ ಪರ್ಸೆಂಟೇಜ್ ಏನಾಗತ್ತೆ, ಇವಾಗ ಲಾಭ 20% ಬೇಕಂದ್ರೆ 100ರಲ್ಲಿ ಪ್ಲಸ್ ಮಾಡ್ಬೇಕು, ಅಂದ್ರೆ 120% ಆಯ್ತು. 120 ಡಿವೈಡೆಡ್ ಬೈ 100 ಈಕ್ವಲ್ ಟು ಎಸ್ ಪಿ ವ್ಯಾಲ್ಯೂ ಕಂಡು ಹಿಡಿಬೇಕು. ಸಿ ಪಿ ವ್ಯಾಲ್ಯೂ ಬರ್ಕೊಡ್ರಿ 4400 ಅಂತಂದೇಳಿ, ಇದನ್ನ ಆ ಕಡೆ ಕಳಿಸ್ರಿ. ಎಸ್ ಪಿ ವ್ಯಾಲ್ಯೂ ಈಕ್ವಲ್ ಟು ಏನಾಗತ್ತ 4400 ಇಂಟು 100 ಡಿವೈಡೆಡ್ ಬೈ ಇಂಟು 100 ಆಗಂಗಿಲ್ಲ, 120 ಆಗತ್ತೆ. ಈಗ ಆ ಕಡೆ ಕಳಿಸವಲ್ಲ, ಕೆಳಗಡೆ 100 ಬರುತ್ತೆ, ಇದು 120. ಈ ಜೀರೋ ಕ್ಯಾನ್ಸಲ್, ಈ ಜೀರೋ ಕ್ಯಾನ್ಸಲ್, ಈ ಜೀರೋ ಕ್ಯಾನ್ಸಲ್, ಈ ಜೀರೋ ಕ್ಯಾನ್ಸಲ್. ಏನೇನು ಉಳಿತಿವಾಗ 44. ನೋಡ್ರಿ ಅದು ಕರೆಕ್ಟ್ ಆಗಿ ಬರ್ಲಿಲ್ಲ, ಇನ್ನೊಂದ್ಸರಿ ಬರೆದ್ ಬಿಡ್ತೀನಿ ನೋಡ್ರಿ. ಸೊ ಇಲ್ಲಿ ನೋಡ್ರಿ 4400 ಮೇಲ್ಗಡೆ ಕಳಿಸಿದ್ರಿ, ಅಲ್ಲಿ 120 ಆಲ್ರೆಡಿ ಐತೆ, ಕೆಳಗಡೆ 100. ಇವಾಗ ಏನ್ ಮಾಡ್ಬೇಕು, ಈ ಜೀರೋ ಕ್ಯಾನ್ಸಲ್, ಈ ಜೀರೋ ಕ್ಯಾನ್ಸಲ್, ಈ ಜೀರೋ ಕ್ಯಾನ್ಸಲ್, ಈ ಜೀರೋ ಕ್ಯಾನ್ಸಲ್. ಏನೇನು ಉಳಿತು 440 ಇಂಟು 12 ಉಳಿತು. ಕ್ಯಾಲ್ಕುಲೇಷನ್ ಮಾಡ್ರಿ, 440 ಇಂಟು 12 ಮಾಡ್ರಿ, 12 0 0, 12 4 48, 12 4 48, 48 ಪ್ಲಸ್ 4 52. 5280 ರೂಪಾಯಿಗೆ ಎಲ್ಲಾದ್ರೂ ಮಾರಿದ್ರಿ ಅಂತಂದ ಹೇಳಿದ್ರೆ ಲಾಭ 20% ಬರುತ್ತಾ, 5280. ಫಸ್ಟ್ ಆಪ್ಷನ್ ನಮ್ದು ಕರೆಕ್ಟ್ ಆಗುತ್ತೆ. ಈ ರೀತಿಯಾಗಿ ಮಾಡ್ಕೊಬೇಕು ನೋಡ್ರಿ. ಅದೇ ತರ ಕ್ವಶನ್, ಈ ಕ್ವಶನ್ ಅನ್ನ ನೀವು ಸಾಲ್ವ್ ಮಾಡ್ಬೇಕು. ಇವಾಗ ಇದು ಹೋಮ್ ವರ್ಕ್ ನಂಬರ್ 1. ಹೋಮ್ ವರ್ಕ್ ನಂಬರ್ 1, ಈ ಕ್ವಶನ್ ಸಾಲ್ವ್ ಮಾಡಕ್ ಟ್ರೈ ಮಾಡಿ. ನಾನು ಹೇಳ್ಕೊಡ್ತೀನಿ. ಒಂದು ಚೀಲದ ಮಾರಾಟ ಬೆಲೆ. ಸೊ ಮಾರಾಟ ಬೆಲೆ ಅಂತಂದ ಹೇಳಿದ್ರೆ ಎಸ್ ಪಿ, ಒಂದು ಚೀಲವನ್ನ ತಗೊಂಡಿದಾರ, ಮಾರಾಟ ಬೆಲೆ ಎಷ್ಟಾಗೈತಿ 1056 ಆಗೈತೆ. ಅವಾಗ ಶೇಕಡಾವಾರು ಲಾಭ ಎಷ್ಟಾಗೈತಿ, ಲಾಭ ಎಷ್ಟಾಗೈತೆ ಅಂತಂದ ಹೇಳಿದ್ರೆ 20% ಲಾಭ ಆಗೈತೆ. ಸೊ ಒಂದು ವೇಳೆ ಮಾರಾಟ ಬೆಲೆಯು 800 ಆಗಿದ್ರೆ, ಅವ್ರ ಮಾರಾಟ ಬೆಲೆ 800 ಆಗಿದ್ರೆ ಅವಾಗ ಅವ್ರಿಗೆ ನಷ್ಟ ಎಷ್ಟಾಗತ್ತ ಅಂತ ಕ್ವಶನ್ ಕೇಳಿದಾರೆ. ಸೊ ಫಸ್ಟ್ ಒನ್ ಅನ್ನ ಯೂಸ್ ಮಾಡ್ಕೊಂಡು ನೀವು ಸಿ ಪಿ ವ್ಯಾಲ್ಯೂ ಕಂಡುಹಿಡಬೇಕು. ಫಾರ್ಮುಲಾ ಏನು, ಪರ್ಸೆಂಟೇಜ್ ಈಕ್ವಲ್ ಟು ಎಸ್ ಪಿ ಡಿವೈಡೆಡ್ ಬೈ ಸಿ ಪಿ. ಇಲ್ಲಿ ಪರ್ಸೆಂಟೇಜ್ ಏನಾಗುತ್ತೆ ನೋಡ್ರಿ, ಎಸ್ ಪಿ ವ್ಯಾಲ್ಯೂ ಹಾಕ್ರಿ, ಸಿ ಪಿ ವ್ಯಾಲ್ಯೂನ ಕಂಡುಹಿಡಿ. ನೆಕ್ಸ್ಟ್ ಏನ್ ಮಾಡ್ಬೇಕು, ಕಂಡುಹಿಡಿದ ನಂತರ ನೆಕ್ಸ್ಟ್ ದ್ರಲ್ಲಿ ಮತ್ತೆ ಪರ್ಸೆಂಟೇಜ್ ಎಸ್ ಪಿ ಡಿವೈಡೆಡ್ ಬೈ ಸಿ ಪಿ ವ್ಯಾಲ್ಯೂ ಹಾಕೋಬೇಕು. ಸೊ ಇಲ್ಲ ಅಂತಂದ ಹೇಳಿದ್ರೆ ಇಲ್ಲ, ಅವ್ರು ನಷ್ಟ ಕೇಳಿದಾರಲ್ಲ, ನಷ್ಟದ ಪರ್ಸೆಂಟೇಜ್ ಕೇಳಿದಾರಲ್ಲ, ಇಲ್ಲಿ ನಿಮ್ಗೆ ಆಲ್ರೆಡಿ ಎಸ್ ಪಿ ವ್ಯಾಲ್ಯೂ ಗೊತ್ತೈತೆ, ಸಿ ಪಿ ವ್ಯಾಲ್ಯೂ ಕಂಡು ಹಿಡಿದಿರ್ತೀರಲ್ಲ,
ನಷ್ಟ ಎಷ್ಟಾಗತ್ತೆ ನೋಡ್ರಿ. ಈ ಫಾರ್ಮುಲಾ ಹಾಕೋಬೇಡ್ರಿ, ನಷ್ಟ ಎಷ್ಟಾಗತ್ತೆ ನೋಡ್ರಿ. ನಷ್ಟ ಕಂಡಿಡಿರಿ, ಅದಾದ ನಂತರ ನಷ್ಟದ ಪರ್ಸೆಂಟೇಜ್ ಕಂಡಿಡಿಬೇಕು. ನಷ್ಟದ ಪರ್ಸೆಂಟೇಜ್ ಈಕ್ವಲ್ ಟು ನಷ್ಟ ಡಿವೈಡೆಡ್ ಬೈ ಸಿ ಪಿ ಇಂಟು 100. ಈ ಫಾರ್ಮುಲಾ ಹಾಕಿಬಿಟ್ಟು ನೀವೇನ್ ಮಾಡ್ಬೇಕಂದ್ರೆ ಪರ್ಸೆಂಟೇಜ್ ನ ಕಂಡಿಡ್ಕೊಬೇಕು. ಕಂಡಿಡ್ಕೊಂಡು ನನಗ ಕಮೆಂಟ್ಸ್ ಅಲ್ಲಿ ಹಾಕ್ರಿ. ಸೇಮ್ ಅದೇ ತರ ನೆಕ್ಸ್ಟ್ ನೋಡ್ರಿ ಕ್ವಶನ್. ರೀತು ಅವರು ಒಂದು ಕ್ಯಾಮ್ರಾವನ್ನ 24,000ಕ್ಕ ಮಾರಾಟ ಮಾಡ್ತಾರೆ. ಅಂದ್ರೆ ಎಸ್ ಪಿ ವ್ಯಾಲ್ಯೂ ಆಯ್ತು. ಅವಾಗ ಲಾಭವನ್ನ ಗಳಿಸ್ತಾರ 20%. ಲಾಭವನ್ನ ಗಳಿಸ್ತಾರ 20%. ಒಂದು ವೇಳೆ ಆಕಿ 25%ಗೆ ಮಾರಾಟ ಮಾಡಲು ಬಯಸಿದ್ರೆ, ಅವ್ರು ನೆಕ್ಸ್ಟ್ ಅಂದ್ರೆ 25%ಗೆ ಎಲ್ಲಾದ್ರೂ ಮಾರಾಟ ಬಯಸಿದ್ರೆ ಅವ್ರು ಯಾವ ಬೆಲೆಗೆ ಮಾರಾಟ ಮಾಡಬೇಕು ಅಂತಂದ್ ಹೇಳಿ ಕ್ವಶನ್ ಕೇಳಿದಾರೆ. ಮೇಲ್ಗಡೆದನ್ನೆಲ್ಲ ಯೂಸ್ ಮಾಡ್ಕೊಂಡು ಸಿ ಪಿ ವ್ಯಾಲ್ಯೂ ಕಂಡಿಡಿಯೋಣ. ಇವಾಗ ನೋಡ್ರಿ, ಪರ್ಸೆಂಟೇಜ್ ಈಕ್ವಲ್ ಟು ಎಸ್ ಪಿ ಡಿವೈಡೆಡ್ ಬೈ ಸಿ ಪಿ ವ್ಯಾಲ್ಯೂನ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಪರ್ಸೆಂಟೇಜ್ ಏನಾಗತ್ತೆ ಇಲ್ಲಿ 120% ಆಗತ್ತೆ. ಡೈರೆಕ್ಟ್ ಬಿಡ್ತೀನಿ, 100ಅಲ್ಲಿ ಕೂಡಿಸ್ಬೇಕು. ಅದನ್ನ ಇಲ್ಲಿ ಬರ್ಕೋತೀನಿ ನೋಡ್ರಿ. 120 ಡಿವೈಡೆಡ್ ಬೈ 100 ಈಕ್ವಲ್ ಟು ಎಸ್ ಪಿ ವ್ಯಾಲ್ಯೂ ಎಷ್ಟೈತಿ 24,000 ಆಯ್ತಾ. ಸಿ ಪಿ ವ್ಯಾಲ್ಯೂ ಕಂಡಿಡ್ಕೊಬೇಕು. ಸಿ ಪಿ ಈಕ್ವಲ್ ಟು ಏನಾಗತ್ತ 24,000 ಇಂಟು 100 ಡಿವೈಡೆಡ್ ಬೈ 120. ಸೊ ಈ ಜೀರೋ ಕ್ಯಾನ್ಸಲ್, ಈ ಜೀರೋ ಕ್ಯಾನ್ಸಲ್. 12 ಒಂದ್ಲೆ 12 ಎರಡ್ಲೆ 24, 3 ಜೀರೋಗಳು ಹಂಗೆ ಬರ್ತಾವ. ಸೊ ಟೋಟಲ್ ಸಿ ಪಿ ವ್ಯಾಲ್ಯೂ ಎಷ್ಟಾಗತ್ತ ನೋಡ್ರಿ 20,000 ಆಗತ್ತ. ಇಂಟು 10 ಮಾಡಿದ್ರೆ 20,000 ಆಗತ್ತ. ಓಕೆ ಡನ್. ಸೊ ಈಗ ನೆಕ್ಸ್ಟ್ ಏನ್ ಮಾಡ್ಕೋಬೇಕು ನಾವು? ಇವಾಗ ಸಿ ಪಿ ವ್ಯಾಲ್ಯೂ ನಂಗೆ ಗೊತ್ತಾಯ್ತು. ನೆಕ್ಸ್ಟ್ ಅವ್ರಿಗೆ 25% ಲಾಭ ಬೇಕು ಅಂತಂದ್ ಹೇಳಿದ್ರ ಅವಾಗ ಪರ್ಸೆಂಟೇಜ್ ಏನಾಗತ್ತ 125% ಆಗತ್ತ. 125 ಡಿವೈಡೆಡ್ ಬೈ 100 ಈಕ್ವಲ್ ಟು ಎಸ್ ಪಿ ಮಾರಿದ ಬೆಲೆಯನ್ನ ಕಂಡಿಡಬೇಕು. ಸಿ ಪಿ ವ್ಯಾಲ್ಯೂ ಎಷ್ಟೈತ ತಗೊಂಡ್ ಬಂದಿರೋ ವ್ಯಾಲ್ಯೂ 20,000 ಆಯ್ತಾ. ಇವಾಗ ಎಸ್ ಪಿ ವ್ಯಾಲ್ಯೂನ ಕಂಡಿಡಿರಿ. ಸೊ 20,000 ಇಂಟು ಎಷ್ಟಾಗತ್ತ 125 ಡಿವೈಡೆಡ್ ಬೈ 100 ಆಗತ್ತ. ಈ ಜೀರೋ ಕ್ಯಾನ್ಸಲ್, ಅದಾದ ನಂತರ ಈ ಜೀರೋ ಕ್ಯಾನ್ಸಲ್. ಇನ್ನೇನು ಉಳಿತು 200 ಇಂಟು 125 ಉಳಿತು. ಸೊ ಇವಾಗ ಇಂಟು ಮಾಡ್ರಿ, ಇಂಟು 200ಲೆ. ಸೊ ಈ 2 ಜೀರೋನ ಕೆಳಗಡೆನ ಬರ್ಕೊಂಡ್ಬಿಡ್ರಿ. 2 ಐದ್ಲೆ 10, 2 ಎರಡ್ಲೆ 4 ಪ್ಲಸ್ 1 5, 2 ಒಂದ್ಲೆ 2. ಅಂದ್ರೆ ಟೋಟಲ್ ಆಗಿ 25,000 ಆಯ್ತು. ಅವ್ರು ಎಷ್ಟಕ್ಕೆ ಮಾರಬೇಕು 25,000ಕ್ಕೆ ಮಾರಿದ್ರೆ ಅವ್ರಿಗೆ ಎಷ್ಟು ಲಾಭ ಬರುತ್ತಾ 25% ಲಾಭ ಬರುತ್ತೆ. ಸೊ ಆನ್ಸರ್ ಆಯ್ತಾ. ಓಕೆ, ಆಪ್ಷನ್ ಬಿ ಐತೆ, 25,000ಕ್ಕೆ ಮಾರಬೇಕು. ಸೇಮ್ ಅದೇ ತರ ನೋಡ್ರಿ ಲಾಸ್ಟ್ ಕ್ವಶನ್. ಒಂದು ವಸ್ತುವನ್ನ 4,550ಕ್ಕೆ ಮಾರಾಟ ಮಾಡಿದ್ರೆ 4,550ಕ್ಕೆ ಮಾರಾಟ ಮಾಡಿದ್ರೆ ಗಳಿಸಿದ ಲಾಭ, ಅವಾಗೇನ್ ಗಳಿಸಿದ ಲಾಭ ಆಗೈತಲ್ಲ ಆ ಲಾಭ ಅದೇ ವಸ್ತುವನ್ನ 3,290ಕ್ಕೆ ಮಾರಾಟ ಮಾಡಿದಾಗ ಉಂಟಾದ ನಷ್ಟದ 5 ಪಟ್ಟು ಆಗೈತಿ ಅಂತಂದು ಹೇಳಿದಾರೆ. ಹಾಗಾದ್ರೆ 20% ಲಾಭ ಗಳಿಸಲು ವಸ್ತುವಿನ ಮಾರಾಟ ಬೆಲೆ ಎಷ್ಟಿರ್ಬೇಕು ಅಂತ ಕ್ವಶನ್. ಸೊ ಇಲ್ಲಿ ನೋಡ್ರಿ, ಕರೆಕ್ಟ್ ಆಗಿ ಬರ್ಕೊಳ್ಳೋಣ. ಅವ್ರು ಏನ್ ಕೊಟ್ಟಿದ್ರೆ ಅದನ್ನ ಬರ್ಕೊಳ್ಳೋಣ. ಒಂದು ವಸ್ತುವನ್ನು 4,550ಕ್ಕೆ ಮಾರಾಟ ಮಾಡಿದಾಗ ಗಳಿಸಿದ ಲಾಭ ಅಂದ್ರೆ ಇದನ್ನ ಮಾರಾಟ ಮಾಡಿದಾಗ ನಮ್ಗ ಲಾಭ ಉಂಟಾಗತ್ತ. ಓಕೆ, ಗಳಿಸಿದ ಲಾಭ ಅದೇ ವಸ್ತುವನ್ನ 3,290ಕ್ಕೆ ಮಾರಾಟ ಮಾಡಿದಾಗ ಉಂಟಾದ ನಷ್ಟದ 5 ಪಟ್ಟು ಐತೆ. ಅಂದ್ರ ಅವಾಗೇನ್ ನಷ್ಟ ಆಗೈತಲ್ಲ ಅದ್ರದ್ದು 5 ಪಟ್ಟು ಆಗೈತ. ಅಂದ್ರ ಸೊ ಲಾಭ ಎಷ್ಟಂತಂದ್ ಹೇಳಿದ್ರ 3,290ಕ್ಕೆ ಏನ್ ನಷ್ಟ ಆಗೈತಲ್ಲ ಅದ್ರದ್ದು 5 ಪಟ್ಟು ಲಾಭ ಆಗೈತಿ ಅಂತಂದ್ ಹೇಳಿ. ಕ್ಲಿಯರ್ ಎಲ್ರಿಗೂ? ನಾನು ಬೇರೆ ಏನೂ ಬರ್ಕೊಂಡಿಲ್ಲ. ಉಂಟಾದ ಲಾಭವು ಸೊ ಇದನ್ನ ಮಾರಾಟ ಮಾಡಿದಾಗ ಏನ್ ನಷ್ಟ ಆಗೈತಲ್ಲ ಅದ್ರದ್ದು 5 ಪಟ್ಟು ಐತಿ ಅಂತಂದ್ ಹೇಳಿ ಇಂಟು 5 ನಷ್ಟ ಅಂತ ಬರ್ಕೊಂಡೆ. ಇವಾಗ ನಾವು ಲಾಭವನ್ನ ಗಳಿಸೋಕೆ ಲಾಭ ಅಂತ ಬಂತಲ್ಲ ಅವಾಗ ನಾವು ಒಂದು ಫಾರ್ಮುಲಾವನ್ನ ಯೂಸ್ ಮಾಡ್ತೀವಿ. ಏನು? ಎಸ್ ಪಿ ಮೈನಸ್ ಸಿ ಪಿ ಅಂತಂದ್ ಹೇಳಿ ಯೂಸ್ ಮಾಡ್ತೀವಿ. ಕರೆಕ್ಟ್? ಎಸ್ ಪಿ ಮೈನಸ್ ಸಿ ಪಿ. ಅದಾದ ನಂತರ ಇವಾಗ 5 ಹಂಗೆ ಬರ್ಕೊಡ್ರಿ. ಇದು ನಷ್ಟವನ್ನ ಮಾಡ್ಬೇಕಂತಂದ್ ಹೇಳಿದ್ರೆ ಸಿ ಪಿ ಮೈನಸ್ ಎಸ್ ಪಿ ಅಂತಂದು ಯೂಸ್ ಮಾಡ್ಕೊಂತೀವಿ. ಕರೆಕ್ಟಾ? ಆ ಒಂದು ವಸ್ತುವು 4,550ಕ್ಕೆ ಮಾರಾಟ ಮಾಡಿದಾಗ ಲಾಭ ಬಂತು. ಅದೇ ವಸ್ತುವನ್ನ 3,290ಕ್ಕೆ ಮಾರಾಟ ಮಾಡಿದಾಗ 5 ಪಟ್ಟು ನಷ್ಟ ಬಂತು. ಬಟ್ ಆದ್ರೆ ಆ ವಸ್ತು ಏನಾಯ್ತಲ್ಲ ಆ ವಸ್ತುವನ್ನ ಕೊಂಡ ಬೆಲೆ ಏನಿರುತ್ತಲ್ಲ ಅದು ನಾರ್ಮಲ್ ಆಗಿ ಎರಡಕ್ಕೂ ಒಂದೇ ಇರುತ್ತಲ್ಲ, ಅದನ್ನ ನಾವು ಸಿ ಅಂತ ತಗೊಳ್ಳೋಣ. ಸೊ ಇವಾಗ ಫಾರ್ಮುಲಾದಲ್ಲಿ ಹಾಕ್ರಿ. ಇದ್ರದ್ದು ಎಸ್ ಪಿ ವ್ಯಾಲ್ಯೂ ಎಷ್ಟೈತಿ ಮಾರಾಟ ಮಾಡಿದಾಗ 4,550 ಮೈನಸ್ ಸಿ ಕೊಂಡ ಬೆಲೆ ಸಿ ಅಂತ ತಗೊಂಡಿವಿ ಈಕ್ವಲ್ ಟು 5 ಬ್ರಾಕೆಟ್ ಅಲ್ಲಿ ಸಿ ಮೈನಸ್ ಇದೆಷ್ಟೈತೆ ಇದನ್ನ ಯಾವಾಗ ಮಾರಾಟ ಮಾಡಿದಾರ 3,290ಕ್ಕೆ ಮಾರಾಟ ಮಾಡಿದಾರ. ಓಕೆ, ಇವಾಗ ನೋಡ್ರಿ ಕೊಂಡ ಬೆಲೆ ನಮಗ್ ಬರುತ್ತೆ ನೋಡ್ರಿ. ನಾವು ಕ್ಯಾಲ್ಕುಲೇಷನ್ ಮಾಡಿದ್ರ 4,550 ಮೈನಸ್ ಸಿ ಈಕ್ವಲ್ ಟು 5 ಸಿ ಮೈನಸ್
3290 ಇಂಟು 5 ಅಂತಂದ ಹೇಳಿ ಇದು ಒಂದೇ ವ್ಯಾಲ್ಯೂ ಇದು. ಇವಾಗ ನಾವೇನ್ ಮಾಡೋಣ ಅಂದ್ರೆ ಇದನ್ನ ಈ ಕಡೆ ತಗೊಳ್ಳೋಣ, ಅದಾದ ನಂತರ ಇದನ್ನ ಈ ಕಡೆ ತಗೊಳ್ಳೋಣ. 4550 ಪ್ಲಸ್ 3290 ಇಂಟು 5, ಸೊ 5C ಇದು ಬಂತಂತಂದ ಹೇಳಿದ್ರೆ ಸಿ ಆಗತ್ತೆ. ಟೋಟಲ್ ಆಗಿ ಏನಂತಂದ ಹೇಳಿದ್ರೆ 6C ಆಯ್ತು ಇದನ್ನ ಕ್ಯಾಲ್ಕುಲೇಷನ್ ಮಾಡಿದ್ರೆ. ಇವಾಗ ಇದನ್ನ ಸಾಲ್ವ್ ಮಾಡ್ಕೊಬೇಕು. 3290 ಇಂಟು 5 ಮಾಡ್ರಿ. 500 5 9 45 5 2 10 14 5 3 15 16 16450 ಆಯ್ತು. ಇದನ್ನ ಕೂಡ್ಸ್ರಿ, ಇವಾಗ ಇಲ್ಲೇ ಕೂಡ್ಸ್ಬಿಟ್ರಿ. 4550 ಕೂಡ್ಸ್ಬಿಟ್ರಿ. 5 5 10 4 5 9 10 6 4 10 11 1 ಬರುತ್ತೆ 21,000 ಆಯ್ತು. ಟೋಟಲ್ ಆಗಿ ಎಲ್ಲಾ ಸೇರಿದಾಗ ಏನಂತಂದ ಹೇಳಿದ್ರೆ 21,000 ಆಯ್ತು. 6C ಅಂತಂದಾಯ್ತು. ಇವಾಗ ನಾವು ಸಿ ವ್ಯಾಲ್ಯೂ ಕಂಡು ಹಿಡ್ಕೊಳ್ಳೋಣ. 21,000 ಡಿವೈಡೆಡ್ ಬೈ 6 ಡೈರೆಕ್ಟ್ ಆಗಿ ಮಾಡ್ಕೊಳ್ರಿ. ಯಾವ್ದ್ರಿಂದ ಹೋಗುತ್ತೆ ನೋಡ್ರಿ. 6 3 18 6 5 30 6 3 18 3 ಉಳಿತು 6 5 30 3500 ಆಯ್ತು. ಕಾಸ್ಟ್ ಪ್ರೈಸ್ ಏನಂತಂದ ಹೇಳಿದ್ರೆ 3500 ರೂಪಾಯಿ ಕೊಟ್ಟು ತಗೊಂಡ್ಬಂದಿದ್ದಾರೆ. ಸೊ ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ಕಾಸ್ಟ್ ಪ್ರೈಸ್ ಕಂಡು ಹಿಡ್ಕೊಂಡ್ರನ. ಇವಾಗ ನಾವೇನ್ ಮಾಡ್ಬೇಕು, ಇವಾಗ 20% ಲಾಭ ಬೇಕು ಅಂತ ಹೇಳಿದಾರೆ. ಸೊ ಇವಾಗ ಅವ್ರಿಗೆ ಎಷ್ಟು ಬೇಕು, 20% ಲಾಭ ಬೇಕಲ್ವಾ. ನಾವು ಇವಾಗ ಕಂಡು ಹಿಡಿಯೋಣ. CP ವ್ಯಾಲ್ಯೂ ಗೊತ್ತೈತಿ, ಮಾರಾಟ ಮಾಡಿದ ಬೆಲೆ ನಾವು ಕಂಡು ಹಿಡ್ಕೊಂಬರ್ನು. ಸೊ 20% ಲಾಭ ಬೇಕು ಅಂತಂದ ಹೇಳಿದ್ರೆ ಪರ್ಸೆಂಟೇಜ್ ಇಕ್ವಲ್ ಟು SP ಡಿವೈಡೆಡ್ ಬೈ CP ಅನ್ನೋ ಫಾರ್ಮುಲಾ ಹಾಕೊಳ್ಳೋಣ. ಪರ್ಸೆಂಟೇಜ್ ಎಷ್ಟಾಗತ್ತೆ, ಲಾಭ ಐತಿ 120% ಆಯ್ತು ಅದು. ಸೊ ಅದನ್ನ ಬರ್ಕೊಳ್ಳೋಣ. 120 ಡಿವೈಡೆಡ್ ಬೈ 100 ಈಕ್ವಲ್ ಟು, ಸೊ ಇದು SP ವ್ಯಾಲ್ಯೂ ಕಂಡು ಹಿಡ್ಕೊಬೇಕು. CP ವ್ಯಾಲ್ಯೂ ಎಷ್ಟೈತೆ, 3500 ಐತೆ. ಇವಾಗ ನೋಡ್ರಿ SP ಈಕ್ವಲ್ ಟು ಏನಾಗತ್ತೆ, 120 ಇಂಟು 3500 ಡಿವೈಡೆಡ್ ಬೈ 100 ಮಾಡ್ಕೋಬೇಕು. ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್, ಇವೆರಡು ಕ್ಯಾನ್ಸಲ್ ಆಗತ್ತೆ. ಇನ್ನೇನು ಉಳಿತು ನೋಡ್ರಿ, 350 ಇಂಟು 12 ಉಳಿತು. ಕ್ಯಾಲ್ಕುಲೇಷನ್ ಮಾಡ್ರಿ. 12 0 0 12 5 60 12 3 36 42 4200 ರೂಪಾಯಿಗೆ ಮಾರಾಟ ಮಾಡಿದ್ರೆ ಅವ್ರಿಗೆ 20% ಲಾಭ ಬರುತ್ತಂತ ಹೇಳಿ. ಸೊ ಈ ರೀತಿಯಾಗಿ ನಾವು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಬೇಕಾಗತ್ತೆ. ಮೇನ್ ಇಂಪಾರ್ಟೆಂಟು ಪರ್ಸೆಂಟೇಜ್ ಈಕ್ವಲ್ ಟು SP ಡಿವೈಡೆಡ್ ಬೈ CP ಈ ಫಾರ್ಮುಲಾವನ್ನ ಯೂಸ್ ಮಾಡಿಕೊಂಡು ನಾವು ಮೊದಲು SP ವ್ಯಾಲ್ಯೂನ ಕಂಡುಹಿಡ್ಕೊಬೇಕು. ಆಮೇಲೆ ಇದೇ ಫಾರ್ಮುಲಾವನ್ನ ಯೂಸ್ ಮಾಡಿಕೊಂಡು ಅವ್ರು SP ಕೇಳಿದ್ರೆ SP, ಪರ್ಸೆಂಟೇಜ್ ಕೇಳಿದ್ರೆ ಪರ್ಸೆಂಟೇಜ್ ನ ನಾವು ಯೂಸ್ ಮಾಡ್ಕೊಂತ ಹೋಗ್ಬೇಕಾಗತ್ತೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್. ಜೈ ಹಿಂದ್. ನೋಡ್ರಿ, ಈ ಕ್ಲಾಸಲ್ಲಿ ನಾವು ಪ್ರಾಫಿಟ್ ಅಂಡ್ ಲಾಸ್ ಟೈಪ್ 4 ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡೋಣ. ಎಲ್ರಿಗೂ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಆಗ್ರಿ, ಅದೇ ತರ ಲೈಕ್ ಮಾಡ್ರಿ. ಎಲ್ಲ ಟಾಪಿಕ್ಸ್ ಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಟ್ರಿಕ್ಸ್ ಗಳೆಲ್ಲ ವರ್ಕೌಟ್ ಆಗಲ್ಲ. ಟ್ರಿಕ್ಸ್ ಗಳೆಲ್ಲ ಯಾವುದು ವರ್ಕೌಟ್ ಆಗಲ್ಲ. ನೀವು ಇವಾಗ ನಾನು ಹೇಳುವಾಗ ಕಲಿತೀರಾ ಅಥವಾ ಬೇರೆ ಯಾರ್ದು ನೋಡ್ಬಿಟ್ಟು ಕಲ್ತಿರ್ತೀರಾ, ಬಟ್ ಆದ್ರೆ ನೀವಾಗೆ ಸಾಲ್ವ್ ಮಾಡಕ್ ಹೋದಾಗ ಯಾವುದು ಬರಂಗಿಲ್ಲ. ಸೊ ಬೆಟರ್ ಏನಪ್ಪಾ ಅಂದ್ರೆ ಕ್ವಶನ್ ಅಲ್ಲಿ ಏನ್ ಕೊಟ್ಟಿರ್ತಾನ ಫಾರ್ಮುಲಾಸ್ ಗಳನ್ನ ಯೂಸ್ ಮಾಡ್ರಿ, ಸಾಲ್ವ್ ಮಾಡ್ಕೊಂತ ಹೋಗ್ರಿ, ಈಸಿಯಾಗಿ ನೆನ್ಪುಳಿಯುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಆಲ್ರೆಡಿ ತುಂಬಾ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಿದೀವಿ. ಈ ಒಂದ್ ಸ್ವಲ್ಪ ಟ್ರಿಕಿ ಆಗಿರ್ತಾವ ಅಷ್ಟೇ. ಬರ್ಕೊಳ್ಳುವಾಗ ಕರೆಕ್ಟ್ ಆಗಿ ಬರ್ಕೊಂಡ್ರೆ ಸಾಕು. ಒಂದು ವೇಳೆ 5 ಅಂಗಿಗಳ ಅಸಲು ಬೆಲೆ ಅಂತಂದ ಹೇಳಿದ್ರೆ ಕಾಸ್ಟ್ ಪ್ರೈಸ್ ಬೆಲೆಯು 3 ಅಂಗಿಗಳ ಮಾರಾಟ ಬೆಲೆಗೆ ಅಂದ್ರೆ SP ಸಮನಾಗಿದ್ರೆ ಶೇಕಡಾವಾರ ಲಾಭ ಎಷ್ಟಾಗೈತಿ ಅಂತ ಕಂಡುಹಿಡಿರಿ ಅಂತ ಹೇಳಿದಾರೆ. ಅವ್ರು ಏನ್ ಕೊಡ್ತಾರೆ ಅದನ್ನ ಬರ್ಕೊಳ್ಳು. 5 ಅಂಗಿಗಳ ಅಸಲು ಬೆಲೆ ಸಮ ಆಗಿದ್ರೆ ಯಾವುದಕ್ಕೆ, 3 ಅಂಗಿಗಳ ಮಾರಾಟ ಬೆಲೆಗೆ ಸಮ ಆಗಿತ್ತು ಅಂತಂದ ಹೇಳಿದ್ರೆ ಪರ್ಸೆಂಟೇಜ್ ಲಾಭವನ್ನ ಕಂಡುಹಿಡಿರಿ ಅಂತಂದ ಹೇಳಿದ್ರೆ ಓಕೆ, ಕಂಡುಹಿಡಿಯೋಣ. ಇಲ್ಲಿ ನಾವ್ ಏನ್ ಮಾಡೋಣ ಅಂತಂದ ಹೇಳಿದ್ರೆ ನಮ್ಗೆ ಯಾವ್ದು ಕರೆಕ್ಟ್ ಆಗಿ ಗೊತ್ತಿಲ್ಲ. ಸೊ ಈ ತರ ಕ್ವಶನ್ಸ್ ಗಳು ಬಂದಾಗ ನಾವು CP ವ್ಯಾಲ್ಯೂನ ಒಂದ್ ಕಡೆ ತಗೊಳ್ಳೋಣ. CP ಈಕ್ವಲ್ ಟು 3 ಡಿವೈಡೆಡ್ ಬೈ 5 SP ಅಂತಂದ ಹೇಳಾಗತ್ತ. 3 ಡಿವೈಡೆಡ್ ಬೈ 5 SP ಅಂತಂದಾಗತ್ತ. ಇಲ್ಲ ಅಂತಂದ ಹೇಳಿದ್ರೆ ನೀವು ಡೈರೆಕ್ಟ್ ಆಗಿ ತಗೊಂಡ್ಬಿಟ್ರಿ. ಈಗ ಏನ್ ಮಾಡೋಣ ಅಂತಂದ ಹೇಳಿದ್ರೆ CP ವ್ಯಾಲ್ಯೂನ ಒಂದ್ ಕಡೆಗೆ ಏನಂತಂದ ಹೇಳಿದ್ರೆ 100 ಅಂತ ತಗೊಳ್ಳೋಣ. ಯಾಕಂದ್ರೆ ಅದ್ ನಮ್ಗೆ ಏನು ಕೊಟ್ಟೇ ಇಲ್ಲ ಅವರು. ಈ ತರ ಕೊಟ್ಟಾಗ CP ವ್ಯಾಲ್ಯೂನ ನಾವು ಅಜುಮ್ಷನ್ ಮಾಡ್ಕೊಳ್ಳೋಣ 100 ಅಂತ ತಗೊಳ್ಳೋಣ. ಅವಾಗ SP ವ್ಯಾಲ್ಯೂ ಏನಾಗತ್ತೆ ನೋಡ್ರಿ, 5CP ಡಿವೈಡೆಡ್ ಬೈ 3 ಆಗತ್ತೆ. ಇನ್ನು 3 ಆ ಕಡೆ ಕಳಿಸಿದ್ರೆ ಇಲ್ಲಿ ನೋಡ್ರಿ 5 ಇಂಟು 100 ಡಿವೈಡೆಡ್ ಬೈ 3 ಆಗತ್ತೆ. ನಾವು CP ವ್ಯಾಲ್ಯೂ ಅಂತ ತಗೊಂಡಿದೀವಲ್ಲ, 500 ಡಿವೈಡೆಡ್ ಬೈ 3 ಏನಂದ್ರೆ SP ವ್ಯಾಲ್ಯೂ ಆಯ್ತು. SP ವ್ಯಾಲ್ಯೂ ಆಗತ್ತೆ ನೋಡ್ರಿ. SP ವ್ಯಾಲ್ಯೂ ಎಷ್ಟಾಗತ್ತೆ, 500 ಡಿವೈಡೆಡ್ ಬೈ 3 ಆಗತ್ತೆ. CP ವ್ಯಾಲ್ಯೂ ಬಂತು. ಇವಾಗ ನಾವೇನ್ ಮಾಡೋಣ, ಲಾಭ ಎಷ್ಟಾಗೈತೆ ಅಂತ ಕಂಡು ಹಿಡ್ಕೊಳ್ಳೋಣ. ಲಾಭ ಎಷ್ಟಾಗೈತೆ ಅಂತ ನೋಡ್ರಿ. ಸೊ 500 ಡಿವೈಡೆಡ್ ಬೈ 3 ಮೈನಸ್ 100 ಇದು SP ವ್ಯಾಲ್ಯೂ. ಅದಾದಂದ್ರೆ ಇದು CP ವ್ಯಾಲ್ಯೂ ನಾವು ಕಂಡು ಹಿಡ್ಕೊಂಡಿವಲ್ಲ. ಡಿವೈಡೆಡ್ ಬೈ 3 ನೋಡ್ರಿ. ಸೊ ಇಲ್ಲಿ 1 ಅಂತ ಇರುತ್ತೆ, ಲಸ ತಗೊಂಡ್ರಿ ಅಂತಂದ ಹೇಳಿದ್ರೆ 3 ಆಗತ್ತೆ.
ಸೊ 500 ಮೈನಸ್ 300 ಆಗುತ್ತೆ. ಸೊ 200 ಡಿವೈಡೆಡ್ ಬೈ 3 ಬರುತ್ತೆ. ಇದನ್ನ ಸಾಲ್ವ್ ಮಾಡ್ಕೊಂಡ್ರಿ ಅಂತಂದ ಹೇಳಿದ್ರೆ 500 ಡಿವೈಡೆಡ್ ಬೈ 3 ಮೈನಸ್ 100 ಸಾಲ್ವ್ ಮಾಡ್ಕೊಂಡ್ರೆ ನಿಮ್ಗೆ ಎಷ್ಟು ಬರುತ್ತೆ? 200 ಡಿವೈಡೆಡ್ ಬೈ 3 ಬರುತ್ತೆ. ಬಟ್ ಅದ್ರ ಅವ್ನ ಪರ್ಸೆಂಟೇಜ್ ಲಾಭವನ್ನ ಕೇಳಿದಾನ, ಅವಾಗ ಫಾರ್ಮುಲಾ ಏನಾಗತ್ತೆ? ಲಾಭ ಡಿವೈಡೆಡ್ ಬೈ ಸಿ ಪಿ ಇಂಟು 100 ಆಗುತ್ತೆ. ಲಾಭ ಎಷ್ಟಾಗೈತಿ? 200 ಡಿವೈಡೆಡ್ ಬೈ 3 ಅಂತಾನೆ ತಗೊಂತೀನಿ. ನೆಕ್ಸ್ಟ್ ನಾವು ಹೆಂಗಾದ್ರೂ ಹಂಗೆ ಕೆಳಗಡೆನ ಬರುತ್ತದು. ಸಿ ಪಿ ವ್ಯಾಲ್ಯೂ ಎಷ್ಟೈತೆ? 100 ಐತೆ, ಇಂಟು 100 ಮಾಡ್ರಿ. ಸೊ ಈ 100 ಕ್ಯಾನ್ಸಲ್, ಈ 100 ಕ್ಯಾನ್ಸಲ್. 200 ಡಿವೈಡೆಡ್ ಬೈ 3 ಮಾಡ್ರಿ. 200 ಡಿವೈಡೆಡ್ ಬೈ 3 ಮಾಡ್ರಿ. 3 18, ಅದಾದ ನಂತರ 20 ಉಳಿತು. 3 18, ಅದಾದ ನಂತರ ಮತ್ತೆ 2 ಉಳಿತು. ಪಾಯಿಂಟ್ ಕೊಟ್ಟು 0 ಬರುತ್ತೆ. ಅಂದ್ರೆ 66.66 ಲಾಭ ಬರುತ್ತೆ. ಎಷ್ಟು ಬರುತ್ತೆ? 66.66 ಲಾಭ ನಮಗ್ ಬಂದ್ಬಿಡುತ್ತೆ. ಇಲ್ಲೇನ್ ನಾವ್ ಏನ್ ಮಾಡಿದ್ವಿ? ಅವ್ನ್ ಏನ್ ಕೊಟ್ಟಿದಾನ ಅದನ್ನ ಸೇಮ್ ಬರ್ಕೊಂಡ್ವಿ. ಇದನ್ನ ಬರ್ಕೊಂಡಾಗ ನಮ್ಗೆ ಎಸ್ ಪಿ ವ್ಯಾಲ್ಯೂ ಕೊಟ್ಟಿಲ್ಲ, ಸಿ ಪಿ ವ್ಯಾಲ್ಯೂ ಕೊಟ್ಟಿಲ್ಲ. ಸೊ ಅದಕ್ಕೋಸ್ಕರ ಎಸ್ ಪಿ ವ್ಯಾಲ್ಯೂ ಅವ್ನೇನ್ ಕೇಳಿದಾನ? ಪರ್ಸೆಂಟೇಜ್ ಲಾಭ ಕೇಳಿದಾನ. ಅವಾಗ ನಾವು ಸಿ ಪಿ ವ್ಯಾಲ್ಯೂ 100 ಅಂತ ತಗೊಂಡ್ವಿ. ಎಸ್ ಪಿ ವ್ಯಾಲ್ಯೂನ ಕಂಡಿಡ್ಕೊಂಡ್ವಿ. ಆಮೇಲೆ ಏನ್ ಮಾಡಿದ್ವಿ? ಮೈನಸ್ ಮಾಡಿದ್ವಿ. ಸಿಂಪಲ್ ಆಗಿ ಮೈನಸ್ ಮಾಡಿದ್ವಿ. ಅದೇನೋ ಡಿವೈಡೆಡ್ ಬೈ ಬಂದಿರೋದ್ರಿಂದ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಕ್ಯಾಲ್ಕುಲೇಷನ್ ಹಿಡಿತ ಅಷ್ಟೇ. ಕಂಡಿಡ್ಕೊಂಡು ನೆಕ್ಸ್ಟ್ ಈ ಫಾರ್ಮುಲಾದಲ್ಲಿ ಹಾಕ್ಬಿಟ್ಟು ಪರ್ಸೆಂಟೇಜ್ ನ ಕಂಡಿಡಿದ್ವಿ. ಸೊ ಈ ತರ ಕ್ವಶನ್ಸ್ ಗಳನ್ನ ನಿಮ್ಗೆ ಕೇಳ್ತಾರ. ಸೇಮ್ ಅದೇ ತರ ಮತ್ ಬೇರೆ ಟೈಪ್ ಕ್ವಶನ್ ಕೇಳ್ತಾರ ನೋಡ್ರಿ. ಕರೆಕ್ಟ್ ಆಗಿ ಕೇಳಿಸ್ಕೊಂಡು. ಒಬ್ಬ ವ್ಯಕ್ತಿಯು ಒಂದು ರೂಪಾಯಿಗೆ 35 ಪೆನ್ನುಗಳನ್ನ ಖರೀದಿಸಿದ್ದಾನೆ ಅಂತಂದ್ ಹೇಳಿದ್ರೆ ಸಿ ಪಿ ವ್ಯಾಲ್ಯೂ ಆಗತ್ತ. ಎಷ್ಟ? 1 ರೂಪಾಯಿಗೆ ಎಷ್ಟು ಪೆನ್ಗಳನ್ನ? 35 ಪೆನ್ಗಳನ್ನ. 35 ಪೆನ್ನುಗಳು ಕೊಂಡ ಬೆಲೆ ಎಷ್ಟೈತಿ? 1 ರೂಪಾಯಿ ಐತಿ ಅಂತಂದ್ ಬರ್ಕೊಂಡ್ವಿ. ಕ್ಲಿಯರ್? ಅದಾದ ನಂತರ ಅವನು 40% ಲಾಭವನ್ನ ಗಳಿಸಿದ್ದಾನೆ. ಅವನೆಷ್ಟು? 40% ಲಾಭವನ್ನ ಗಳಿಸಿದ್ದಾನೆ. ಕರೆಕ್ಟ್ ಆಗಿ ನೆನ್ಪಿಟ್ಕೊಡ್ರಿ. 35 ಸಿ ಪಿ ಇದು 35 ಪೆನ್ಗಳ ಸಿ ಪಿ ವ್ಯಾಲ್ಯೂ ಎಷ್ಟೈತಿ? 1 ರೂಪಾಯಿ ಐತಿ. ಯಾಕಂದ್ರೆ 1 ರೂಪಾಯಿಗೆ 35 ಪೆನ್ ತಗೊಂಡಿದ್ದಾನೆ. ಸೇಮ್ ಅದೇ ತರ 1 ರೂಪಾಯಿಗೆ ಎಷ್ಟು ಪೆನ್ನುಗಳನ್ನ ಮಾರಾಟ ಮಾಡುತ್ತಾನೆ ಅಂತಂದೈತಿ. ಅಂದ್ರ ಎಸ್ ಪಿ ವ್ಯಾಲ್ಯೂ ಆಲ್ರೆಡಿ ಗೊತ್ತೈತಿ 1 ಅಂತಂದ್ ಹೇಳಿ. ಬಟ್ ಆದ್ರೆ ಎಷ್ಟು ಪೆನ್ಗಳನ್ನ ಮಾರಾಟ ಮಾಡ್ತಾನ? ಎಕ್ಸ್ ಅಂತಂದ್ ತಗೊಳ್ರಿ. ಎಕ್ಸ್ ಇಂಟು ಎಷ್ಟು ಪೆನ್ಗಳನ್ನ ಮಾರಾಟ ಮಾಡ್ತಾನ 1 ರೂಪಾಯಿಗೆ ಅಂತಂದ್ ಹೇಳಿ. ಯಾವ ತರ ಕೊಟ್ಟಿದಾನ? ಸೇಮ್ ಅದೇ ತರ ಬರ್ಕೊಂಡೆ. ಇವಾಗ ನಮಗ ಕ್ವಶನ್ ಏನೈತಿ ನೋಡ್ರಿ. ಕ್ವಶನ್ ಏನೈತೆ? ಸೊ ನಮ್ಗ ಪೆನ್ಗಳನ್ನ ಕಂಡಿಡ್ಕೊಬೇಕು. ಕಂಡಿಡ್ಕೊಳ್ಳೋಣ. ಇಲ್ಲಿ ಸಿ ಪಿ ವ್ಯಾಲ್ಯೂ ಎಷ್ಟಾಗತ್ತ? 1 ಡಿವೈಡೆಡ್ ಬೈ 35 ಆಗತ್ತ. ಲಾಭ 40% ಐತೆ. ಎಸ್ ಪಿ ವ್ಯಾಲ್ಯೂ ಎಷ್ಟಾಗತ್ತ? 1 ಡಿವೈಡೆಡ್ ಬೈ ಎಕ್ಸ್ ಅಂತಂದಾಗತ್ತ. ಸೊ ಪರ್ಸೆಂಟೇಜ್ ಈಕ್ವಲ್ ಟು ಎಸ್ ಪಿ ಡಿವೈಡೆಡ್ ಬೈ ಸಿ ಪಿ. ಇದು ನಮ್ದು ಫಾರ್ಮುಲಾ. ಸೊ ಇಲ್ಲಿ ಪರ್ಸೆಂಟೇಜ್ ಎಷ್ಟಾಗತ್ತ? ಲಾಭ ಅಂತ ಕೊಟ್ಟಿದ್ದಾನೆ. 100 ಪ್ಲಸ್ ಮಾಡ್ಕೊಬೇಕು. ಪ್ಲಸ್ ಮಾಡ್ಕೊಂಡ್ರೆ ಎಷ್ಟಾಗತ್ತೆ? 140 ಆಗತ್ತ. ಅದನ್ನ ಡೈರೆಕ್ಟ್ ಆಗಿ ಬರ್ಕೊಂತೀನಿ. 140% ಅಂದ್ರೆ 140 ಡಿವೈಡೆಡ್ ಬೈ 100. ಎಸ್ ಪಿ ವ್ಯಾಲ್ಯೂ ಎಷ್ಟೈತೆ? 1 ಡಿವೈಡೆಡ್ ಬೈ ಎಕ್ಸ್. ಸಿ ಪಿ ವ್ಯಾಲ್ಯೂ ಎಷ್ಟೈತೆ? 1 ಡಿವೈಡೆಡ್ ಬೈ 35 ಅಂತಂದೈತೆ. ಸೊ ಇದನ್ನ ನಾವು ಕರೆಕ್ಟ್ ಆಗಿ ಬರ್ಕೊಂಡು ಅಂದ್ರೆ ಏನಾಗತ್ತೆ? 35 ಮೇಲ್ಗಡೆ ಆಗುತ್ತೆ, ಎಕ್ಸ್ ಕೆಳಗಡೆ ಬರುತ್ತೆ. 35 ಡಿವೈಡೆಡ್ ಬೈ ಎಕ್ಸ್ ಆಗುತ್ತೆ. ಸೊ ನೋಡ್ರಿ, ಎಕ್ಸ್ ವ್ಯಾಲ್ಯೂ ಕಂಡು ಹಿಡ್ಕೊಬೇಕು ನಾವು. ಮೇಲ್ಗಡೆ ಕಳಿಸ್ರಿ. ಎಕ್ಸ್ ಈಕ್ವಲ್ ಟು 35 ಇದು ಇಂಟು 100 ಆ ಕಡೆ ಹೋಗುತ್ತಾ, ಕೆಳಗಡೆ 140 ಬರುತ್ತೆ. ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. ಇದು ನೋಡ್ರಿ 2 5 10, 2 7 14, 7 1 7 5. ಎಕ್ಸ್ ವ್ಯಾಲ್ಯೂ ಎಷ್ಟಾಗತ್ತೆ ಅಂದ್ರೆ 25 ಆಗತ್ತ. ಸೊ ಎಕ್ಸ್ ವ್ಯಾಲ್ಯೂ ಎಷ್ಟಾಯ್ತು? 25 ಆಯ್ತು. ಅಂದ್ರೆ 25 ಪೆನ್ಗಳನ್ನ 1 ರೂಪಾಯಿಗೆ ಮಾರ್ತಾನ ಅಂತಂದೇಳಿ. ಆನ್ಸರ್ ಈ ರೀತಿಯಾಗಿ ನಾವು ಸಾಲ್ವ್ ಮಾಡ್ಕೊಬೇಕು. ಮೇನ್ ನಾವು ಏನ್ ಬರ್ಕೊಂತಿದೀವಲ್ಲ ಈ ತರ ಅವ್ರ ಏನ್ ಕೊಟ್ಟಿದ್ರೆ ಹಂಗ ಬರ್ಕೋಬೇಕು. 35 ಪೆನ್ಗಳನ್ನ ಕೊಂಡ ಬೆಲೆ ಈಕ್ವಲ್ ಟು ಎಷ್ಟಾಗೈತಿ? 1 ರೂಪಾಯಿ ಅಂತಂದೇಳಿ. ಅವ್ರ ಏನ್ ಕೊಟ್ಟಿರ್ತಾರ ಸೇಮ್ ಅದೇ ತರ ಬರ್ಕೊಂಡ್ರಿ ಅಂದ್ರೆ ಈಸಿಯಾಗಿ. ಇದಕ್ಕೆಲ್ಲ ಟ್ರಿಕ್ಸ್ ಗಳೆಲ್ಲ ಯಾರು ಹೇಳ್ಕೊಡ್ತಾರಪ್ಪ? ಎಲ್ಲೂ ಬರಂಗಿಲ್ಲ. ನೀವು ಅರ್ಥ ಮಾಡ್ಕೋಬೇಕಷ್ಟೇ. ಸೇಮ್ ಅದೇ ತರ ಇನ್ನೊಂದು ಕ್ವಶನ್ ಅನ್ನು ಕೂಡ ನಾನು ಸಾಲ್ವ್ ಮಾಡ್ತೀನಿ ನೋಡ್ರಿ. ಒಬ್ಬಾತ 1 ರೂಪಾಯಿಗೆ 35 ಕೊಂಡ ಬೆಲೆ ಖರೀದಿಸಿದ್ದಾನೆ. ಎಷ್ಟು? 35 ಮಾವಿನ ಹಣ್ಣುಗಳನ್ನ. 35 ಮಾವಿನ ಹಣ್ಣುಗಳನ್ನ 1 ರೂಪಾಯಿ ಕೊಂಡ್ಕೊಂಡಿದ್ದಾನೆ. ಕೊಂಡ ಬೆಲೆ ಅಂತಂದು ಬರ್ಕೊಂಡೆ. ನೆಕ್ಸ್ಟ್ ಅವನು 30% ನಷ್ಟವನ್ನ ಅನುಭವಿಸಿದಾನ. ನಷ್ಟ ಎಷ್ಟಾಗೈತಿ? 30% ಆಗೈತೆ. ಓಕೆ, ನಷ್ಟ ಆಗೈತೆ. ಆತ 1 ರೂಪಾಯಿಗೆ ಎಷ್ಟು ಮಾವಿನ ಹಣ್ಣುಗಳನ್ನ ಮಾರಾಟ ಮಾಡ್ತಾನ? ಆಲ್ರೆಡಿ ನಮ್ಗೆ ಮಾರಾಟ ಬೆಲೆ ಗೊತ್ತು. 1 ರೂಪಾಯಿಗೆ ಮಾರಾಟ ಬೆಲೆ ಎಷ್ಟು ಮಾವಿನ ಹಣ್ಣುಗಳನ್ನ ಸೇಲ್ ಮಾಡ್ತಾನ ಅಂತಂದೇಳಿ. ಸೊ ಈ ತರ ನಾವು ಇಕ್ವೇಶನ್ ಅನ್ನ ಬರ್ಕೋಬೇಕು. ಇಲ್ಲಿ ನಮ್ ಸಿ ಪಿ ವ್ಯಾಲ್ಯೂ ಎಷ್ಟಾಗತ್ತ? 1 ಡಿವೈಡೆಡ್ ಬೈ 35 ಆಗತ್ತ. ಅದಾದ ನಂತರ ಎಸ್ ಪಿ ವ್ಯಾಲ್ಯೂ ಎಷ್ಟಾಗತ್ತ? 1 ಡಿವೈಡೆಡ್ ಬೈ ಎಕ್ಸ್ ಆಗತ್ತ. ನಾವು ಸೇಮ್ ಫಾರ್ಮುಲಾವನ್ನ ಯೂಸ್ ಮಾಡಬೇಕು. ಎಸ್ ಪಿ ಡಿವೈಡೆಡ್ ಬೈ ಸಿ ಪಿ. ಇಲ್ಲಿ ನೋಡ್ರಿ ಪರ್ಸೆಂಟೇಜ್ ಎಷ್ಟಾಗತ್ತೆ? ನಷ್ಟ ಅಂತಂದ್ ಹೇಳಿದಾರ 100ರಲ್ಲಿ 30 ಕಳಿಬೇಕು. ಸೊ ಎಷ್ಟಾಯ್ತು? 70% ಆಯ್ತು. ಬರ್ಕೊಡ್ರಿ. 70 ಡಿವೈಡೆಡ್ ಬೈ 100 ಈಕ್ವಲ್ ಟು ಎಸ್ ಪಿ ವ್ಯಾಲ್ಯೂ ಎಷ್ಟೈತೆ? 1 ಡಿವೈಡೆಡ್ ಬೈ ಎಕ್ಸ್. ಸಿ ಪಿ ವ್ಯಾಲ್ಯೂ ಎಷ್ಟೈತೆ? 1 ಡಿವೈಡೆಡ್ ಬೈ 35. ಸೊ ಇದನ್ನ ಕರೆಕ್ಟ್ ಆಗಿ ಸಾಲ್ವ್ ಮಾಡ್ಕೊಂಡ್ ಬರದ್ರ 35 ಮೇಲ್ಗಡೆ ಹೋಗುತ್ತೆ, ಎಕ್ಸ್ ಕೆಳಗಡೆ ಬರುತ್ತೆ. ಸೊ ಎಕ್ಸ್ ವ್ಯಾಲ್ಯೂ ನೋಡ್ರಿ, ಎಕ್ಸ್ ಆ ಕಡೆ ಕಳಿಸ್ರಿ.
ಎಕ್ಸ್ ಈಕ್ವಲ್ ಟು 35 ಇಂಟು 100 ಡಿವೈಡೆಡ್ ಬೈ 70. 0 ಕ್ಯಾನ್ಸಲ್, 7 ಎಕ್ಸ್ ವ್ಯಾಲ್ಯೂ ಎಷ್ಟಾಗತ್ತೆ ಅಂದ್ರೆ 50 ಆಗತ್ತ. ಈ ರೀತಿಯಾಗಿ ನಮ್ಗೆ ಕ್ವಶನ್ಸ್ ಗಳನ್ನ ಕೇಳ್ತಾರ, ನೀವು ಸಾಲ್ವ್ ಮಾಡ್ಕೊಬೇಕು. ಅಲ್ಲಿ ಏನ್ ಕೊಟ್ಟಿರ್ತಾರ ಅದನ್ನೇ ಬರಿಬೇಕು. ಬಟ್ ಆದ್ರೆ ಈ ಪ್ರಾಬ್ಲಮ್ ಇದೇನ್ ಫಾರ್ಮುಲಾ ಐತಲ್ಲ, ಎಸ್ ಪಿ ಡಿವೈಡೆಡ್ ಬೈ ಸಿ ಪಿ ಅಂತಂದ ಹೇಳಿ, ಇದು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನೋಡ್ರಿ, ಪರ್ಸೆಂಟೇಜ್ ನಾವು ಯಾವ ತರ ಬರ್ಕೋಬೇಕು ಇನ್ನೊಂದ್ಸರಿ ಹೇಳ್ತೀನಿ, ಅರ್ಥ ಆಗೋ ತರ. ಲಾಭದ ಪರ್ಸೆಂಟೇಜ್ ಎಲ್ಲಾದ್ರೂ ಕೊಟ್ಟ ಅಂತಂದ ಹೇಳಿದ್ರೆ 100ರಲ್ಲಿ ಪ್ಲಸ್ ಮಾಡ್ಬೇಕು. ಎಷ್ಟು ಪರ್ಸೆಂಟೇಜ್ ಕೊಟ್ಟಿರ್ತಾನೆ 100ರಲ್ಲಿ ಪ್ಲಸ್ ಮಾಡ್ಬೇಕು. ತಪ್ಪಿ ಅವನೆಲ್ಲಾದ್ರೂ ನಷ್ಟದ ಪರ್ಸೆಂಟೇಜ್ ಕೊಟ್ಟ ಅಂತಂದ ಹೇಳಿದ್ರೆ 100ರಲ್ಲಿ ಅದನ್ನ ಮೈನಸ್ ಮಾಡ್ಕೊಬೇಕು. ಇದೇನ್ ಕೊಟ್ಟಿರ್ತಾರಲ್ಲ ಅದನ್ನ 100ರಲ್ಲಿ ಮೈನಸ್ ಮಾಡ್ಕೊಬೇಕು, ಅದನ್ನ ಬರ್ಕೊಬೇಕು. ಆಮೇಲೆ ಸರ್ ನಾವು ಇವಾಗ 120% ಆಯ್ತ್ರಿ, ಅದನ್ನ ಯಾಕೆ ನೀವು ಡೈರೆಕ್ಟ್ ಆಗಿ 120 ಡಿವೈಡೆಡ್ ಬೈ 100 ಬರ್ಕೊಳತ್ತೀರಿ? ಪರ್ಸೆಂಟೇಜ್ ಅಂದ್ರನೇ 1 ಡಿವೈಡೆಡ್ ಬೈ 100. ಪರ್ಸೆಂಟೇಜ್ ಅಂದ್ರೆ 1 ಡಿವೈಡೆಡ್ ಬೈ 100. ಅದಕ್ಕೆ 120% ನ 120 ಹಂಗ ಬರ್ಕೊಡ್ರಿ, ಇಂಟು ಪರ್ಸೆಂಟೇಜ್ ಅಂದ್ರೆ 1 ಡಿವೈಡೆಡ್ ಬೈ 100. ಸೊ ಅದನ್ನ ಇಕ್ವೇಶನ್ ನ ಕರೆಕ್ಟ್ ಆಗಿ ನಾವು ಸಾಲ್ವ್ ಮಾಡ್ಕೊಂಡು ಬರೋದು ಅಂತಂದ ಹೇಳಿದ್ರೆ, ಸಿಂಪ್ಲಿಫೈ ಮಾಡಿದ್ರೆ 120 ಡಿವೈಡೆಡ್ ಬೈ 100 ಆಗುತ್ತೆ. ಸೊ ಪರ್ಸೆಂಟೇಜ್ ಅಲ್ಲಿ ಕೂಡ ನಾನು ಇದನ್ನ ತುಂಬಾ ಸರಿ ಹೇಳ್ಕೊಟ್ಟಿದ್ದೀನಿ. ಸೊ ಈ ರೀತಿಯಾಗಿ ನಮ್ಗೆ ಕ್ವಶನ್ಸ್ ಗಳನ್ನ ಕೇಳ್ತಾರ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್. ಜೈ ಹಿಂದ್. ಸೊ ಲಾಸ್ಟ್ ಟೈಪ್ ಆಫ್ ಕ್ವಶನ್ಸ್ ಗಳನ್ನ ನಾವು ಡಿಸ್ಕಷನ್ ಮಾಡೋಣ ಪ್ರಾಫಿಟ್ ಅಂಡ್ ಲಾಸ್ ಅಲ್ಲಿ. ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ. ಎಲ್ಲ ವಿಡಿಯೋಸ್ ಗಳನ್ನ ಕಂಪ್ಲೀಟ್ ಆಗಿ ನೋಡ್ಕೊಂತ ಹೋಗ್ರಿ, ನಿಮ್ಗೊಂದು ಐಡಿಯಾ ಬರುತ್ತೆ. ಹೋಲ್ ಮ್ಯಾಥಮೆಟಿಕ್ಸ್ ಸಿಲೆಬಸ್ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಡೈರೆಕ್ಟ್ ಆಗಿ ನಾವು ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಆಲ್ರೆಡಿ ತುಂಬಾ ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡಿದೀವಿ, ಬೇರೆ ಬೇರೆ ಟೈಪ್ಸ್ ಗಳನ್ನ. ಈಗ ಲಾಸ್ಟ್ ಟೈಪ್ ಯಾವ ತರ ಕೇಳ್ತಾರೆ ಅಂದ್ರೆ ಅನುಪಾತದಲ್ಲಿ ಕೇಳ್ತಾನೆ, ಯಾವ ತರ ಸಾಲ್ವ್ ಮಾಡ್ಬೇಕು ನೋಡ್ರಿ. ಒಂದು ಪುಸ್ತಕವನ್ನ ಅದರ ನಮೂದಿತ ಬೆಲೆ 5/12 ಮಾರಾಟ ಮಾಡಿದಾಗ 50% ನಷ್ಟವಾಗುತ್ತದೆ. ಹಾಗಾದ್ರೆ ಆ ಪುಸ್ತಕದ ನಮೂದಿತ ಬೆಲೆ ಮತ್ತು ಅಸಲು ಬೆಲೆಯ ನಡುವಿನ ವ್ಯತ್ಯಾಸ ಕೇಳಿದಾನೆ, ಅಂದ್ರೆ ಅನುಪಾತ ಕೇಳಿದಾನೆ. ಇಲ್ಲಿ ನೋಡ್ರಿ, ಇಲ್ಲಿ ಅಸಲು ಬೆಲೆ ಅಂತಂದ ಐತೆ ಕಾಸ್ಟ್ ಪ್ರೈಸ್. ಆಮೇಲೆ ನಾನು ಒಂದೊಂದು ವಿಡಿಯೋಸ್ ಅಲ್ಲಿ ನಾನು ಒಂದೊಂದು ಪ್ರಾಬ್ಲಮ್ ಅಲ್ಲಿ ನಾನು ನಮೂದಿತ ಬೆಲೆನೇ ಕಾಸ್ಟ್ ಪ್ರೈಸ್ ಅಂತ ತಗೋತಿದ್ದೆ. ಈ ಅಸಲು ಬೆಲೆ ಮತ್ತು ನಮೂದಿತ ಬೆಲೆ ಎರಡು ಬಂತಂತಂದ್ ಹೇಳಿದ್ರೆ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ನೋಡ್ರಿ, ನಮೂದಿತ ಬೆಲೆಯನ್ನ ನಾವು ಮಾರ್ಕ್ಡ್ ಪ್ರೈಸ್ ಅಂತ ತಗೋಬೇಕಾಗತ್ತೆ. ರಿಯಾಯಿತಿ ಒಳಗಡೆ ಹೇಳ್ಕೊಡ್ತೀನಿ. ನಮೂದಿತ ಬೆಲೆಯನ್ನ ಮಾರ್ಕ್ಡ್ ಪ್ರೈಸ್, ಅಸಲು ಬೆಲೆಯನ್ನ ಕಾಸ್ಟ್ ಪ್ರೈಸ್. ಆಮೇಲೆ ನೆಕ್ಸ್ಟ್ ಮಾರಾಟ ಮಾಡಿದಾಗ ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಅಂತ ಕರಿತೀವಿ. ಈಗ ನಾವು ಅವ್ರು ಏನ್ ಕೊಟ್ಟಿದ್ರೆ ಅದ್ರ ಪ್ರಕಾರ ಬರೋಣ. ಒಂದು ಪುಸ್ತಕವನ್ನು ಅದರ ನಮೂದಿತ ಬೆಲೆಯ 5/12 ಮಾರಾಟ ಮಾಡಿದಾಗ, ಅಂದ್ರೆ ಮಾರಾಟ ಮಾಡಿದ ಬೆಲೆ ಎಷ್ಟೈತಿ 5/12 ಆಫ್ ಮಾರ್ಕೆಟ್ ಪ್ರೈಸ್ ಅಂತಂದೈತೆ. ಇದನ್ನ ನಾವು ಬರ್ಕೊಂಡ್ವಿ, ಅವ್ರು ಏನ್ ಕೊಟ್ಟಿದಾನ ಅದನ್ನೇ ಬರ್ಕೊಂಡ್ವಿ. ಮಾರಾಟ ಮಾಡಿದ ಬೆಲೆಯು 5/12 ಆಫ್ ನಮೂದಿತ ಬೆಲೆ. ನಮೂದಿತ ಬೆಲೆಯ 5/12 ಮಾರಾಟ ಮಾಡಿದಾಗ ನಷ್ಟ ಎಷ್ಟಾಗೈತಿ? ನಷ್ಟ ನೋಡ್ರಿ, ನಷ್ಟ ಎಷ್ಟಾಗೈತಪ್ಪ ಅಂದ್ರ 50% ನಷ್ಟ ಆಗೈತೆ, ಬರ್ಕೊಂಡ್ವಿ. ಹಾಗಾದ್ರೆ ನಮೂದಿತ ಬೆಲೆ ಮತ್ತು ಅಸಲು ಬೆಲೆಯ ಕಾಸ್ಟ್ ಪ್ರೈಸ್ದು, ಸೊ ಇದ್ರದ್ದು ಏನಂತ ಕೇಳಿದಾನ, ಅನುಪಾತವನ್ನ ಕೇಳಿದಾನ. ಇವಾಗ ನಾವು ಒಂದೊಂದಾಗಿ ಸಾಲ್ವ್ ಮಾಡ್ತಾ ಹೋಗೋಣ. ಈಗ ಆಲ್ರೆಡಿ ನಮ್ಗೆ ಇದು ಗೊತ್ತೈತೆ, ನಮೂದಿತ ಬೆಲೆ ಮತ್ತು ಕಾಸ್ಟ್ ಪ್ರೈಸ್ ಕಂಡುಹಿಡ್ಬೇಕಂತಂದೇಳಿ ನಮಗ್ 50% ಏನ್ ಕೊಟ್ಟಿದಾನಲ್ಲ ಅದನ್ನ ನಾವು ಯೂಸ್ ಮಾಡ್ಕೋಬೇಕು. ಇವಾಗ ಪರ್ಸೆಂಟೇಜ್ ಈಕ್ವಲ್ ಟು ಎಸ್ ಪಿ ಡಿವೈಡೆಡ್ ಬೈ ಸಿ ಪಿ, ಇದು ನಮ್ದು ಯೂನಿವರ್ಸಲ್ ಫಾರ್ಮುಲಾ ಇದು. ಈಗ ಪರ್ಸೆಂಟೇಜ್ ನಾವು ಏನಂತ ತಗೊಂತೀವಿ, ನಷ್ಟ ಅಂತಂದೈತಲ್ಲ 100ರಲ್ಲಿ ಮೈನಸ್ ಮಾಡ್ಕೊಬೇಕಂದ್ರೆ ನಮ್ದು ಎಷ್ಟು ಬಂತು 50% ಬಂತು. ಅದನ್ನ ನಾವು ಯಾವ ತರ ಬರ್ಕೊಂತೀವಿ, ಡೈರೆಕ್ಟ್ ಆಗಿ ಬರ್ಕೊಂತೀನಿ 50 ಡಿವೈಡೆಡ್ ಬೈ 100 ಅಂತಂದೇಳಿ, ಎಸ್ ಪಿ ಡಿವೈಡೆಡ್ ಬೈ ಸಿ ಪಿ ಅಂತಂದೇಳಿ. ಎಸ್ ಪಿ ಡಿವೈಡೆಡ್ ಬೈ ಸಿ ಪಿ ನಾನು ಇಲ್ಲೇ ಏನ್ ಮಾಡ್ಕೊಂತೀನಿ ಅಂತಂದ ಹೇಳಿದ್ರೆ, ಇಲ್ಲೇ ನೋಡ್ರಿ ಎಸ್ ಪಿ ವ್ಯಾಲ್ಯೂ ಐತಲ್ಲ ಅದನ್ನ ಬರ್ಕೊಂಡ್ಬಿಡ್ತೀನಿ. ಇಲ್ಲಿ ಎಸ್ ಪಿ ವ್ಯಾಲ್ಯೂ ಐತಲ್ಲ ಆ ಎಸ್ ಪಿ ವ್ಯಾಲ್ಯೂನ ಇಲ್ಲೇ ಬರ್ಕೊಂತೀನಿ. 5 ಡಿವೈಡೆಡ್ ಬೈ 12 ಆಫ್ ಎಂ ಪಿ ಅಂತಂದೈತೆ. ಇದು 0 ಕ್ಯಾನ್ಸಲ್, ಇದು 0 ಕ್ಯಾನ್ಸಲ್, 5 ಒಂದ್ಲೆ 5 ಎರಡ್ಲೆ ಏನೇನ್ ಉಳಿತು ನೋಡ್ರಿ, 1 ಡಿವೈಡೆಡ್ ಬೈ 2 ಉಳಿತು. 1 ಡಿವೈಡೆಡ್ ಬೈ 2. ಸೊ ಇಲ್ಲಿ ಮೇಲ್ಗಡೆ 5 ಎಂ ಪಿ ಅಂತಂದು ಉಳಿತು. ಆಮೇಲೆ 12 ಕೆಳಗಡೆ ಬರುತ್ತೆ, 12 ಸಿ ಪಿ ಆಯ್ತು. 12 ಸಿ ಪಿ ಆಯ್ತು. ಈ ನಂಬರ್ಸ್ ಗಳೇನಿದಾವಲ್ಲ ಅವ್ನ ಕಳಿಸ್ಬಿಟ್ರೆ ಆ ಕಡೆ, ನಂಬರ್ಸ್ ಗಳೇನಿದಾವಲ್ಲ ಆ ಕಡೆ ಕಳಿಸ್ಬಿಟ್ರೆ ಏನಾಗತ್ತ, ಎಂ ಪಿ ಡಿವೈಡೆಡ್ ಬೈ ಸಿ ಪಿ ಈಕ್ವಲ್ ಟು ಎಂ ಪಿ ಡಿವೈಡೆಡ್ ಬೈ ಸಿ ಪಿ ಈಕ್ವಲ್ ಟು 1 ಡಿವೈಡೆಡ್ ಬೈ 2 ಅಂತಂದ್ ಐತೆ. ಇದನ್ನ 12 ನ ಮೇಲ್ಗಡೆ ಕಳಿಸಿದ್ರೆ ಮೇಲ್ಗಡೆ ಹೋಗುತ್ತಾ, ಅದಾದ ನಂತರ 5 ಕೆಳಗಡೆ ಬರುತ್ತೆ. ಸೊ 2 ಒಂದ್ಲೆ 2 ಆರ್ಲೆ ಏನೇನ್ ಉಳಿತು ಇವಾಗ 6 ಡಿವೈಡೆಡ್ ಬೈ 5 ಅಂತಂದ್ ಹೇಳಿ ಉಳಿತು. 6 ಡಿವೈಡೆಡ್ ಬೈ 5. ಈ ಎಂ ಪಿ ಡಿವೈಡೆಡ್ ಬೈ ಸಿ ಪಿ ಅನ್ನ ಅನುಪಾತದಲ್ಲಿ ಬರೆದ್ರೆ ಏನಂತ ಬರಿತೀವಿ, ಎಂ ಪಿ ಇಂಟು ಸಿ ಪಿ ಅಂತಂದ್ ಬರಿತೀವಿ. ಸೇಮ್ ಅದೇ ತರ 6:5 ಆಗತ್ತೆ. ಇದು ನಮ್ದು ಆನ್ಸರ್ ಆಗುತ್ತೆ. 6:5 ಅನುಪಾತದಲ್ಲಿ ನಮ್ದು ಆನ್ಸರ್ ಆಗುತ್ತೆ. ಏನಿಲ್ಲ, ಅವ್ನು ಏನ್ ಕೊಟ್ಟಿದಾನಲ್ಲ ಅದನ್ನ ಬರ್ಕೊಂಡ್ವಿ. ಆಮೇಲೆ ಪರ್ಸೆಂಟೇಜ್ ಎಸ್ ಪಿ ಡಿವೈಡೆಡ್ ಪಿ ಪಿ, ಎಸ್ ಪಿ ವ್ಯಾಲ್ಯೂ ಹಾಕಿದ್ವಿ, ಸಿ ಪಿ ವ್ಯಾಲ್ಯೂ ಏನು ಹಾಕ್ಲಿಲ್ಲ, ಏನು ಕೊಟ್ಟ ಇಲ್ಲ. ಆಮೇಲೆ ಸಿ ಪಿ ಮತ್ತು ಎಂ ಪಿ ಮತ್ತು ಸಿ ಪಿಗೆ ನಾವು ಅನುಪಾತವನ್ನ ಕಂಡುಹಿಡ್ಕೊಂಡ್ವಿ. 6:5 ಬಂತು. ಈ ರೀತಿಯಾಗಿ ನಮ್ಗೆ ಕ್ವಶನ್ಸ್ ಗಳನ್ನ ಕೇಳ್ತಾನ, ಸಾಲ್ವ್ ಮಾಡ್ಕೋಬೇಕು. ಸೇಮ್ ಅದೇ ತರ ನೋಡ್ರಿ, ಸೇಮ್ ಅದೇ ತರ ಕ್ವಶನ್. ಒಂದು ಪುಸ್ತಕದ
ಸೊ ಒಂದು ಪುಸ್ತಕವನ್ನು ಅದರ ನಮೂದಿತ ಬೆಲೆ ಅಂತ ಕೊಟ್ಟಿದ್ದಾನೆ. ನಮೂದಿತ ಬೆಲೆಯ 16/25 ಗೆ ಮಾರಾಟ ಮಾಡಿದಾಗ ನಷ್ಟ ಉಂಟಾಗುತ್ತದೆ. ಏನ್ ಉಂಟಾಗತ್ತ? ನಷ್ಟ ಉಂಟಾಗತ್ತ ಅಂತ ಕೊಟ್ಟಿದ್ದಾನೆ. ಎಷ್ಟು ನಷ್ಟ ಅಂತಂದು ಕೊಟ್ಟಿಲ್ಲ. ಬಟ್ ಆದ್ರೆ ಇಲ್ಲಿ ನೋಡ್ರಿ, ಮಾರಾಟ ಮಾಡಿದಾಗ ಎಷ್ಟಕ್ಕೆ ಮಾರಾಟ ಮಾಡಿದಾರ? SP = ಎಷ್ಟಕ್ಕೆ? ನಮೂದಿತ ಬೆಲೆಯ 16/25ಗೆ 25 ಆಫ್ ನಮೂದಿತ ಬೆಲೆಯನ್ನ MP ಅಂತ ಬರ್ಕೊಂತೀವಿ. 16/25 ನಮೂದಿತ ಬೆಲೆಗೆ ಸೆಲ್ಲಿಂಗ್ ಪ್ರೈಸ್ ಮಾರಾಟ ಮಾಡಿರ್ತಾರ. ಅದನ್ನ ನಾವು ಈ ತರ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಬರ್ಕೊಂಡ್ವಿ. ಹಾಗಾದರೆ ನಮೂದಿತ ಬೆಲೆಯ ಮತ್ತು ಮಾರಾಟ ಬೆಲೆಯ ನಡುವಿನ ಅನುಪಾತ MP = SP ವ್ಯಾಲ್ಯೂ ನಾವು ಇವಾಗ ಕಂಡುಹಿಡ್ಕೊಬೇಕು. MP ಮೊದಲು ಆಮೇಲೆ SP, MP ಮೊದಲು ಆಮೇಲೆ SP, ಅದ್ರ ನಡುವಿನ ಅನುಪಾತವನ್ನ ಕಂಡುಹಿಡ್ಕೊಬೇಕು. ಇಲ್ಲಿ ನೋಡ್ರಿ, SP MP ಅಂತಂದು ಆಲ್ರೆಡಿ ಐತೆ. ನಾವು ಇದನ್ನ MP/SP ಅಂತ ಬರ್ಕೊಂತೀವಿ ತಾನೆ, ಈ ಅನುಪಾತವನ್ನ. ಈ ಫಾರ್ಮುಲಾಗೆ ನಾವು ಈ ಸ್ಟೇಜಿಗೆ ತಗೊಂಡ್ ಬರ್ಬೇಕು ಇದನ್ನ. ಅಂದ್ರೆ ಏನ್ ಮಾಡ್ಕೊಬೇಕು? MP ಆಲ್ರೆಡಿ ಐತಿ, SP ಈ ಕಡೆ ಬರಬೇಕು. MP/SP ಆಯ್ತು. ಇವನ್ನೆಲ್ಲ ಆ ಕಡೆ ಕಳಿಸ್ಬೇಕು. ಇದನ್ನ ಆ ಕಡೆ ಕಳಿಸ್ರಿ, ಇದನ್ನ ಈ ಕಡೆ ತಗೊಂಡ್ಬಿಡ್ರಿ. 25 16 ಆಯ್ತು. ಸೊ ಇವಾಗ ನಾರ್ಮಲ್ ಆಗಿ ಬರ್ಕೊಡ್ರಿ, MP = SP = 25 16 ಅಂತಂದ ಹೇಳಿ ಬರ್ಕೋಬಹುದು. ಸೊ ನಮ್ಗ ಈ ರೀತಿಯಾಗಿ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಕ್ಲಿಯರ್ ಎಲ್ರಿಗೂ? ನೋಡ್ರಿ, ಬರ್ಕೊಂಡ್ವಾ? ಈಗ ಅಪ್ಪಿತಪ್ಪಿ ಎಲ್ಲಾದ್ರೂ ನಾನು ಎಕ್ಸ್ಟ್ರಾ ಹೇಳ್ತಾ ಇದ್ದೀನಿ. ಅಪ್ಪಿತಪ್ಪಿ ಎಲ್ಲಾದ್ರೂ ಇವಾಗ MP ಮತ್ತು CP ಎಲ್ಲಾದ್ರೂ ಕೇಳಿದ್ರು ಅಂತಂದ ಹೇಳಿದ್ರೆ ಅವಾಗ ಏನ್ ಮಾಡ್ಬೇಕು? % = SP/CP ಅಂತ ಹಾಕೊಂಡು SP ವ್ಯಾಲ್ಯೂ ಎಷ್ಟೈತೆ? SP ವ್ಯಾಲ್ಯೂ ಎಷ್ಟೈತೆ? SP ವ್ಯಾಲ್ಯೂ ಹಾಕೊಡ್ರಿ, 16/25. ಸೊ ಅದನ್ನ ಹಾಕೋಬೇಕು. ಆಮೇಲೆ ಅವ್ನ್ ಪರ್ಸೆಂಟೇಜ್ ಕೊಟ್ಟಿರ್ತಾನೆ, ಎಷ್ಟು ಪರ್ಸೆಂಟೇಜ್ ಆಗೈತೆ ಅಂತಂದೇಳಿ. ಸೊ ಅವಾಗ ಈ ವ್ಯಾಲ್ಯೂನ ಹಾಕೊಂಡ್ಬಿಟ್ಟು ಇದನ್ನ ಅನುಪಾತವನ್ನ ಕಂಡುಹಿಡ್ಕೊಬೇಕು. ಬಟ್ ಆದ್ರೆ ಇವಾಗ ಇಲ್ಲಿಗೆ ಕೇಳಿದಾನೆ, ಇಲ್ಲಿಗೆ ನಾವು ಸ್ಟಾಪ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಅದೇ ತರ ಕ್ವಶನ್ ನೋಡ್ರಿ. ಒಂದು ವಿದ್ಯುತ್ ದೀಪದ ಅಸಲು ಬೆಲೆ ಮತ್ತು ಮಾರಾಟ ಬೆಲೆಗಳ ನಡುವಿನ ಅನುಪಾತ ನೋಡ್ರಿ. ಅಸಲು ಬೆಲೆ ಮತ್ತು ಮಾರಾಟ ಬೆಲೆ SP ಗಳ ಅನುಪಾತ ಎಷ್ಟೈತೆ ಅಂದ್ರೆ 20 ಇಲ್ಲೇ ಬರ್ಕೋತೀನಿ ಕೆಳಗಡೆ, 20:25 ಐತೆ. ಹಾಗಾದ್ರೆ ಶೇಕಡಾವಾರ ಲಾಭ ಎಷ್ಟು ಅಂತ ಕೇಳಿದಾನ. ಲಾಭದ ಪರ್ಸೆಂಟೇಜ್ ಕೇಳಿದಾನ, ಪರ್ಸೆಂಟೇಜ್ ಲಾಭವನ್ನ ಕೇಳಿದಾನ. ಹೆಂಗ್ ಮಾಡ್ಬೇಕು ಇವಾಗ? ಸೊ ನೀವು ಇವಾಗ ಇದನ್ನ ಎಕ್ಸ್ಕ್ ಏನಪ್ಪಾ ಅಂತಂದ ಹೇಳಿದ್ರೆ ಕಂಪೇರ್ ಮಾಡ್ಕೊಬೇಕು. ಎಕ್ಸ್ಕ್ ಏನಂತಂದ ಹೇಳಿದ್ರೆ ಕಂಪೇರ್ ಮಾಡ್ಕೋಬೇಕು. CP ಏನಾಗತ್ತ ಅವಾಗ? CP = 20x ಆಗತ್ತ. ಅದಾದ ನಂತರ SP = ಏನಾಗತ್ತ? 25x ಆಗತ್ತ. 25x ಆಗತ್ತ. ಇವಾಗ ನೋಡ್ರಿ, SP ವ್ಯಾಲ್ಯೂ ಆಲ್ರೆಡಿ ಜಾಸ್ತಿ ಐತೆ. ಲಾಭ ಎಷ್ಟಾಗತ್ತ ಇಲ್ಲಿ? ಲಾಭ ನೋಡ್ರಿ, SP - CP ಮಾಡ್ಕೊಡ್ರಿ. ಸೊ ಎಕ್ಸ್ ಕಂಪೇರ್ ಮಾಡಿದ್ವಿ. CP ನ 20x ಅಂತ ಬರ್ಕೊಂಡ್ವಿ, SP ನ 25x ಅಂತ ಬರ್ಕೊಂಡ್ವಿ. ಅನುಪಾತವನ್ನ ಡೈರೆಕ್ಟ್ ಆಗಿ ಈ ತರ ಬರ್ಕೊಂಡ್ವಿ, XX ಅಂತಂದೇಳಿ. ಲಾಭ ಕಂಡು ಹಿಡ್ಕೊಬೇಕಲ್ಲ, ಆಲ್ರೆಡಿ ಜಾಸ್ತಿ ಐತಿದು. 25x - 20x ಅಂತಂದು ಬರ್ಕೊಂತೀವಿ. ಸೊ ಎಷ್ಟು ಉಳಿತು? 5x ಲಾಭ ಆಯ್ತು. ಇವಾಗ ಲಾಭದ ಪರ್ಸೆಂಟೇಜ್ ಕೇಳಿದಾನಲ್ಲ, ಅದನ್ನ ಬರ್ಕೊಡ್ರಿ. ಲಾಭ ಎಷ್ಟಾಗೈತಿ? 5x/ CP ವ್ಯಾಲ್ಯೂ ಎಷ್ಟೈತಿ? 20x ಐತಿ, ಇಂಟು 100 ಮಾಡ್ಕೊಬೇಕು. ಈ x ಕ್ಯಾನ್ಸಲ್ ಆಗತ್ತ. ಅದಾದ ನಂತರ 5 1 5 4 20, 4 1 4 25 100. ಹಂಗಾದ್ರೆ ಪರ್ಸೆಂಟೇಜ್ ಲಾಭ ಎಷ್ಟಾಗತ್ತ ಅಂದ್ರೆ 25% ಆಗತ್ತ. ಸೊ ನಮ್ದು ಆನ್ಸರ್ ಐತೆ 25% ಆನ್ಸರ್ ಐತೆ. ಈ ರೀತಿಯಾಗಿ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾಗತ್ತ. ಸೊ ಎಲ್ರಿಗೂ ಅರ್ಥ ಆಗೈತೆ ಅನ್ಕೊಂತೀನಿ. ಸೇಮ್ ಅದೇ ತರ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಐತೆ. ಮಾರಾಟ ಬೆಲೆ ಮತ್ತು ಅಸಲು ಬೆಲೆಗಳ ನಡುವಿನ ಅನುಪಾತ ಅದು ಹೆಂಗ್ ಕೊಟ್ಟಿದಾನ ಹಂಗ ಬರ್ಕೋಬೇಕು. ಮೊದಲು SP ಕೊಟ್ಟಿದಾನ, ಅದಾದ ನಂತರ CP ಕೊಟ್ಟಿದಾನ. 7:11. ಹಾಗಾದ್ರೆ ಶೇಕಡಾವಾರ ನಷ್ಟ ಎಷ್ಟು ಅಂತ ಕೇಳಿದಾನ. ನಷ್ಟದ ಪರ್ಸೆಂಟೇಜ್ ಕಂಡುಹಿಡ್ಕೊಬೇಕು. ಇವಾಗ ಈ ತರ ಕೊಟ್ಟಿದ ನಮ್ಗೆ ಏನು ಗೊತ್ತಿಲ್ಲ ಅಂದ್ರೆ ಅದನ್ನ ಎಕ್ಸ್ ಕಂಪೇರ್ ಮಾಡ್ಕೊಬೇಕು. ಎದಕ್ ಕಂಪೇರ್ ಮಾಡ್ಕೋಬೇಕು? ಎಕ್ಸ್ ಕಂಪೇರ್ ಮಾಡ್ಕೊಬೇಕು. ಇವಾಗ SP ಎಷ್ಟಾಗತ್ತ? 7x ಆಗತ್ತ. CP ಎಷ್ಟಾಗತ್ತ? 11x ಆಗತ್ತ. ಹಂಗಾದ್ರ ನಷ್ಟ ಎಷ್ಟಾಗತ್ತ? ನಷ್ಟ ಹೆಂಗ್ ಬರ್ಕೊಂತೀವಿ? CP - SP ಅಂತ ಬರ್ಕೊಂತೀವಿ. 11x - 7x ಎಷ್ಟಾಯ್ತು? 4x ಆಯ್ತು. ಸೊ 4x ಆಗತ್ತ. ಅದನ್ನ ನಾವು ಪರ್ಸೆಂಟೇಜ್ ಅಲ್ಲಿ ಬರ್ಕೊಬೇಕು. ಪರ್ಸೆಂಟೇಜ್ ನಷ್ಟ = ನಷ್ಟ / CP × 100 ನಮ್ದು ಫಾರ್ಮುಲಾ ನೋಡ್ರಿ. ಪರ್ಸೆಂಟೇಜ್ ನಷ್ಟ = 4x. CP ವ್ಯಾಲ್ಯೂ ಎಷ್ಟೈತೆ? 11x ಅಂತಂದೈತೆ, ಇಂಟು 100. ಸೊ ಇದು ಕ್ಯಾನ್ಸಲ್, ಇದು ಕ್ಯಾನ್ಸಲ್. ಸೊ ಈ ಕ್ಯಾನ್ಸಲ್ ಆಯ್ತು. ಡಿವೈಡ್ ಅಂತೂ ಆಗಂಗಿಲ್ಲ. ಏನ್ ಉಳಿತು? 400 / 11 ಅಂತ ಉಳಿತು. ಬಟ್ ಅದ್ರ ನಮ್ಗೆ ಏನ್ ಕೊಟ್ಟಿದಾನ ಇಲ್ಲಿ ನೋಡ್ರಿ, ಪರ್ಸೆಂಟೇಜ್ ಅಲ್ಲಿ ಕೊಟ್ಟಿದಾನ. ಡಿವೈಡ್ ಮಾಡ್ರಿ. 400 11 ಡಿವೈಡ್ ಮಾಡ್ಕೊಡ್ರಿ. 11 3 33. ಎಷ್ಟು ಉಳಿತು? 70 ಉಳಿತು. ಅದಾದ ನಂತರ ನೆಕ್ಸ್ಟ್ 11 6 66. 44 ಉಳಿತು. ಪಾಯಿಂಟ್ ಕೊಡ್ರಿ, 0 ಕೊಡ್ರಿ. ಅದಾದ ನಂತರ ನೆಕ್ಸ್ಟ್ 11 3 33. ಸೊ ನಮ್ಗೆ ಆನ್ಸರ್ ಆಲ್ರೆಡಿ ಗೊತ್ತಾಯ್ತು. 36.3 ಅಲ್ಲಿ ಐತಿ ನೋಡ್ರಿ. ಓಕೆ, 36
0.36% ನಮ್ಗೆ ಲಾಸ್ ಆಗತ್ತೆ ಅಂತ ಹೇಳಿ. ಸೊ ಈ ರೀತಿಯಾಗಿ ನಾವು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಕೊಂತ ಹೋಗ್ಬೇಕಾಗತ್ತೆ. ಸೇಮ್ ಅದೇ ತರ ಇನ್ನೊಂದು ಕ್ವಶನ್ ಐತೆ ನೋಡ್ರಿ. ಇನ್ನೊಂದು ಕ್ವಶನ್ ಐತೆ, ಸ್ಲೋ ಆಗಿ ಮಾಡೋಣ, ಏನ್ ಟೆನ್ಷನ್ ಇಲ್ಲ. ಒಂದು ವಸ್ತುವನ್ನು 20% ನಷ್ಟರಲ್ಲಿ ಮಾರಾಟ ಮಾಡಿದ್ದಾರೆ. ನಷ್ಟ ಎಷ್ಟಾಗೈತಿ? 20% ಆಗೈತಿ. ಮಾರಾಟ ಮಾಡಿದ್ದಾರೆ. ಅದರ ಅಸಲು ಬೆಲೆ ಮತ್ತು ಮಾರಾಟ ಬೆಲೆಯ ನಡುವಿನ ಅನುಪಾತ, ಅಸಲು ಬೆಲೆ ಮತ್ತು ಮಾರಾಟ ಬೆಲೆಯ ನಡುವಿನ ಅನುಪಾತವನ್ನ ಇದನ್ನ ನಾವು ಇವಾಗ ಕಂಡುಹಿಡ್ಕೋಬೇಕು. ನಮ್ಗೆ ಏನ್ ಕೊಟ್ಟಿದಾರ? ಇಷ್ಟ ಕೊಟ್ಟಿದಾರ. ನಮ್ಗೆ ಕೊಟ್ಟಿರೋದೆಷ್ಟು? ಓನ್ಲಿ ಇಷ್ಟೇ. ಎಷ್ಟು? 20% ಲಾಸ್ ಆಗೈತೆ ಅಂತಂದೇಳಿ. ಸೊ ಇದನ್ನ ನಾವು ಪರ್ಸೆಂಟೇಜ್ SP/CP ಅಂತಂದ್ ಬರ್ಕೊಂಡು ಅಂದ್ರೆ ಪರ್ಸೆಂಟೇಜ್ ಹೆಂಗ್ ಬರ್ಕೊಂತೀವಿ? ಸೊ ನಷ್ಟ ಆಗೈತಲ್ಲ, ನಷ್ಟ ಆಗೈತೆ ಅಂತಂದ್ ಹೇಳಿ 100ರಲ್ಲಿ ಮೈನಸ್ ಮಾಡ್ಕೊಂತೀವಿ. ಎಷ್ಟಾಯ್ತು? 80% ಆಯ್ತು. ಸೊ 80/100 = SP/CP ಆಗತ್ತ. ನಮ್ಗಂತೂ ಬಂದೈತಲ್ಲ, ನಮ್ಗೆ ಯಾವ್ದು ಬರ್ಬೇಕು ಇವಾಗ? CP/SP ಅಂತಂದ್ ಹೇಳಿ ಬರ್ಬೇಕು. ಅಂದ್ರೆ ನಾವು ಇದನ್ನ ಉಲ್ಟಾ ಬರ್ಕೋಬೇಕು. ಉಲ್ಟಾ ಬರ್ಕೊಡ್ರಿ, ಇದನ್ನ ಉಲ್ಟಾ ಬರ್ಕೊಡ್ರಿ. ಸೊ ಮೇಲ್ಗಡೆ ಇದ್ದದ್ ಕೆಳಗಡೆ, ಕೆಳಗಡೆ ಇದ್ದದ್ ಮೇಲ್ಗಡೆ ಆಗತ್ತ. ಸೊ 100/80 = CP/SP ಅಂತಂದ್ ಆಯ್ತು. ಇದು 0 ಕ್ಯಾನ್ಸಲ್, ಇದು 0 ಕ್ಯಾನ್ಸಲ್. ಇದು 2 4 8, 2 5 10. ನೋಡ್ರಿ, CP/SP = 5/4 ಅಂತ ಬಂತು. ಇದನ್ನ ನಾವು ಅನುಪಾತದಲ್ಲಿ ಬರ್ಕೊಂಡ್ರೆ CP/SP = 5/4 ಅಂತಂದ್ ಆಗತ್ತ. ಸೊ ನಮ್ದು ಆನ್ಸರ್ ಐತಾ? ಎಸ್, ಆಪ್ಷನ್ 3 ಐತೆ. ಈ ರೀತಿಯಾಗಿ ನಮ್ಗೆ ಕ್ವಶನ್ಸ್ ಗಳನ್ನ ಕೇಳ್ತಾರ. ನೆಕ್ಸ್ಟ್ ನೋಡ್ರಿ, ಅದೇ ತರ ಇನ್ನೊಂದು ಕ್ವಶನ್ ಐತ. ಸೊ ಇನ್ನೊಂದು ಕ್ವಶನ್ ಐತ, ಅದನ್ನು ಕೂಡ ಮಾಡೋಣ. ಸುರೇಶ್ ಅವರು ಒಂದು ಕಾರನ್ನ 36% ನಷ್ಟದಲ್ಲಿ ಮಾರುತ್ತಾರೆ. ನಷ್ಟ ಎಷ್ಟಾಗೈತೆ ಅಂತ ಹೇಳಿದ್ರೆ, ನಷ್ಟದ ಪರ್ಸೆಂಟ್ 36% ಆಗೈತೆ. ಹಾಗಾದ್ರೆ ಕಾರಿನ ಅಸಲು ಬೆಲೆ ಮತ್ತು ಮಾರಾಟ ಬೆಲೆದು, ಕಾರಿನ ಅಸಲು ಬೆಲೆ ಮತ್ತು ಮಾರಾಟ ಬೆಲೆಯ ನಡುವಿನ ಅನುಪಾತವನ್ನ ಕಂಡುಹಿಡಿರಿ ಅಂತಂದ್ ಹೇಳಿದ್ರೆ, ಸೇಮ್ ಅದೇ ತರ ಕ್ವಶನ್. ಇವಾಗ ನಾವೇನ್ ಮಾಡ್ಬೇಕು? ಪರ್ಸೆಂಟೇಜ್ SP/CP, ನಮ್ದು ಫಾರ್ಮುಲಾ. 36% ಲಾಸ್ ಆಗೈತೆ ಅನ್ಕೊಂಡಿದಾರ. ಇದನ್ನ ಪರ್ಸೆಂಟೇಜ್ ಹೆಂಗ್ ಬರ್ಕೊಂತೀವಿ? 100 - 36 ಅಂತ ಬರ್ಕೊಂತೀರಿ. ಎಷ್ಟಾಗತ್ ನೋಡ್ರಿ? ಇದು 64 ಆಗತ್ತೆ. 64%. ಇದನ್ನ ಹೆಂಗ್ ಬರ್ಕೊಂತೀವಿ? 64/100 = SP/CP ಅಂತಂದೇಳಿ. ಬಟ್ ಅದ್ರ ನಮ್ಗೆ ಇದನ್ನ ನೀವು ಡಿವೈಡೆಡ್ ಬೈ ರೂಪದಲ್ಲಿ ಬರ್ಕೊಂಡ್ರಿ ಅಂತಂದ್ ಹೇಳಿದ್ರೆ CP/SP ಅಂತಂದ್ ಹೇಳಿ ಬರ್ಕೊಬೇಕು. ಉಲ್ಟಾ ಬರ್ಕೊಡ್ರಿ. CP/SP = ಏನಾಗತ್ತ? 100/64 ಆಗತ್ತ. ಉಲ್ಟಾ ಬರ್ಕೊಂಡ್ವಿ ಅಷ್ಟೇ. ಸೊ ಕೆಳಗಡೆ ಇದ್ದದ್ ಮೇಲ್ಗಡೆ, ಮೇಲ್ಗಡೆ ಇದ್ದದ್ ಕೆಳಗಡೆ ಅಂತಂದೇಳಿ. ಇವಾಗ ನೋಡ್ರಿ, ಇದು 2 3 6, 2 2 4, 2 50. ಸೊ 2 1 2 6 12, 2 25. ನಮ್ದು ಏನಂದ್ ಮುಂದೆ ಡಿವೈಡ್ ಅಂತೂ ಆಗಂಗಿಲ್ಲ. ಸೊ ಇದನ್ನ ನಾವು ಬರ್ಕೊಳ್ಳೋಣ. CP/SP = ಏನಾಗತ್ತ? 25/16 ಆಗತ್ತ. ನಮ್ದು ಆನ್ಸರ್ ಐತೆ ನೋಡ್ರಿ. ಎಸ್, ಆನ್ಸರ್ ಐತೆ. ಸೊ ಆಪ್ಷನ್ 3 ಕರೆಕ್ಟ್ ಆಗತ್ತ. ಎಸ್ ನೋಡ್ರಿ, ಲಾಸ್ಟ್ ಕ್ವಶನ್. ಒಂದು ವೇಳೆ ವಸ್ತುವಿನ ನಮೂದಿತ ಬೆಲೆ, ಮಾರ್ಕ್ಡ್ ಪ್ರೈಸ್ ಅಂದ್ರೆ ಶೇಕಡಾವಾರು ರಿಯಾಯಿತಿ ಅಲ್ಲ, ಇದು ಶೇಕಡಾವಾರ ನಷ್ಟವನ್ನ ಕಂಡುಹಿಡಬೇಕು. ಸೊ ಮಾರಾಟ ಬೆಲೆಯ ನಡುವಿನ ಅನುಪಾತ. ಸೊ ಇಲ್ಲಿ ನಮೂದಿತ ಬೆಲೆ, ಅಸಲು ಬೆಲೆ ಅಂತ ಕೊಟ್ಟ ಇಲ್ಲ. ಈ ನಮೂದಿತ ಬೆಲೆಯನ್ನ ನಾವ್ ಏನ್ ಮಾಡ್ಕೊಳ್ಳೋಣ? ಅಸಲು ಬೆಲೆ ಅಂತ ತಗೊಳ್ಳೋಣ. ಸೊ ಅಸಲು ಬೆಲೆ ಮತ್ತು ಮಾರಾಟ ಬೆಲೆಯ ನಡುವಿನ ಅನುಪಾತ ಏನೈತಿ? 13:9 ಅಂತಂದೈತೆ. ಹಾಗಾದ್ರೆ ಎಷ್ಟು ನಷ್ಟ ಆಗತ್ತ ಅಂತ ಕೇಳಿದಾನ. ನಷ್ಟದ ಪರ್ಸೆಂಟೇಜ್ ಕೇಳಿದಾನ. ಪರ್ಸೆಂಟೇಜ್ ನಷ್ಟವನ್ನ ಕೇಳಿದಾನ. ಇವಾಗ ನಾವೇನ್ ಮಾಡ್ಬೇಕು? ಎಕ್ಸ್ ಕಂಪೇರ್ ಮಾಡ್ಕೋಬೇಕು. CP ಎಷ್ಟಾಗತ್ತ? 13x ಆಯ್ತು. SP ಎಷ್ಟಾಗತ್ತ? 9x ಆಗತ್ತ. ಸೊ ನಾವು ನಷ್ಟವನ್ನ ಕ್ಯಾಲ್ಕುಲೇಷನ್ ಮಾಡಿದ್ರೆ ಏನಾಗತ್ತ? CP - SP ಮಾಡಿದ್ರ 13x - 9x ಮಾಡಿದ್ರೆ ಎಷ್ಟಾಗತ್ ನೋಡ್ರಿ? 13ರಲ್ಲಿ 9 ಕಳೆದ್ರೆ 4x ಆಗತ್ತ. ಸೊ ಪರ್ಸೆಂಟೇಜ್ ನಷ್ಟವನ್ನ ಕ್ಯಾಲ್ಕುಲೇಷನ್ ಮಾಡ್ಬೇಕಂದ್ರೆ ನಷ್ಟ ಡಿವೈಡೆಡ್ ಬೈ CP × 100, ಇದು ಫಾರ್ಮುಲಾ. ನಷ್ಟ ಎಷ್ಟಾಗತ್ತ? 4x. CP ವ್ಯಾಲ್ಯೂ ಎಷ್ಟೈತಿ? 13x ಅಂತಂದೈತೆ. × 100. ಇಲ್ಲಿ ನೋಡ್ರಿ, ಇದು ಕ್ಯಾನ್ಸಲ್, ಇದು ಕ್ಯಾನ್ಸಲ್. ಸೊ 400/13 ಆಗತ್ತ. ಬಟ್ ಆದ್ರೆ ನಮ್ಗೆ ಏನ್ ಕೊಟ್ಟಿದಾನ? ಪರ್ಸೆಂಟೇಜ್. ಇನ್ನೂ ಸಾಲ್ವ್ ಮಾಡಿದಾನ. ನಾವು ಸಾಲ್ವ್ ಮಾಡೋಣ. 400/13 ಅಂತಂದ್ ಹೇಳಿದ್ರೆ 13 1 13, 13 2 36, 13 3 39. 1 ಉಳಿತು ನೋಡ್ರಿ, ಎಷ್ಟು ಉಳಿತು? 13 3 39 ಅಂದ್ರೆ. ಸೊ ಆಮೇಲೆ 0 ಕೊಟ್ರಿ, ಕೆಳಗಡೆ 0 ಬರುತ್ತಾ. ಸೊ ಅದಾದ ನಂತರ ನೆಕ್ಸ್ಟ್ ಉಳಿದಿದ್ನೆಲ್ಲ ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಂತ ಹೋಗ್ರಿ. ಇದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡಿದ್ರೆ ಎಷ್ಟು ಬರುತ್ತಂದ್ರೆ ನಮ್ಗೆ 30.77% ಬರುತ್ತೆ. ಎಷ್ಟು ಬರುತ್ತೆ? 30.77% ಬರುತ್ತೆ. ಸೊ ಇದು ಏನಾಗತ್ತಂದ್ರೆ ನಮ್ದ ನಷ್ಟ ಆಗತ್ತ. ಎಸ್, ನೆಕ್ಸ್ಟ್ ನೋಡ್ರಿ, ಅದೇ ತರ ಇನ್ನೊಂದು ಕ್ವಶನ್ ಐತೆ. ಉಮೇಶ್ ಒಂದು ವಸ್ತುವನ್ನ ಮಾರಾಟ ಮಾಡಿ
ಲಾಭ ಎಷ್ಟು ಪಡ್ಕೊಂತಾನ? 75% ಲಾಭವನ್ನ ಪಡ್ಕೊಂತಾನ. ಮಾರಾಟ ಮಾಡಿ 75% ಲಾಭ ಪಡ್ಕೊಂತಾನ. ಹಾಗಾದ್ರ ಅಸಲು ಬೆಲೆ ಮತ್ತು ಮಾರಾಟ ಬೆಲೆಯ ನಡುವಿನ ಅನುಪಾತ, ಅಸಲು ಬೆಲೆ ಮತ್ತು ಮಾರಾಟ ಬೆಲೆ ಸಿಪಿ ಡಿವೈಡೆಡ್ ಬೈ ಸಿಪಿ ಇಷ್ಟು ಎಸ್ ಪಿ ವ್ಯಾಲ್ಯೂ ಎಷ್ಟು ಅಂತಂದ ಹೇಳಿ ಅನುಪಾತದಲ್ಲಿ ಕೇಳಿದಾನ. ಇದನ್ನ ನಾವು ಕ್ಯಾಲ್ಕುಲೇಷನ್ ಮಾಡುವಾಗ ಸಿಪಿ ಡಿವೈಡೆಡ್ ಬೈ ಎಸ್ ಪಿ ಈ ತರ ಬರ್ಕೊಂಡ್ರೆ ಸಾಕು, ಆಮೇಲೆ ನಮ್ಗೆ ಈಸಿಯಾಗಿ ಬಂದ್ಬಿಡುತ್ತೆ. ಇಲ್ಲಿ ನೋಡ್ರಿ ನಮ್ ಫಾರ್ಮುಲಾ ಏನು? ಪರ್ಸೆಂಟೇಜ್ ಈಕ್ವಲ್ ಟು ಎಸ್ ಪಿ ಡಿವೈಡೆಡ್ ಬೈ ಸಿ ಪಿ ನಮ್ದು ಇದು ಫಾರ್ಮುಲಾ. ಪರ್ಸೆಂಟೇಜ್ ನ ಹೆಂಗ್ ಬರ್ಕೊಂತೀವಿ? ಲಾಭ ಆಗೈತಿ 100 ಪ್ಲಸ್ ಮಾಡ್ತೀವಿ ಅಂದ್ರೆ 175% ಆಗತ್ತೆ. 100 ಪ್ಲಸ್ 75 175% ಆಯ್ತು. ಅದನ್ನ ಹೆಂಗ್ ಬರ್ಕೊಂತೀವಿ? 175 ಡಿವೈಡೆಡ್ ಬೈ 100 ಈಕ್ವಲ್ ಟು ಎಸ್ ಪಿ ಡಿವೈಡೆಡ್ ಬೈ ಸಿ ಪಿ. ಇದನ್ನ ಉಲ್ಟಾ ಬರ್ಕೊಡ್ರಿ. 100 ಡಿವೈಡೆಡ್ ಬೈ 175 ಈಕ್ವಲ್ ಟು ಸಿ ಪಿ ಡಿವೈಡೆಡ್ ಬೈ ಎಸ್ ಪಿ ಅಂತ ಹೇಳಿ ಬರ್ಕೊಬೇಕು. ನಮ್ಗೆ ಈ ಫಾರ್ಮ್ಯಾಟ್ ಅಲ್ಲಿ ಬೇಕಲ್ಲ. ನೋಡ್ರಿ ಇವಾಗ 5 2 10, ಅದಾದ ನಂತರ ನೆಕ್ಸ್ಟ್ 5 3 15, 5 5 25, ಆಮೇಲೆ 5 4 20, 5 7 35. ಸೊ ಸಿ ಪಿ ಡಿವೈಡೆಡ್ ಬೈ ಎಸ್ ಪಿ ವ್ಯಾಲ್ಯೂ ಎಷ್ಟು ಬಂತಂದ್ರೆ 4 ಡಿವೈಡೆಡ್ ಬೈ 7 ಬಂತು. ಇದನ್ನ ನಾವು ಯಾವ ತರ ಬರ್ಕೊಂತೀವಿ? ಅನುಪಾತ ರೂಪದಲ್ಲಿ ಬರ್ಕೊಂಡ್ರೆ ಸಿ ಪಿ ಇಷ್ಟು ಎಸ್ ಪಿ ಈಕ್ವಲ್ ಟು 4:7 ನಮ್ದು ಆನ್ಸರ್ ಆಗುತ್ತೆ. 4:7 ನಮ್ದು ಇದು ಆನ್ಸರ್ ಬರುತ್ತೆ. ಸೊ ಅದಾದ ನಂತರ ನೆಕ್ಸ್ಟ್ ಸೇಮ್ ಅದೇ ತರ ಕ್ವಶನ್ ನೋಡ್ರಿ. ಒಂದು ವೇಳೆ ವಸ್ತುವೊಂದರ ಒಂದು ವಸ್ತುವಿನ ಅಸಲು ಬೆಲೆಯು ಅದರ ಮಾರಾಟ ಬೆಲೆಯ 5/8 ರಷ್ಟಿದ್ರೆ, ಅದರ ಮಾರಾಟ ಬೆಲೆಯ 5/8 ರಷ್ಟಿದ್ರೆ ಎಸ್ ಪಿ. ಸೊ 5/8 ಎಸ್ ಪಿ ಇತ್ತು ಅಂತಂದ ಹೇಳಿದ್ರೆ ಶೇಕಡಾವಾರು ಲಾಭ ಎಷ್ಟು ಅಂತ ಕೇಳಿದಾನ. ಲಾಭ ಅಂತ ಕೇಳಿದಾನ. ನೋಡ್ರಿ ಸಿ ಪಿ ಈಕ್ವಲ್ ಟು 5/8 ಎಸ್ ಪಿ ಅಂತಂದಾಯ್ತು. ಈ ತರ ಬರ್ಕೊಂಡ್ವಿ. ನಾವು ಇಲ್ಲೇನ್ ಮಾಡೋಣ? ಈ ತರ ಕ್ವಶನ್ಸ್ ಗಳು ಬಂದಾಗ ನಮ್ಗೆ ಏನು ವ್ಯಾಲ್ಯೂ ಕೊಟ್ಟಿಲ್ಲ, ಅವಾಗ ಏನ್ ಮಾಡ್ಕೊಳ್ಳೋಣ? ಎಸ್ ಪಿ ಅನ್ನ ಸಿ ಪಿ ಅನ್ನ ನಾವ್ ಏನ್ ಮಾಡ್ಕೊಳ್ಳೋಣ? 100 ಅಂತಂದ್ ಬರ್ಕೊಳ್ಳೋಣ. ಸಿ ಪಿ ವ್ಯಾಲ್ಯೂ ಎಷ್ಟು? 100 ಅಂತಂದ್ ಹೇಳಿ ಬರ್ಕೊಳ್ಳೋಣ. ಅವಾಗ ನಮ್ದು ಎಸ್ ಪಿ ವ್ಯಾಲ್ಯೂ ಕಂಡು ಹಿಡ್ಕೋಬಹುದಾ? ಇದನ್ನ ಎಸ್ ಪಿ ಈಕ್ವಲ್ ಟು ಏನಾಗತ್ತೆ? 8 ಆ ಕಡೆ ಹೋಗುತ್ತೆ, 5 ಕೆಳಗಡೆ ಬರುತ್ತೆ. ನೋಡ್ರಿ 8 ಸಿ ಪಿ ಡಿವೈಡೆಡ್ ಬೈ 5 ಆಗತ್ತೆ. ಸೊ 8 ಇಂಟು ಸಿ ಪಿ ವ್ಯಾಲ್ಯೂ ಎಷ್ಟು? 100 ಡಿವೈಡೆಡ್ ಬೈ 5. 5 1 5 2 10, ಟೋಟಲ್ ಆಗಿ 160 ಆಯ್ತು. ಎಸ್ ಪಿ ವ್ಯಾಲ್ಯೂ ಎಷ್ಟಾಯ್ತು? 160 ರೂಪಾಯಿ ಆಯ್ತು. ಇವಾಗ ನೋಡ್ರಿ ಮಾರಾಟ ಮಾರಿದ ಬೆಲೆ ಜಾಸ್ತಿನೇ ಐತೆ, ಕೊಂಡ ಬೆಲೆ ಕಮ್ಮಿ ಆಯ್ತಾ? ಲಾಭ ಎಷ್ಟಾಯ್ತು? ಟೋಟಲ್ ಆಗಿ ಲಾಭ 60 ರೂಪಾಯಿ ಆಯ್ತು. ನಮ್ಗೇನ್ ಕೇಳಿದಾನ? ಪರ್ಸೆಂಟೇಜ್ ಲಾಭವನ್ನ ಕೇಳಿದಾನ. ಲಾಭ ಎಷ್ಟಾಗಿತಿ? 60 ಡಿವೈಡೆಡ್ ಬೈ ಸಿ ಪಿ ವ್ಯಾಲ್ಯೂ ಎಷ್ಟೈತಿ? 100 ಐತಿ. ಅದಾದ ನಂತರ ಇಂಟು 100, 100 ಕ್ಯಾನ್ಸಲ್, ನಮ್ದು ಆನ್ಸರ್ ಎಷ್ಟು ಬರುತ್ತೆ? 60% ಬರುತ್ತೆ. ಸೊ ಆಪ್ಷನ್ 1 ಕರೆಕ್ಟ್ ಆಗತ್ತೆ. ಈ ರೀತಿಯಾಗಿ ನಮ್ಗೆ ಕ್ವಶನ್ಸ್ ಗಳನ್ನ ಕೇಳ್ತಾರ. ತುಂಬಾ ಇಂಪಾರ್ಟೆಂಟ್ ಎಸ್ ಪಿ ಡಿವೈಡೆಡ್ ಬೈ ಸಿ ಪಿ ಈ ಫಾರ್ಮುಲಾ. ಕ್ಲಿಯರ್ ಎಲ್ರಿಗೂ? ನೋಡ್ರಿ ಲಾಭವನ್ನ ಹೆಂಗ್ ಕಂಡು ಹಿಡ್ಕೊಂತೀವಿ? ಎಸ್ ಪಿ ಮೈನಸ್ ಸಿ ಪಿ ಅಂತ ಕಂಡು ಹಿಡ್ಕೊಂತೀವಿ. ನಷ್ಟವನ್ನ ಹೆಂಗ್ ಕಂಡು ಹಿಡ್ಕೊಂತೀವಿ? ಸಿ ಪಿ ಮೈನಸ್ ಎಸ್ ಪಿ ಅಂತ ಕಂಡು ಹಿಡ್ಕೊಂತೀವಿ. ಅದಾದ ನಂತರ ಪರ್ಸೆಂಟೇಜ್ ಲಾಭವನ್ನ ಹೆಂಗ್ ಕಂಡು ಹಿಡ್ತೀವಿ? ಎಷ್ಟು ಲಾಭ ಆಗೈತಿ ಡಿವೈಡೆಡ್ ಬೈ ಸಿ ಪಿ ಇಂಟು 100 ಅಂತ ಮಾಡ್ಕೊಂತೀವಿ. ಪರ್ಸೆಂಟೇಜ್ ನಷ್ಟವನ್ನ ಹೆಂಗ್ ಕಂಡು ಹಿಡ್ಕೊಂತೀವಿ? ಎಷ್ಟು ನಷ್ಟ ಆಗೈತಿ? ಸಿ ಪಿ ಇಂಟು 100 ಅಂತ ಮಾಡ್ಕೊಂತೀವಿ. ಇಷ್ಟು ಕ್ವಶನ್ಸ್ ಗಳು. ಅದಾದ ನಂತರ ನೆಕ್ಸ್ಟ್ ನಾವು ಆಲ್ಮೋಸ್ಟ್ ಯೂಸ್ ಮಾಡೋದು ಪರ್ಸೆಂಟೇಜ್ ಎಸ್ ಪಿ ಡಿವೈಡೆಡ್ ಬೈ ಸಿ ಪಿ ಅನ್ನೋ ಈ ಫಾರ್ಮುಲಾ. ಬೇರೆ ಯಾವ ಫಾರ್ಮುಲಾ ಯೂಸ್ ಮಾಡಂಗಿಲ್ಲ. ಇದನ್ನ ಯೂಸ್ ಮಾಡ್ಕೊಂಡು ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಪ್ರಾಕ್ಟೀಸ್ ಮಾಡ್ರಿ. ಎಲ್ಲ ಕ್ವಶನ್ಸ್ ಗಳು ಬರ್ತಾವ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.